कर्तृभ्यो वंशऋषिभ्यो महद्भ्यो नमो गुरुभ्यः। सर्वोपप्लवरहितप्रज्ञानघनप्रत्यगर्थो ब्रह्मैवाहमस्मि। ॐ नारायणं पद्मभुं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तन्त्रोटकं वार्तिककारमन्यानस्मद्गुरून् सन्ततमागतोऽस्मि। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। परेशभक्तिं परिवर्धयन्ति समेधतां भारतभूमिरेषा समस्तलोकानपि साधुमार्गे प्रवर्तयेद् राष्ट्रकधर्मदीपः। गोकले सार्वजनिक योगक्षेमविचारिणी संस्थैषा राष्ट्रधर्मस्य ಜಿಯಾದ್ ಆಚಂದ್ರಭಾಸ್ಕರಂ. ಪರಮಪೂಜ್ಯರಾಗಿರ್ತಕ್ಕಂತಹ DVG ಅವರ ಸಂಸ್ಕೃತ ಶ್ಲೋಕಗಳನ್ನು ಎರಡನ್ನು ತಮ್ಮ ಮುಂದೆ ಈಗ ತಾನೇ ಇಟ್ಟಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ DVG ಅವರು ಅಂದರೆ ಕಗ್ಗ, DVG ಅವರು ಅಂದರೆ ಜೀವನ ಧರ್ಮಯೋಗ ಅಷ್ಟು ಮಾತ್ರ ಗೊತ್ತಿದೆಯೇ ಹೊರತು ಅವರ ಸಂಸ್ಕೃತದ ಬಗ್ಗೆ ಎಂತಹ ಅಪಾರವಾದ ಒಲವಿತ್ತು, ಎಂತಹ ಪಾಂಡಿತ್ಯ ಇತ್ತು, ಸೃಜನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸಂಸ್ಕೃತದಲ್ಲಿ ಕಾವ್ಯರಚನೆ ಮಾಡ್ತಕ್ಕಂಥದ್ದು ಹೇಗಿತ್ತು, ಆಗಿನ ಕಾಲದ ಸಂಸ್ಕೃತ ವಿದ್ವಾಂಸರ ಜೊತೆಗೆ ಸಂಸ್ಕೃತದಲ್ಲಿ ಅವರು ಹೇಗೆ ವ್ಯವಹರಿಸ್ತಾ ಇದ್ರು ಅನ್ನೋ ದೃಷ್ಟಿಕೋನವೇ ನಮಗೆ ಗೊತ್ತಿಲ್ಲ. ಈಗ ತಾನೇ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ SR ರಾಮಸ್ವಾಮಿಯವರು ನನಗೆ ಹೇಳ್ತಾ ಇದ್ದರು, 60 ವರ್ಷಗಳ ಹಿಂದಿನ ಸಮಾಚಾರ, DVG ಅವರು ಯಾವ ರೀತಿ ಪೋಳಗಂ ರಾಮಶಾಸ್ತ್ರಿ ಎಂಬತಕ್ಕಂತಹ ಮದ್ರಾಸ್ ಸಂಸ್ಕೃತ ಕಾಲೇಜಿನ ಶ್ರೇಷ್ಠ ವಿದ್ವಾಂಸರ ಜೊತೆ ವ್ಯವಹಾರವನ್ನು ಸಂಸ್ಕೃತದಲ್ಲಿ ಮಾಡ್ತಾಯಿದ್ರು, ಸಂಸ್ಕೃತದಲ್ಲಿ ಪತ್ರ ವ್ಯವಹಾರ ಮಾಡ್ತಾಯಿದ್ರು, ಸಂಸ್ಕೃತದಲ್ಲಿ ಕಾವ್ಯ ಬರೀತಾಯಿದ್ರು, ಪ್ರತ್ಯುತ್ತರವಾಗಿ ಆ ರೀತಿ ಸಂಭಾಷಣೆ ನಡೀತಾ ಇತ್ತು ಅಂತ ಈಗ ತಾನೇ ಅವರು ಹೇಳಿದಾಗ ನನಗೆ ಅಯ್ಯೋ ಈ ಮುಖಾನೇ ನನಗೆ ಗೊತ್ತಿರಲಿಲ್ವಲ್ಲ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಒಬ್ಬರು ಮಹನೀಯರು ಎಷ್ಟು ದಿಕ್ಕುಗಳಲ್ಲಿ ಸಾಹಿತ್ಯ ಸಂಸ್ಕೃತಿಯನ್ನು ಸಂಪದ್ಭರಿತವಾಗಿಗೊಳಿಸ್ತಾರೆ ಅಂದರೆ, ಯಾರಾದರೂ ಅಂಥ ಹಿರಿಯರು ಅವ್ರ ಜೊತೆ ಒಡನಾಟ ಮಾಡಿರೋ ಹೇಳಿದರೆ ನಮಗೆ ಗೊತ್ತಾಗತ್ತೆ. ಇಲ್ಲದ ನಮಗೇನು ಗೊತ್ತಾಗತ್ತೆ? ಈಗಿನ ಕಾಲದವರಿಗೆ ಏನೋ ಪುರುಷ ಸೂಕ್ತ ಕೊಟ್ಟಿದ್ದಾರೆ, ಪುರುಷ ಸೂಕ್ತ ನೋಡ್ಕೊಂಡು ಬಂದು ಓದ್ತೀನಿ ನಾನು ಅಷ್ಟೇ ಹೊರತು ನನ್ನ ವ್ಯಾಖ್ಯಾನ ಏನೂ ಇಲ್ವಲ್ಲ. ಆ ಮಹನೀಯರು ಏನು ನಮಗೆ ಕೊಟ್ಟಿದ್ದಾರೋ ಅದನ್ನು ನಿಮಗೆ ಓದೋ ಕೆಲಸ ಅಷ್ಟೇ ನಾನು ಮಾಡ್ತಾ ಇರೋದು, ಇನ್ನೇನು ನಾನು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಆ ಮಟ್ಟಕ್ಕೆ ಅರ್ಥವೂ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ಅವರೇ ಎಷ್ಟು ವಿನಯವಾಗಿ ಹೇಳ್ಕೊಂಡಿದ್ದಾರೆ ಅನ್ನೋದನ್ನು ನೆನ್ನೆ ಪ್ರಾರಂಭದ ಉಪನ್ಯಾಸದಲ್ಲೇ ತಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಇವತ್ತು ಅಲ್ಲಿಂದ ಮುಂದುವರಿಸ್ತಾ ಅವತರಣಿಕೆ ಎಂಬತಕ್ಕಂತಹ ಒಂದು ಚಿಕ್ಕ ಮತ್ತು ಚೊಕ್ಕ ಅಧ್ಯಾಯವನ್ನು ಪುರುಷ ಸೂಕ್ತ ಮಂತ್ರದ ವ್ಯಾಖ್ಯಾನಕ್ಕೆ ಪೂರ್ವಭಾವಿಯಾಗಿ DVG ಅವರು ನಮಗೆ ಅನುಗ್ರಹಿಸಿದ್ದಾರೆ. ಅದರಲ್ಲಿ ಸೃಷ್ಟಿಯ ಬಗ್ಗೆ ಅವರೇ ಹೇಳಿರ್ತಕ್ಕಂತಹ 2 ಮಾತುಗಳನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಪರಂಪರೆಯಲ್ಲಿ ಸೃಷ್ಟಿ ಅನ್ನೋದು ಒಂದು ಮೂಲಭೂತವಾಗಿರ್ತಕ್ಕಂಥ ತತ್ವ. ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಯಾವುದೋ ಒಂದು ರೀತಿಯಾಗಿ ಸೃಷ್ಟಿ ಎಂಬತಕ್ಕಂಥದ್ದನ್ನು ಅವರ ಬುದ್ಧಿಗೆ ಅನುಗುಣವಾಗಿ ಒಪ್ತಾರೆ ಅವರು. ಉದಾಹರಣೆಗೆ ನಾವು ನೋಡ್ತಾ ಹೋದರೆ, ತಾರ್ಕಿಕರು ಹೇಳ್ತಕ್ಕಂಥ ಸೃಷ್ಟಿ ಪ್ರಕ್ರಿಯೆ ಬೇರೆ, ಸಾಂಖ್ಯರು ಹೇಳ್ತಕ್ಕಂಥ ಸೃಷ್ಟಿ ಪ್ರಕ್ರಿಯೆ ಬೇರೆ, ವೇದಾಂತಿಗಳು ಹೇಳ್ತಕ್ಕಂಥ ಸೃಷ್ಟಿ ಪ್ರಕ್ರಿಯೆ ಬೇರೆ. ಈಗ ನೋಡಿ, ನೈಯಾಯಿಕರು ಮತ್ತು ವೈಶೇಷಿಕರು ಏನು ಹೇಳ್ತಾರೆ ಅಂದರೆ, ಪರಮಾಣುವಿನಿಂದ ಲೋಕ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಜಾಲ ಸೂರ್ಯ ಮರೀಚಿಸ್ಥಂ ಯತ್ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣುಸ್ಸ ಉಚ್ಯತೆ ಅಂತ ಪರಮಾಣುವನ್ನು ರಾಮರುದ್ರಿಯ ಎಂಬತಕ್ಕಂಥ ಗ್ರಂಥದಲ್ಲಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಅನ್ನಂಭಟ್ಟನ ತರ್ಕ ಸಂಗ್ರಹಕ್ಕೆ ವ್ಯಾಖ್ಯಾನ ಕಾರಿಕಾವಳಿ, ಕಾರಿಕಾವಳಿ ಮೇಲೆ ಮುಕ್ತಾವಳಿ, ಮುಕ್ತಾವಳಿ ಮೇಲೆ ದಿನಕರಿ, ದಿನಕರಿಯ ಮೇಲೆ ರಾಮರುದ್ರಿ. ಆ ಗ್ರಂಥದಲ್ಲಿ ಈ ಮಾತು ಬರುತ್ತೆ ಅಂತ
ನನಗೆ ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ಸಾಣೂರು ಭೀಮಭಟ್ರು 1976ನೇ ಇಸ್ವಿ ಏಪ್ರಿಲ್ 12ನೇ ತಾರೀಕು 12 ಗಂಟೆ ಪಾಠ ಮಾಡೋವಾಗ ಹೇಳಿದ್ದ ನೆನಪು. ಅವರು ಏಕಾದಶಿ ದಿವಸ ಭೀಮಭಟ್ರು 3 ಗಂಟೆ ಸ್ಪೆಷಲ್ ಕ್ಲಾಸ್ ತೊಗೊಂಡು ನಮಗೆ ಪಾಠ ಮಾಡೋದು, ಮಾಮೂಲಿ ಪಾಠದ ಜೊತೆಗೆ. ಸರ್, ಇವತ್ತು ಏಕಾದಶಿ ನಿರ್ಜಲ ಉಪವಾಸ, ತಾವೇನೂ ತೊಗೊಂಡಿಲ್ಲ, ಬೇಡಿ, ತಮಗೆ ಸ್ಟ್ರೇನ್ ಆಗತ್ತೆ ಅಂದರೆ ಕೂತ್ಕೊಳ್ಳ, ಯಾಕೋ ನೀನು ಜ್ಞಾಪಕ ಮಾಡಿದೆ ಇವತ್ತು ಏಕಾದಶಿ ಅಂತ, ಅದಕ್ಕೆ ನಿನಗೆ ಈಗ ನನಗೆ ಹಸುವಾಗೋಕ್ಕೆ ಶುರುವಾಯಿತು, ಸುಮ್ಮನೆ ಕೂತ್ಕೊ ನೀನು, 3 ಗಂಟೆ ನಾನು ಮಾಡೋದೆ. ಈ ತರಹ ಪಾಠ ಮಾಡ್ತಾ ಇದ್ದಂತಹ ಒಂದು ಆ ಪರಂಪರೆ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ಇವತ್ತಿಗೂ ಕೂಡ. ಏನೋ ಅಂತಹ ಮಹನೀಯರು 2 ವಾಕ್ಯ ಹೇಳ್ಕೊಟ್ಟಿರೋದ್ರಿಂದ ನಾನು 1-2 ವಾಕ್ಯ ಅವ್ರನ್ನ ಸ್ಮರಿಸ್ಕೊಂಡು ಹೇಳ್ತೀನಿ ಹೊರತು ನನ್ನ ವಾಕ್ಯ ಅಲ್ಲ ಇದು. ನಾನು ನಿಜವಾಗ್ಲೂ ಇವತ್ತೇನಾದರೂ ಮಾತಾಡಬೇಕಾದ್ರೆ 30 ವರ್ಷ ನಾನು ಏನು ಯಾವ್ಯಾವ ವಿದ್ವಾಂಸರ ಹತ್ರ, ಒಂದು 10 ಜನ ವಿದ್ವಾಂಸರ ಹತ್ರ ಕೇಳ್ಕೊಂಡಿದ್ದೇನೋ ಅದನ್ನು ನೋಟ್ಸ್ ಮಾಡಿಕೊಂಡು ಅದನ್ನು ಫೇರ್ ಕಾಪಿ ಮಾಡ್ಕೊಂಡು ತಮಗೆ ಅರ್ಪಣೆ ಮಾಡ್ತೀನಿ ಅಷ್ಟೇ ಹೊರತು ನನ್ನ ಭಾಷಣ ಅಲ್ಲ ಇದು. ಎಲ್ಲ ಆ ಮಹನೀಯರಿಗೆ ಸೇರಬೇಕಾದ್ದು, ನಂದು ಯಾವುದೂ ಇಲ್ಲ. ಈ ಅವತರಣಿಕೆಯಲ್ಲಿ ನೋಡಿ, ಜಾಲಸೂರ್ಯ ಮರೀಚಿಸ್ತಂ, ಒಂದು ಕಿಟಕಿ ಇದ್ದರೆ ಕಿಟಕಿ ಮೇಲ್ಗಡೆ ಭಾಗ ಇರತಕ್ಕಂತಹ ಗವಾಕ್ಷಿಯ ಒಳಗಡೆ ಬರ್ತಾ ಇರತಕ್ಕಂಥ ಸೂರ್ಯನ ಒಂದು ಕಿರಣದ 6ನೇ ಒಂದು ಭಾಗವನ್ನು ವಿಂಗಡಣೆ ಮಾಡಿ ವಿಭಜನೆ ಮಾಡಿದರೆ ಅದು ಎಷ್ಟಾಗತ್ತೋ ಅಂಥದಕ್ಕೆ ಪರಮಾಣು ಅಂತ ಕರೀರಪ್ಪ ಅಂತ ನಮ್ಮಲ್ಲಿ ವ್ಯಾಖ್ಯಾನ ಮಾಡಿರೋದು. ಈ ವಿಷಯವನ್ನು ಇಟ್ಕೊಂಡು ಡಾಕ್ಟರ್ PS ರಾಮಾನುಜಂ ಅವರು PhD ಥೀಸಿಸ್ ಬರೆದಿರೋದು. ತಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. Ramanujan has got PhD as well as a D.Litt both in Sanskrita, and then he did IPS and became an IPS officer. ನಾನು ಅದಕ್ಕೆ ಒಂದು ಸಲ ಅವ್ರಿಗೆ ಹೇಳಿದ್ದೆ, ನೀವು ಸಂಸ್ಕೃತ ಫೀಲ್ಡಲ್ಲಿ ಇದ್ದಿದ್ದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾಯಿತ್ತು ನಿಮ್ಮಿಂದ. ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಟ್ರಾಫಿಕ್ ಕಮಿಷನರ್ ಆಗಿಬಿಟ್ಟು ಕನ್ನಡ ಆ್ಯಂಡ್ ಕಲ್ಚರ್ ಡೈರೆಕ್ಟರ್ ಆಗಿ ನಿವೃತ್ತರಾದ್ರಲ್ಲ, ಏನಾಯಿತು ಸಂಸ್ಕೃತಕ್ಕೆ ಕೊಡುಗೆ ನಿಮ್ಮಿಂದ ಅಂತ. ಕಿರಾತಾರ್ಜುನೀಯ ಭಾಷಾಂತರ ಮಾಡಿದ್ದಾರೆ ಅವರು ಕನ್ನಡಕ್ಕೆ. ಎಂತಹ ಪಾಂಡಿತ್ಯ ಇರ್ತಕ್ಕಂಥವರು. IPS ಮಾಡಿ ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು, ಈ ಮುಖಕ್ಕೆ ಬಂದಿದ್ದರೆ ಅವರು ಇನ್ನೆಷ್ಟು ಕೊಡುಗೆ ಕೊಡಬಹುದಾಗಿತ್ತು ಅಂತ ನನ್ನ ವ್ಯಥೆ. ಏಕೆಂದರೆ ನಾನು ಕಲ್ತ್ಕೋಬಹುದಾಗಿತ್ತಲ್ಲ ಅಂತ ನನ್ನ ಸ್ವಾರ್ಥ ಅಷ್ಟೇ, ಇನ್ನೇನು ಇಲ್ಲ. ಈ ದೃಷ್ಟಿಯಿಂದ ಅವರು ಆ ರೀತಿಯಾಗಿ ಸೃಷ್ಟಿಯನ್ನು ಹೇಳಿದರೆ ಪರಮಾಣುವಿಂದ ಸೃಷ್ಟಿಯಾಯಿತು ಅಂತ. ಸಾಂಖ್ಯರು ನೋಡಿ, ಪ್ರಕೃತಿ ಮತ್ತು ಪುರುಷ ಒಟ್ಟಿಗೆ ಬಂದರೆ ಸೃಷ್ಟಿ, ಪ್ರಕೃತಿ ಮತ್ತು ಪುರುಷ ವಿಯೋಗ ಆದರೆ ಮೋಕ್ಷ, ಅಷ್ಟೇ ಅವ್ರು ಹೇಳೋದು. ಪ್ರಕೃತಿ ಪುರುಷ ಸಂಯೋಗ ಸೃಷ್ಟಿ, ಪ್ರಕೃತಿ ಪುರುಷ ವಿಯೋಗ ಮೋಕ್ಷ, ಅಷ್ಟೇ. ಈ ರೀತಿಯಾಗಿ ಒಬ್ಬೊಬ್ಬರೂ ಕೂಡ ಸೃಷ್ಟಿಯನ್ನು ಅವರದೇ ದೃಷ್ಟಿಕೋನದಿಂದ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಈ ಸೃಷ್ಟಿ ಅಂದ್ರೇನು, ಈ ಸ್ಥಿತಿ ಅಂದ್ರೇನು, ಈ ರೀತಿಯಾಗಿ ಒಂದೊಂದು ದರ್ಶನಕ್ಕೂ ಕೂಡ ಇದು ಒಂದು ತನ್ನದೇ ಆಗಿರ್ತಕ್ಕಂಥ ಮಾಹಿತಿ ಇದೆ. ನಮ್ಮ ಬೆಂಗಳೂರು ದೂರದರ್ಶನ ಚಂದನ ಚಾನೆಲ್ ಅವರು ಕೂಡ ಒಂದು ಸೀರೀಸ್ ಶುರು ಮಾಡಿದ್ದಾರೆ, ದರ್ಶನಗಳ ಬಗ್ಗೆ ಜನಸಾಮಾನ್ಯರಿಗೆ ಪರಿಚಯ ಆಗಬೇಕು ಅಂತ. ಒಂದು 3 ದಿವಸದ ಕೆಳಗೆ ನಾನು ಗಣೇಶ್ ಅವರು ಒಂದು ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ. ಅದು ಪ್ರಾಯಶಃ ಪ್ರತಿ ಶುಕ್ರವಾರ 12ರಿಂದ 1 ಗಂಟೆ ತನಕ ಟೆಲಿಫೋನ್ ಕಾನ್ವರ್ಸೇಷನ್ ತರಹ ನಡೆಯುತ್ತೆ ಅಂತ ಕಾಣುತ್ತೆ. ಇರಲಿ. ಸೊ ಈಗ ವೇದಾಂತಿಗಳ ದೃಷ್ಟಿನಲ್ಲಿ ಸೃಷ್ಟಿ ಅಂದರೆ ಏನು, ಸೃಷ್ಟಿ ಹೇಗಾಯಿತು, ಲೋಕವತ್ತು ಲೀಲಾ ಕೈವಲ್ಯಂ ನಾವಿಟ್ಕೊಂಡಿರೋದು. ಪ್ರಪಂಚದ ಸೃಷ್ಟಿ ಅನ್ನೋದು ಭಗವಂತನ ಲೀಲೆ. ಭಗವಂತ ಹೇಗೆ ಬೇಕಾದರೂ ನಮ್ಮನ್ನು ಸೃಷ್ಟಿ ಮಾಡ್ಬೋದು. ನಾನು ನಿನ್ನೆ ನಿಮ್ಮ ಹತ್ರ ಒಂದು ಶ್ಲೋಕವನ್ನು ಶಿವಾನಂದ ಲಹರಿ ಭಗವತ್ಪಾದ ಶಂಕರರ ಕೃತಿಯಿಂದ ಉದ್ಧರಿಸಿದೆ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನಾಃ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಆ ಶ್ಲೋಕದಲ್ಲಿ ಜಗತ್ ಸೃಷ್ಟಿ ಅನ್ನೋದು ಭಗವಂತನಿಗೊಂದು ಲೀಲೆ. ಭಗವಂತನಿಗೂ ಸ್ವಲ್ಪ ಮನರಂಜನೆ ಬೇಕಾಯ್ತು ನೋಡಿ, ಅದರಿಂದ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ದ. ಅದಕ್ಕೆ ಭಕ್ತ ಹೇಳೋದು, ಅಪ್ಪ ಭಗವಂತ, ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲ, ನಮ್ಮನ್ನು ಕಾಪಾಡೋದು ಕೂಡ ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಅವ್ರು ಹೇಳ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಸೃಷ್ಟಿ ಎಂದರೇನು ನೋಡಿ, DVG ಅವರು ತೆಗೆದುಕೋತಾರೆ. ಜಗತ್ತಿನ ಮೂಲ ಸಾಮಗ್ರಿಯ ಒಂದಾನೊಂದು ಅವಸ್ಥೆ. ಅವಸ್ಥೆ ಅಂದರೆ ಅನಂತಮೂರ್ತಿಯವರ ಅವಸ್ಥೆ ಅಂತ ಭಾವಿಸ್ಕೋಬೇಡಿ. ಆ ಸಾಮಗ್ರಿ ನಾಶವಿಲ್ಲದ್ದು, ಇದು ನಮಗೆ ಬೇಕಾಗಿರೋ ಅಂಶ. ಇಲ್ಲಿ ನಾಶ ಇಲ್ಲದೇ ಇರತಕ್ಕಂತಹ ಸಾಮಗ್ರಿ, ಮಿಕ್ಕ ಎಲ್ಲವೂ ನಾಶವಾಗೋದೆ ಲೋಕದಲ್ಲಿ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಅಕ್ಷರ ಒಂದೇ ಅವಿನಾಶಿ.
ಮತ್ತು ಅಕ್ಷರ ಅಂದರೆ ಕೆ ವಿ ಸುಬ್ಬಣ್ಣ ಅವ್ರ ಮಗ ಅಕ್ಷರ ಅಂತ ಭಾವಿಸ್ಕೋಬೇಡಿ. ಸೊ ಯಾವುದು ಕ್ಷರವಲ್ಲವೋ ಅದು ಅಕ್ಷರ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಈ ಸಾಮಗ್ರಿ ನಾಶವಿಲ್ಲದ್ದು, ಏಕೆಂದರೆ ಅದರ ಆಶ್ರಯ ನಾಶರಹಿತವೂ ಶಾಶ್ವತವೂ ಆದ ಪರಬ್ರಹ್ಮ. ಯಾತಕ್ಕೋಸ್ಕರ ಅದಕ್ಕೆ ನಾಶ ಇಲ್ಲ ಅಂದರೆ ಅದೇ ಬ್ರಹ್ಮಸ್ವರೂಪ. ಇನ್ನು ಅದಕ್ಕೆಲ್ಲ ನಾಶ ಇರೋಕ್ಕೆ ಸಾಧ್ಯ? ಬ್ರಹ್ಮ ಅಂದ್ರೇನಪ್ಪ? ಆಚಾರ್ಯ ಶಂಕರರು ಛಾಂದೋಗ್ಯೋಪನಿಷತ್ತಿನ 8ನೇ ಅಧ್ಯಾಯದ 1ನೆಯ ಪ್ರಪಾಠಕದ 2ನೇ ಮಂತ್ರದಲ್ಲಿ ಬ್ರಹ್ಮ ಅಂದರೆ ಏನು ಅಂತ ಡಿಫೈನ್ ಮಾಡ್ತಾರೆ. ದಿಕ್ ದೇಶ ಗುಣ ಗತಿ ಫಲ ಭೇದ ಶೂನ್ಯಂ ಪರಮಾರ್ಥ ಸತ್ ಅದ್ವಯಂ ಬ್ರಹ್ಮ. ಇದು ಬ್ರಹ್ಮ ಅನ್ನೋದಕ್ಕಿರ್ತಕ್ಕಂಥ ಲಕ್ಷಣ. ದಿಕ್ಕು ದೇಶ ಗುಣ ಗತಿ ಫಲ ಭೇದ ರಾಹಿತ್ಯದಿಂದ ಕೂಡ್ಕೊಂಡಿರ್ತಕ್ಕಂತಹ ಪಾರಮಾರ್ಥಿಕ ಸತ್ತಾಗಿರೋ ಯಾವುದಿದೆಯೋ ಅದೇ ಬ್ರಹ್ಮ ಅಂತ ಕರೀರಪ್ಪ. ನೋಡಿ, ನಾವೆಲ್ಲ ಈ ದಿಕ್ಕಿನಲ್ಲಿ ನಿಂತ್ಕೊಂಡಿರೋವಾಗ ಹಿಂದೆ ಏನಾಗ್ತಾ ಇದೆ ಅಂತ ಈ ಶರೀರಕ್ಕೆ ಗೊತ್ತಾಗೋದಿಲ್ಲ. ನಾನು ಈಗ ಈ ದೇಶದಲ್ಲಿ ಈ ಕಾಲದಲ್ಲಿ ಈ ಗೋಖಲೆ ಸಂಸ್ಥೆಯಲ್ಲಿ ಈ DVG ಅವರ ಈ ಪುರುಷ ಸೂಕ್ತದ 2ನೇ ದಿನ ಉಪನ್ಯಾಸ ಮಾಡ್ತಾ ಇರೋವಾಗ ಇದೇ ಸಮಯದಲ್ಲಿ ರಾಗಿಗುಡ್ಡದಲ್ಲಿ ನಾನು ದತ್ತಾತ್ರೇಯ ಪ್ರಣೀತವಾಗಿರ್ತಕ್ಕಂಥ ಅವಧೂತ ಗೀತೆಯನ್ನು ಇವತ್ತು ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ದೇಹಕ್ಕೆ ಒಂದು ಪರಿಧಿ ಇದೆ, ಇದಕ್ಕಿಂತ ಆಚೆ ಹೋಗಿ ನಾನು ಮಾಡೋಕ್ಕಾಗಲ್ಲ. ಸದಾಶಿವ ಬ್ರಹ್ಮೇಂದ್ರಂತಹ ಮಹನೀಯರಿಗೆ ಅದು ಸಾಧ್ಯ ಅಷ್ಟೆ. ಏಕಕಾಲದಲ್ಲಿ 3 ಕಡೆ ಆವಿರ್ಭವಿಸ್ತಕ್ಕಂಥ ಶಕ್ತಿ ಅವರಿಗಿತ್ತು ಯೋಗ ಸಿದ್ಧಿಗಳಿಂದ. ಅದನ್ನು ನನ್ನ ಹಿಂದಿನ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಅದರಿಂದ ಮತ್ತೆ ಪುನರಾವರ್ತನೆ ಬೇಡ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ ಬ್ರಹ್ಮವು ಸರ್ವ ಚೈತನ್ಯಮಯವಾದದ್ದು. ನೋಡಿ, ಬ್ರಹ್ಮ ಅಂದರೆ ಬೇರೆಯಲ್ಲ, ಚೈತನ್ಯ ಅಂದರೆ ಬೇರೆಯಲ್ಲ. ಚಿತ್ಯೈ ನಮಃ, ಚಿತ್ ಶಕ್ತಿಯೈ ನಮಃ ಯಾಕೆ ಬಂತು ಲಲಿತಾ ಸಹಸ್ರನಾಮದಲ್ಲಿ? ಚಿತ್ ಅಂದರೆ ಏನು? ಸಾಕ್ಷಾತ್ ಆಗಿರ್ತಕ್ಕಂತಹ ಚೈತನ್ಯ ಸ್ವರೂಪ ಅಂದರೆ ಜ್ಞಾನಸ್ವರೂಪಿಣಿ ಅಂತ ಹೇಳೋದಕ್ಕೆ ಚಿತ್ಯೈ ನಮಃ ಎಂಬುದಾಗಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಎಡತೊರೆ ಸುಬ್ರಾಯ ಶರ್ಮರು ಮಲ್ಲೇಶ್ವರದ 4ನೇ ಕ್ರಾಸ್ನ 307ನೇ ಡೋರ್ ನಂಬರಲ್ಲಿ 1931ನೇ ಇಸ್ವಿನಲ್ಲಿ ಬರೆದ ಲಲಿತಾ ಸಹಸ್ರನಾಮ ಭಾಷ್ಯದ ವ್ಯಾಖ್ಯಾನಕ್ಕೆ ಮುನ್ನುಡಿಯಾಗಿ ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅನುಗ್ರಹಿಸಿರ್ತಕ್ಕಂತಹ ಮುನ್ನುಡಿಯನ್ನು ತಾವು ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯಕರವಾಗುತ್ತೆ. ಯಾವ ಮಟ್ಟದಲ್ಲಿ ಒಂದು ಲಲಿತಾ ಅನ್ನೋ ಶಬ್ದವನ್ನು ವ್ಯಾಖ್ಯಾನ ಮಾಡ್ಬೋದು. ಲಾ ಅಂದ್ರೇನು, ಲೀ ಅಂದ್ರೇನು, ತಾ ಅಂದ್ರೇನು, ಅದರ ಮೇಲೆ ಇಟ್ಕೊಂಡು ಬೆಳೆಸ್ತಾರೆ. ಲಾ ಅಂದ್ರೇನು? ಲಕ್ಷ ಪದಾರ್ಥ ವೇದೇಶು, ವೇದದಲ್ಲಿ ಯಾರಿಗೆ ಲಕ್ಷ ಪದಾರ್ಥವಿದೆಯೋ. ಲೀ ಲಿಂಗಭೇದ ರಹಿತವಾಗಿ ಯಾವುದು ಸಾರ್ತಾ ಇದೆಯೋ. ತಾ ತತ್ವಮಸಿನಲ್ಲಿ ಯಾರಿಗೆ ಅಭಿಗಮ್ಯ ಇದೆಯೋ ಅಂಥದಕ್ಕೆ ಲಲಿತಾ ಅಂತ ಕರೀರಿ ಅಂತ. ಲಾ ಅಂದ್ರೇನು, ಲೀ ಅಂದ್ರೇನು, ತಾ ಅಂದ್ರೇನು, ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದಿದೆ. ಚೈತನ್ಯವಾದರೋ ಸರ್ವದಾ ಚಲನೆ ತೋರತಕ್ಕದ್ದು, ಅದು ಒಂದು ಕ್ಷಣವೂ ಸುಮ್ಮನಿರದು, ಅದು ಕದಲಿ ಕಾದ ಹಾಲುಕ್ಕಿದಂತೆ ಉಕ್ಕಿ ಹೊರಟಾಗ ಸೃಷ್ಟಿ. ನೋಡಿ ಎಷ್ಟು ಚೆನ್ನಾಗಿ ಸೃಷ್ಟಿ ಅಂದರೆ ಏನು ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಆ ಚೈತನ್ಯ ಕದಲಿ ಕಾದ ಹಾಲು ಉಕ್ಕಿದಂತೆ ಉಕ್ಕಿ ಹೊರಟಾಗ ಸೃಷ್ಟಿ. ನೋಡಿ, ಹಾಲು ಉಕ್ಕೋದು ಅಂದ್ರೇನು? ಆ ಪಾತ್ರೆಯಿಂದ ಉಕ್ಕಿ ಆಚೆ ಬರುತ್ತೋ ಇಲ್ವೋ, ಹಾಗೆ ಈ ಪ್ರಪಂಚ ಎಂಬತಕ್ಕಂಥದ್ದು ಸೃಷ್ಟವಾಗತ್ತೆ. ಆ ಹಾಲು ಇಂಗಿದಂತೆ. ನೋಡಿ, ಇದು ಉಕ್ಕೋದಾದರೆ ಇನ್ನೊಂದು ಇಂಗೋದು. ಇಂಗೋಗ್ಬಿಟ್ರೆ ಏನಾಗುತ್ತೆ? ಪೂರ್ತಿ ಕೆಳಕ್ಕೆ ಹೋಗ್ಬಿಡುತ್ತೆ ನೋಡಿ ಪಾತ್ರೆಯಲ್ಲಿ. ಸೊ ಆ ಇಂಗಿದಂತೆ ಪ್ರಳಯ ಕಮಲವು ಸೂರ್ಯ ಕಿರಣ ಸೋಕಿದಾಗ ಎಸಳು ಬಿಚ್ಚಿ ಅರಳುತ್ತದೆ. ಈ ತರಹ ಕಲ್ಪನೆ ಯಾರಿಗಾದರೂ ಸಾಮಾನ್ಯರಿಗೆ ಬರೋಕ್ಕೆ ಸಾಧ್ಯನಾ? ರವಿ ಕಾಣದಂ ಕವಿ ಕಂಡ ಅನ್ನೋದಕ್ಕೆ ಜ್ವಲಂತವಾಗಿರ್ತಕ್ಕಂಥ ನಿದರ್ಶನ ಇದು. ಅದು ಸಾಮಾನ್ಯರಿಗೆ ಒಂದು ವಸ್ತು ಅನ್ನೋದು ಚಲನಚಿತ್ರದಲ್ಲಿ ಹಾದು ಹೋಗೋ ಹಾಗೆ ಮನಪಟಲದಲ್ಲಿ ಹಾದು ಹೋಗುತ್ತೆ ಜ್ಞಾನಿಗಳಾಗಿರ್ತಕ್ಕಂಥವ್ರಿಗೆ. ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನೆ ಒಂದು ಕಡೆ, ಪೋಯೆಟ್ಸ್ ಲೂನೆಟಿಕ್ಸ್ ಆ್ಯಂಡ್ ಲವರ್ಸ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್ ಅಂತ. ಮಿಡ್ಸಮರ್ ನೈಟ್ಸ್ ಡ್ರೀಮ್ ಆ್ಯಕ್ಟ್ ಸೆಕೆಂಡ್ ಸೀನ್ ಥರ್ಡ್. ಸೊ ಆ ದೃಷ್ಟಿಯಿಂದ ವಿತೌಟ್ ಇಮ್ಯಾಜಿನೇಷನ್ ದೇ ಕೆನಾಟ್ ರೈಟ್. ಎಂತಹ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ನೋಡಿ ಅದು. ಹಾಲು ಇಂಗಿದಂತೆ ಇಂಗಿದಾಗ ಪ್ರಳಯ ಕಮಲವು ಸೂರ್ಯ ಕಿರಣ ಸೋಕಿದಾಗ ಎಸಳು ಬಿಚ್ಚಿ ಅರಳುತ್ತದೆ, ಅದು ಸೃಷ್ಟಿ. ಅದೇ ಹೂವು ನೋಡಿ, ಅದೇ ಹೂವು ಸೂರ್ಯ ಮುಳುಗಿದಾಗ ಎಸಳೆಳೆದುಕೊಂಡು ಮರಳಿ ಮೊಗ್ಗಾಗುತ್ತದೆ. ನೋಡಿ, ಹೂವಾಗಿದ್ದು ಮತ್ತೆ ಅದು ಮೊಗ್ಗಾದಾಗ ಏನಾಗತ್ತೆ? ಅದು ಪ್ರಳಯ. ನೋಡಿ, ಸೃಷ್ಟಿ ಅಂದ್ರೇನು, ಪ್ರಳಯ ಅಂದ್ರೇನು?
ಯಾರು ಸೂರ್ಯನನ್ನು ನೋಡಿಲ್ಲ, ಯಾರು ಕಮಲ ನೋಡಿಲ್ಲ, ಯಾರು ಅರಳೋದನ್ನು ನೋಡಿಲ್ಲ, ಯಾರು ಮೊಗ್ಗಾಗೋದನ್ನು ನೋಡಿಲ್ಲ. ನಮ್ಗೆ ಯಾರಿಗಾದರೂ ಈ ಥಾಟ್ ಬರೋಕ್ಕೆ ಸಾಧ್ಯನಾ? ಡಿ ವಿ ಜಿಯವರಿಗೆ ಬರುತ್ತೆ ಅದು. ಜಗತ್ತಿನ ಮೂಲದ್ರವ್ಯದ ವಿಕಾಸವೇ ಸೃಷ್ಟಿ, ಅದರ ಸಂಕೋಚವೇ ಪ್ರಳಯ. ನೋಡಿ, ಒಂದು ಲೈನಲ್ಲಿ ಡಿಫೈನ್ ಮಾಡ್ತಾರೆ. ಜಗತ್ತಿನ ಮೂಲದ್ರವ್ಯದ ವಿಕಾಸ, ಯಾವುದು ಆದಿಯಾಗಿರುತ್ತೋ ಅದು ವಿಕಾಸ ಹೊಂದಿದಾಗ ಅದೇ ಸೃಷ್ಟಿ. ಆ ವಿಕಾಸವಾಗಿರೋದು ಸಂಕೋಚ ಆದಾಗ ಅದೇ ಪ್ರಳಯ. ಸೃಷ್ಟಿ ಪ್ರಳಯಗಳು ಬ್ರಹ್ಮ ಚೈತನ್ಯದ ಸ್ಫುರಣದಿಂದ ಜಗದ್ರವ್ಯದ ರೂಪಾಂತರಗಳು. ನೋಡಿ, ಅದು ರೂಪಾಂತರ. ವೃಕ್ಷ ಸ್ಥಿತಿಯೇ ಸೃಷ್ಟಿ, ಬೀಜಸ್ಥಿತಿಯೇ ಪ್ರಳಯ. ಜಾಗರವೇ ಸೃಷ್ಟಿ, ಸುಷುಪ್ತಿಯೇ ಪ್ರಳಯ. ಎಂಥ ವೇದಾಂತ ಜ್ಞಾನ ಗೊತ್ತಾ ಇದಕ್ಕೆ? ಈ ವಾಕ್ಯ ಯಾರಾದರೂ ಹೇಳಬೇಕಾದ್ರೆ ವೇದಾಂತ ಪರಿಭಾಷಾ ಜ್ಞಾನ ಇರಬೇಕು, ವೇದಾಂತ ಸಾರದ ಜ್ಞಾನ ಇರಬೇಕು. ಧರ್ಮರಾಜಾಧ್ವರಿಗಳು ವೇದಾಂತ ಪರಿಭಾಷೆಯಲ್ಲಿ 4 ರೀತಿ ಪ್ರಳಯವನ್ನು ಪ್ರತ್ಯಕ್ಷ ಪರಿಚಯದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಆತ್ಯಂತಿಕ ಪ್ರಳಯ ಇತ್ಯಾದಿಯಾಗಿ. ನಿತ್ಯ ಪ್ರಳಯ ಅಂದರೆ ಸುಷುಪ್ತಿ. ಆ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ವಾಕ್ಯವನ್ನು ಅವರು ಉದ್ಧರಿಸ್ತಾ ಇರೋದು. ಸುಮ್ಮನೆ ಬರಿತಾ ಇದ್ದಾರೆ ಅಂತ ಅನ್ಕೋಬೇಡಿ. ಅಷ್ಟು ವೇದಾಂತದ ಪರಿಪಕ್ವವಾಗಿರ್ತಕ್ಕಂಥ ಮನಸ್ಥಿತಿಯಿಂದ ಹೊರಹೊಮ್ಮಿರತಕ್ಕಂತಹ ಒಂದೊಂದು ಶಬ್ದವು ಒಂದೊಂದು ಮುತ್ತು, ಒಂದೊಂದು ಶಬ್ದವು ಒಂದೊಂದು ರತ್ನ, ಒಂದೊಂದು ಶಬ್ದವು ಒಂದು ಅನುಭವ ವೇದ್ಯ. ಅನುಭವ ಇಲ್ಲದೆ ಹೋದರೆ ವೇದಾಂತ ಪ್ರಯೋಜನವೇ ಇಲ್ಲ. ಅನುಭವಾವಸಾನತ್ವ ಶಾಸ್ತ್ರಾಣಾಂ ಅನುಭವ ಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಹೊರಟಿರೋದೇ ಅನುಭವ ಹೇಳೋದಕ್ಕೆ. ಭಗವತ್ಪಾದ ಶಂಕರರೇ ಭಾಷೆದಲ್ಲಿ ಒಂದು ಕಡೆ ಹೇಳಿದ್ದಾರೆ, 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ಅಂದರೂ ಕೂಡ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೇನಪ್ಪ ಬರ್ತಾ ಇದೆ? ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯಪಗಂತು ಶಕ್ಯತೆ. ಸಹಜವಾಗಿರ್ತಕ್ಕಂಥ ಧರ್ಮ ಅದು. ನೋಡಿ, ನಿತ್ಯ ಪ್ರಳಯ ಅಂತ ಕರೆಯೋದು ಸುಷುಪ್ತಿಗೆ. ಯಾರಾದರೂ ಈ ರೀತಿ ಯೋಚನೆ ಮಾಡಿದ್ದಾರಾ? ನಮಗೆ ಪ್ರಳಯ ಅಂದರೆ ಏನು ನಮಗೆ ಅರ್ಥ ಆಗೋದು, ಪ್ರಪಂಚ ಪ್ರಳಯ ಆಗಿಬಿಡುತ್ತಂತೆ, 1999 ಎಂಡ್ ಆಫ್ ಕಲಿಯುಗ. ಒಂದು ಪುಸ್ತಕ ಬಂದಿತ್ತು, ವೇದವ್ಯಾಸ ಅಂತ ಕಾಣುತ್ತೆ, ಇಫ್ ಮೈ ಮೆಮರಿ ಈಸ್ ಆಲ್ ರೈಟ್. ಸೊ ಪ್ರಳಯ ಅಂದ್ರೇನೋ ಬಾಹ್ಯ ಪ್ರಪಂಚದ ಪ್ರಳಯವನ್ನು ನಾವು ಇಟ್ಕೊಂಡಿದ್ದೇವೆ ಹೊರತು ಆಂತರಿಕ ಪ್ರಳಯವನ್ನು ಯೋಚನೆ ಮಾಡ್ತಾ ಇಲ್ವಲ್ಲ. ನಾವೆಲ್ಲ ಪ್ರಳಯದಿಂದನೇ ಆಚೆ ಬರ್ತಾ ಇರೋದು. ಸುಷುಪ್ತಿ ಅಂದ್ರೇ ಪ್ರಳಯ. ನೋಡಿ, ನಿತ್ಯ ಪ್ರಳಯ ಅದು. ಎವ್ರಿ ಡೇ ವಿ ಆರ್ ಅಂಡರ್ ಗೋಯಿಂಗ್ ಪ್ರಳಯ. ಹೀಗೆ ನಾವು ಯೋಚನೆ ಮಾಡಿದ್ರೆ ಈ ದಿಕ್ಕಿನಲ್ಲಿ ಆ ಪ್ರಳಯಕ್ಕೆ ಯಾರೂ ಹೆದರ್ಕೊಳ್ಳೇಬೇಕಾಗಿಲ್ಲ. ಯಾಕಂದರೆ ನಿತ್ಯವೂ ನಾನು ಪ್ರಳಯದಿಂದನೇ ಆಚೆ ಬರ್ತಾ ಇರೋದು. ನೋಡಿ, ನಮಗೆ ಗೊತ್ತಿಲ್ಲದೇನೆ ನಾವು ಎಂತೆಂತಹ ವಿಷಯಗಳನ್ನು ಅನುಭವಿಸ್ತಾ ಇದ್ದೀವಿ ಲೋಕದಲ್ಲಿ ಅನ್ನೋದಕ್ಕೆ. ಈ ಸೃಷ್ಟಿ ಪ್ರಳಯಗಳ 2 ವಿಕಾರಗಳು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಪ್ರತ್ಯೇಕವಾಗಿ, ಎಂದರೆ ವ್ಯಷ್ಟಿ ಜೀವನದಲ್ಲಿ ಕ್ಷಣ ಕ್ಷಣವೂ ನಡೆಯುತ್ತಿರುತ್ತದೆ. ನಮ್ಮ ಅಂಗಾಂಗಗಳ ಚರ್ಮ, ಮಾಂಸ, ಮೂಳೆಗಳ ವ್ಯತ್ಯಾಸಗಳಲ್ಲಿಯೇ ಅದನ್ನು ಕಂಡುಕೊಳ್ಳಬಹುದು. ಯಾಕೆ? ಹೊರಗಡೆ ನೋಡೋಕ್ಕೆ ಒಂದೇ ತರಹ ಇರುತ್ತೆ ಚರ್ಮ, ಆದರೆ ವಯಸ್ಸು ಆಗ್ತಾ 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 ಒಳಗಡೆ ಎಷ್ಟು ಅದು ವ್ಯತ್ಯಾಸ ಹೊಂದಿದೆ ಅಂತ ನಮಗೆ ಗೊತ್ತಾಗಲ್ಲ. ಹೊರಗಡೆ ನೋಡೋದಕ್ಕೆ ಚೆನ್ನಾಗೇ ಕಾಣುತ್ತೆ, ಆದರೆ ಒಳಗಡೆ ಏನೇನಾಗಿದೆಯೋ ಅದರ ಗತಿ. ತೊಗಲಿನ ನರತಂತುಗಳು ಕ್ಷಣೇ ಕ್ಷಣೇ ಬೆಳೆಯುತ್ತದೆ, ಕ್ಷಣೇ ಕ್ಷಣೇ ಸಾಯುತ್ತದೆ. ಮೂಳೆಯೂ ಹಾಗೆಯೇ ಬೆಳೆಯುತ್ತದೆ, ಸವೆಯುತ್ತದೆ. ಕೂದಲು ಹಾಗೆಯೇ ಹುಟ್ಟುತ್ತದೆ, ಉದುರುತ್ತದೆ. ರಕ್ತವೂ ಹಾಗೆಯೇ ಹೊಸದಾಗುತ್ತದೆ, ಹಳೇದಾಗುತ್ತದೆ. ಹೀಗೆ ವ್ಯಷ್ಟಿ ಮನುಷ್ಯನಲ್ಲಿ ಕ್ಷಣ ಕ್ಷಣವೂ ಸೃಷ್ಟಿ, ಕ್ಷಣ ಕ್ಷಣವೂ ಪ್ರಳಯ. ನೋಡಿ, ಸೃಷ್ಟಿ ಮತ್ತು ಪ್ರಳಯವನ್ನು ನಮ್ಮ ದೇಹಕ್ಕೆ ಅಪ್ಲೈ ಮಾಡಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮಗೆ ಹೀಗೆ ಹೇಳಿದ್ರೇ ನಮಗೆ ಅರ್ಥ ಆಗಲ್ಲ. ಇನ್ನು ಪಾರಿಭಾಷಿಕವಾಗಿ ಹೇಳಿಬಿಟ್ರೆ ಏನು ಗತಿ ನಮ್ಮದು? ಇಷ್ಟೆಲ್ಲ ಬಿಡಿಸಿ ನಮ್ಮ ಉದಾಹರಣೆನೇ ನಮಗೆ ಕೊಟ್ಟು ಹೇಳಿದ್ರೂ ನಮಗೆ ಅರ್ಥ ಆಗಲ್ಲ. ಇನ್ನು ಯಾವ ರೀತಿ ಹೇಳಬೇಕಪ್ಪ? ಎಷ್ಟು ಕಾಳಜಿ ವಹಿಸಿ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ. ನೋಡಿ, ಈ ವಿಕಾರಗಳು ಸಮಸ್ತ ಜಗತ್ತಿನ ಒಟ್ಟಿನಲ್ಲಿ, ಎಂದರೆ ಸಮಷ್ಟಿ ಜೀವನದಲ್ಲಿ ಕೋಟ್ಯಂತರ ಕ್ಷಣಗಳಿಂದ ಒಂದಾವರ್ತಿ, ಎಂದರೆ ಯುಗಾಂತರ ಕಲ್ಪಾಂತರಗಳಲ್ಲಿ ನಡೆಯುತ್ತದೆ. ಅದೇ ಮಹಾಸೃಷ್ಟಿ, ಅದೇ ಮಹಾಪ್ರಳಯ. ನೋಡಿ, ನಮ್ಮಲ್ಲಿ 4 ಯುಗಗಳು, ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಅಂತ 4 ಯುಗಗಳು ಇರತಕ್ಕಂಥದ್ದು. ನಾವು
ಒಂದು ಪ್ರಾಚೀನವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಶ್ಲೋಕ ಇದೆ, ಬಟ್ ಅದು ಎಲ್ಲಿ ಬರುತ್ತೆ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ರೆಫರೆನ್ಸು. ಯಾರಿಗ ತಮಗೆ ಗೊತ್ತಿದ್ದರೆ ಹೇಳಿ ಬರ್ಕೋತೀನಿ. ಕೃತೇತು ದಕ್ಷಿಣಾಮೂರ್ತಿ ತ್ರೇತಾಯಾಂ ಗುರು ದತ್ತಕಃ ದ್ವಾಪರೇ ವ್ಯಾಸರೂಪಶ್ಚ ಕಲೌ ಶ್ರೀ ಗುರು ಶಂಕರ ಅಂತ. ಕೃತೇತು ದಕ್ಷಿಣಾಮೂರ್ತಿ, ಯಾರು ಕೃತಯುಗದಲ್ಲಿ ದಕ್ಷಿಣಾಮೂರ್ತಿಯಾಗಿ ಅವತರಿಸಿದರೋ, ತ್ರೇತಾಯಾಂ ಗುರು ದತ್ತಕಃ, ತ್ರೇತಾಯುಗದಲ್ಲಿ ಅವರೇ ದತ್ತಾತ್ರೇಯರಾದರು. ದ್ವಾಪರೇ ವ್ಯಾಸರೂಪಶ್ಚ, ದ್ವಾಪರ ಯುಗದಲ್ಲಿ ಅವರೇ ವೇದವ್ಯಾಸರಾದರು. ಕಲೌ ಶ್ರೀ ಗುರು ಶಂಕರ, ಕಲಿಯುಗದಲ್ಲಿ ಅವರೇ ಶಂಕರರಾಗಿ ಆವಿರ್ಭವಿಸಿದರು ಅಂತ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಕೇಳಿರೋ ಶ್ಲೋಕ. ನಾನು ಅದಕ್ಕೆ ರೆಫರೆನ್ಸ್ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಬರುತ್ತೆ ಅಂತ. ಹೀಗೆ ಸೃಷ್ಟಿ ಪ್ರಳಯಗಳ ಆದ್ಯಂತಗಳೆರಡೂ ಇಲ್ಲದ ಒಂದು ಮಹಾಗ್ರಂಥದ ಮಧ್ಯದ ಅಧ್ಯಾಯಗಳು. ಅಂತಹ ಜಗಚ್ಚರಿತ್ರೆಯ ಪುಸ್ತಕ ಮಧ್ಯಮಾಧ್ಯಾಯವೊಂದನ್ನು ನಾವು ಪುರುಷ ಸೂಕ್ತದಲ್ಲಿ ಕಾಣಬಹುದು. ನೋಡಿ, ಇದು ಬೇಕಾಗಿರತಕ್ಕಂತಹ ಅವತರಣಿಕೆ. ಯಾವ ಅವತರಣಿಕೆಯಲ್ಲಿ ಪುರುಷ ಸೂಕ್ತ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿನ್ನೆ ನಿಮಗೆ ಹೇಳಿದೆ. ಡಿ ವಿ ಜಿಯವರ ಒಂದೊಂದು ಕೃತಿಗೂ ಒಂದೊಂದು PhD ಕೊಡ್ಬೋದು ಅಂತ. ಮಾಡ್ರನ್ ಟರ್ಮಿನಾಲಜಿಯಲ್ಲಿ ಅಫ್ಕೋರ್ಸ್ ಅವರನ್ನು ಆ ಮಟ್ಟಕ್ಕೆ ಇಳಿಸಬಾರ್ದು ನಾವು, ಆದರೆ ನಮ್ಮ ಒಂದು ಲೌಕಿಕ ದೃಷ್ಟಿಯಿಂದ ಮಾತಾಡೋದಾದರೆ ಆ ಫುಟ್ ನೋಟ್ಸ್ ಏನು, ಆ ಕೋಲಫೋನ್ ಏನು, ಈ ಪುರುಷ ಸೂಕ್ತದ ಕೊನೆಗೆ ಅವರು ಕೊಟ್ಟಿರ್ತಕ್ಕಂಥ ಅನುಬಂಧ ನೀವು ಓದಿ ನಡೆದ್ರೆ ಜಾತಿ ವ್ಯವಸ್ಥೆ ಬಗ್ಗೆ ಮತ್ತು ಚಾತುರ್ವರ್ಣದ ಬಗ್ಗೆ ಆಶ್ಚರ್ಯ ಆಗುತ್ತೆ ನಿಮಗೆ. ಅಪೆಂಡಿಕ್ಸ್ ಅಂತ ನಾವು ಕರಿತೀವಿ ಅದನ್ನು. PhD ಥೀಸಿಸಲ್ಲಿ ಅಪೆಂಡಿಕ್ಸ್ ಹೇಗೆ ಬರುತ್ತೆ, ಫುಟ್ ನೋಟ್ಸ್ ಹೇಗೆ ಬರುತ್ತೆ, ಕೊಟೇಶನ್ ಹೇಗೆ ಬರುತ್ತೆ, ಕೋಟ್ಸ್ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಕ್ಯಾಪಿಟಲ್ ಇರಬೇಕು, ಎಲ್ಲಿ ಸ್ಮಾಲ್ ಲೆಟರ್ ಇರಬೇಕು, ಅದು ಪ್ರತಿಯೊಂದನ್ನು ಕೂಡ ಅವರ ಪ್ರತಿಯೊಂದು ಪುಟದಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಲೆಂಟ್ ರಿಸರ್ಚ್ ಮೆಥಡಾಲಜಿ ನಾವು ನೋಡ್ತಾ ಹೋದರೆ ಈ ಹಿನ್ನೆಲೆಯಲ್ಲಿ ಪುರುಷ ಅಂದರೆ ಏನು ಅಂತ ನಮಗೆ ಅವರು ತೋರಿಸ್ಕೊಡ್ತಾರೆ ನೋಡಿ. ಎತ್ಕೋತಾ ಪುರುಷ ಸೂಕ್ತ ಪ್ರಾರಂಭ ಮಾಡೋಕ್ಕಿಂತ ಅದಕ್ಕೊಂದು ಹಿನ್ನೆಲೆ ಕಲ್ಪಿಸಬೇಕು. ಪುರುಷ ಅಂದರೆ ಯಾರು, ಯಾವ ಹಿನ್ನೆಲೆಯಲ್ಲಿ ನಾವು ಪುರುಷ ಸೂಕ್ತವನ್ನು ಅರ್ಥ ಮಾಡ್ಕೋಬೇಕು, ಆ ಮಹತ್ತರವಾಗಿರ್ತಕ್ಕಂಥ ಶಬ್ದಕ್ಕೆ ಎಷ್ಟು ರೀತಿಯಾಗಿ ಅರ್ಥ ವಿಕಾಸ ಎಂಬತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಇದೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ ತಮ್ಮ ಅದ್ಭುತವಾಗಿರ್ತಕ್ಕಂತಹ ಜ್ಞಾನದಿಂದ. ಮೊದಲು ಪುರುಷ ಶಬ್ದದ ಅರ್ಥವನ್ನು ಮನಸ್ಸಿಗೆ ವಿಶದಪಡಿಸಿಕೊಳ್ಳುವುದು ಅವಶ್ಯಕ. ಈ ಪದಕ್ಕೆ ಮುಖ್ಯವಾಗಿ 2 ಅರ್ಥಗಳು ಉಪಲಬ್ಧಿ ಇದೆ. ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ತೆಗೆದುಕೊಂಡು ಹೋಗ್ತಾರೆ ಅಂದರೆ ಹೌ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಆಬ್ಜೆಕ್ಟಿವಿಟೀಸ್. ಮೊದಲನೇದು ಮನುಷ್ಯ, ಗಂಡಸು ಎಂದು ಒಂದು ಅರ್ಥ. ಈ ಅರ್ಥ ಎಲ್ರಿಗೂ ಅರ್ಥ ಆಗುತ್ತೆ. ಪುರುಷ ಅಂದರೆ ಗಂಡಸು, ಪುರುಷ ಅಂದರೆ ಮನುಷ್ಯ ಅಂತ. ಆದರೆ ಅಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಡ್ಬೇಡಿಪ್ಪ ಅಂತ ಹೇಳ್ತಾರೆ ನೋಡಿ. ಇದು ನಮ್ಮ ದಿನಚರಿಯ ಬಳಕೆಯ ಅರ್ಥ, ಡೇ ಟು ಡೇ ನಾವು ಯೂಸ್ ಮಾಡ್ತಕ್ಕಂತಹ ಅರ್ಥ. 2, ಜಗನ್ಮೂಲ ವಸ್ತುವಾದ ಪರಬ್ರಹ್ಮದ ವ್ಯಕ್ತ ಸ್ವರೂಪ. ನೋಡಿ, ಬ್ರಹ್ಮನಿಗೆ ಅವ್ಯಕ್ತ ವ್ಯಕ್ತ ಎರಡೂ ಇದೆ. ಆ ಬ್ರಹ್ಮ ವ್ಯಕ್ತ ಸ್ವರೂಪವಾದರೆ ಅವನು ಪುರುಷನಾಗ್ತಾನೆ ಅಂತ. ಈ ಒಂದು ಡೈಮೆನ್ಷನ್ನು ನಾವು ಊಹೆ ಮಾಡಿಕೊಳ್ಳೋಕ್ಕೂ ಆಗಲ್ಲ. ಎಂದರೆ ಪರಮಾತ್ಮ, ಭಗವಂತ, ಪರಮೇಶ್ವರ, ನಾರಾಯಣ, ದೇವರು ಎಂಬುದು ಇನ್ನೊಂದರ್ಥ. ಪುರುಷ ಅನ್ನೋದಕ್ಕೆ ಎಷ್ಟು ರೀತಿಯಾಗಿ ಅರ್ಥ ಮಾಡ್ಬೋದು ಅನ್ನೋದಕ್ಕೆ ಈ ಅರ್ಥ ವೇದದಲ್ಲಿಯೂ ಭಗವದ್ಗೀತೆ ಮೊದಲಾದ ಶಾಸ್ತ್ರಗಳಲ್ಲಿಯೂ ಕಂಡುಬರುತ್ತದೆ. ತಕ್ಷಣ ಪ್ರಮಾಣ ಕೊಡ್ತಾರೆ ನೋಡಿ. ಎಲ್ಲಿ ಅಂತ ನಾವು ಪ್ರಶ್ನೆ ಕೇಳಿದ ಕೂಡಲೇ ಕೇಳೋಕ್ಕೆ ಮುಂಚೆನೇ ನಾನು ನಿನ್ನೆ ಹೇಳಿದೆ, ಉತ್ಥಾಪ್ಯಾಕಾಂಕ್ಷ ಅಂತ ಒಂದು ಟರ್ಮಿನಾಲಜಿ ಇದೆ ಮೀಮಾಂಸಾ ಶಾಸ್ತ್ರದಲ್ಲಿ ಅಂತ. ಕೇಳೋಕ್ಕೆ ಮುಂಚೆನೇ ಅವರೇ ಪ್ರಶ್ನೆ ಹಾಕ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು. ನಮಗೆ ಪ್ರಶ್ನೆ ಕೇಳೋಕ್ಕೂ ಆಗಲ್ಲ, ಆ ತರಹ ನಾವು ಬುದ್ಧಿಮಟ್ಟಕ್ಕೆ ಅತೀತವಾಗಿರೋದು. ಅವರೇ ಉತ್ಥಾಪ್ಯಾಕಾಂಕ್ಷೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ ನೋಡಿ. ವೇದದಲ್ಲಿ, ಭಗವದ್ಗೀತೆ ಮೊದಲಾದ ಶಾಸ್ತ್ರಗಳಲ್ಲಿ ಕಂಡುಬರುತ್ತದೆ. ಪುರುಷ ಶಬ್ದವು ಸಂಸ್ಕೃತದ ಪೂಧಾತುವಿನಿಂದ ಬಂದದ್ದು. ವ್ಯಾಕರಣದವರು ಯಾರಾದರೂ ಇದ್ದರೆ ಸಂತೋಷ ಆಗುತ್ತೆ ಅವರಿಗೆ. ಧಾತು ಯಾವುದು, ಯಾವ ಲಕಾರ ಇತ್ಯಾದಿಗಳು ಹೇಳ್ಕೊಂಡ್ರೆ ಅವ್ರಿಗೊಂಥರ ಪರಮಾನಂದ. ಈಗಿನ ಕಾಲದಲ್ಲಿ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ವ್ಯಾಕರಣ ಅಂದ್ರೇ ಕ್ಯಾಕರಣ ಅಂತ ಆಗಿಬಿಟ್ಟಿದೆ. ಸ್ಕೂಲ್ ಮಕ್ಕಳು ಎಲ್ಲರೂ ಅಷ್ಟೇ, ಸಂಸ್ಕೃತ ವ್ಯಾಕರಣ ಕಷ್ಟ, ನಮ್ಮ ಕೈಯಲ್ಲಾಗಲ್ಲ. ಸೊ ಅದಕ್ಕೆ ನೋಡಿ ಎಂಥ ಡೈಮೆನ್ಷನ್ ಇದು. ಪುರುಷ ಶಬ್ದವು ಸಂಸ್ಕೃತದ ಪೂಧಾತುವಿನಿಂದ ಬಂದದ್ದು. ಈ ಧಾತುವಿಗೆ ಭರ್ತಿ ಮಾಡುವುದು, ಪೂರೈಸುವುದು, ತುಂಬುವುದು ಎಂದರ್ಥ. ಪಾಲನ ಪೂರಣಯೋ, ಯಾವ ಒಂದು ಸತ್ವವು ಎಲ್ಲರಲ್ಲಿಯೂ ತುಂಬಿಕೊಂಡಿರುತ್ತದೆಯೋ
ಅದು ಆ ದೆಸೆಯಲ್ಲಿ ಪುರುಷ ಎಂದು ಕರೆಸಿಕೊಳ್ಳುತ್ತದೆ. ಪೃಪಾಲನಯೋ ಅನ್ನೋದಕ್ಕೆ ಅರ್ಥ ನೋಡಿ, ಪೂರೈಸುವುದು, ತುಂಬುವುದು, ಭರ್ತಿ ಮಾಡುವುದು ಅನ್ನೋ ಅರ್ಥದಲ್ಲಿ. ಪುರುಷ ಸರ್ವಪೂರಣಾತ್, ಹೇಳಿ ಬಿಡೋದಿಲ್ಲ ಅವರಷ್ಟಕ್ಕೆ, ಸಮರ್ಥನೆ ಬೇಕಲ್ಲ ವಾಕ್ಯಕ್ಕೆ. ತಕ್ಷಣ ಭಾಷ್ಯ ಕೋಟ್ ಮಾಡ್ತಾರೆ ನೋಡಿ, ಯಾವುದು ಬ್ರ್ಯಾಕೆಟಲ್ಲಿ ಶಂಕರ ಭಾಷ್ಯ, ಕಠೋಪನಿಷತ್ ಭಾಷ್ಯ 1-3-11. ನೋಡಿ ಡಾಕ್ಯುಮೆಂಟೇಷನ್ ಹೆಂಗಿದೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾನೆ, ಪರ್ಫೆಕ್ಟ್ ಡಾಕ್ಯುಮೆಂಟೇಷನ್. ಸೊ ಈ ದೃಷ್ಟಿಯಿಂದ ಇಟ್ಕೊಂಡ್ರೆ ಶಂಕರ ಭಾಷ್ಯ ಪ್ರಮಾಣ ಕೋಟ್ ಮಾಡ್ತಾ ಇದ್ದಾರೆ, ಪುರುಷ ಸರ್ವಪೂರಣಾತ್, ಎಲ್ಲರನ್ನೂ ಪೂರ್ತಿಗೊಳಿಸೋದರಿಂದ, ಎಲ್ಲರಲ್ಲೂ ತುಂಬಿಸೋದರಿಂದ, ಭರ್ತಿ ಮಾಡುವುದರಿಂದ. ಅಲ್ಲಿಗೆ ಬಿಡಲಿಲ್ಲ. ಎರಡನೇದು ಬೃಹದಾರಣ್ಯಕ, ಸ ಯತ್ ಪೂರ್ವ ಅಸ್ಮಾತ್ ಸರ್ವಸ್ಮಾತ್ ಸರ್ವಾನ್ ಪಾಪ್ಮನ ಔಷತ್ ತಸ್ಮಾತ್ ಪುರುಷಃ. ಬೃಹದಾರಣ್ಯಕ 1:4-1. ಆಮೇಲೆ ಮತ್ತೆ ಬೃಹದಾರಣ್ಯಕ 2:5-18, ಸವ ಅಯಂ ಪುರುಷಃ ಸರ್ವಾಸು ಪೂರಶ್ಚ ಪುರಿಷಯಃ. ನೋಡಿ ಪುರೀತತ್ ಅಂತ ಒಂದು ನಾಡಿ ಇದೆ ನಮ್ಮಲ್ಲಿ, ಅದಕ್ಕೆ ಪುರೀತತ್ತಲ್ಲಿ ಯಾರು ಮಲಗಿ ನಿದ್ದೆ ಮಾಡ್ತಾರೋ ಅವರು ಪುರುಷರು ಅಂತ ಆ ನಿಷ್ಪತ್ತಿಯನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಬೃಹದಾರಣ್ಯಕದ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಪುರೀತತ್ ಎಂಬತಕ್ಕಂಥ ನಾಡಿಯಲ್ಲಿ ಮಲಗಿ ನಿದ್ರೆ ಮಾಡ್ತಕ್ಕಂಥ ಪುರುಷ ಅಂದರೆ ಗಂಡಸರು ಆಗ್ಬೋದು, ಹೆಂಗಸರು ಆಗ್ಬೋದು. ನೋಡಿ ಪುರುಷ ಅಂದರೆ ಬರೀ ಗಂಡಸು ಅಂತಲೇ ಆಗಬೇಕಾಗಿಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಈ ನಿಷ್ಪತ್ತಿಯಿಂದ. ಅನುಭೂತಿ ಪ್ರಕಾಶ ಅಂತ ವಿದ್ಯಾರಣ್ಯ ಸ್ವಾಮಿಗಳ ಒಂದು ಶ್ರೇಷ್ಠ ಕೃತಿ. ಅನುಭವದಿಂದ ಅನುಭೂತಿ ಅನ್ನೋದು ಉಂಟಾಗತ್ತೆ. ಅನುಭವವೇ ಇಲ್ಲದೆ ಹೋದರೆ ಅನುಭೂತಿ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಪುಂ ಶೇತೆ ಯತಃ ತಸ್ಮಾತ್ ಪುರುಷ ಜೀವ ಉಚ್ಯತೆ. ನೋಡಿ ಪುರುಷ ಅಂದರೆ ಜೀವ ಅಂತಲೂ ಒಂದು ಕನೊಟೇಷನ್ನಲ್ಲಿ ಹೇಳಬಹುದು. ಸರ್ವಂ ಪೂರಯತಿ ಇತ್ಯೇವಂ ಪುರುಷ ಬ್ರಹ್ಮ ಭಣ್ಯತೆ. ನೋಡಿ ಜೀವ ಅಂತಲೂ ಆಗ್ಬೋದು, ಬ್ರಹ್ಮ ಅಂತಲೂ ಆಗ್ಬೋದು. ಅದಕ್ಕೇ ನಮ್ಮಲ್ಲಿರೋದು ಜೀವೋ ಬ್ರಹ್ಮೈವ ನ ಅಪರಹ. ಜೀವವೇ ಬ್ರಹ್ಮ, ಬ್ರಹ್ಮವೇ ಜೀವ. ಹಾಗಾದರೆ ನಾನು ಬ್ರಹ್ಮ ಅಂತ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಅಜ್ಞಾನ ಎಂಬತಕ್ಕಂಥ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಪರದೆ ಅನ್ನೋದು ನಮ್ಮನ್ನು ಮುಚ್ಚಾಕ್ಬಿಟ್ಟಿದೆ. ಯಾವಾಗ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಪರದೆಯನ್ನು ನಾವು ಪಕ್ಕಕ್ಕೆ ಸರಿಸ್ತೀವೋ ಆಗಿರ್ತಕ್ಕಂಥದ್ದೇ ಬ್ರಹ್ಮವಸ್ತು. ಈಶಾವಾಸ್ಯೋಪನಿಷತ್ತಿನ 16ನೇ ಮಂತ್ರವೇ ಪ್ರಮಾಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ದಯಮಾಡಿ ಆ ಪಕ್ಕಕ್ಕೆ ಸರಿಸಿದರೆ ಆ ಪರದೆಯನ್ನು, ಅಜ್ಞಾನದ ಪರದೆಯನ್ನು ನಾನು ನಿನ್ನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಇದರ ಮೇಲೆ ಸ್ವಾಮಿ ರಂಗನಾಥಾನಂದ ಅವರು ವ್ಯಾಖ್ಯಾನ ಮಾಡ್ತಾ 1941 ಮಾಸ್ಕೋ ಲೆಕ್ಚರ್ಸಲ್ಲಿ ಒಂದು ಮಾತು ಹೇಳ್ತಾರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್ ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ವಾಟ್ ಈಸ್ ದಟ್ ಡೆವಿಲ್? ದಟ್ ಈಸ್ ಅಜ್ಞಾನ. ಟೇಕ್ ಔಟ್ ದಟ್ ಅಜ್ಞಾನ, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಜ್ಞಾನ. ಜ್ಞಾನ ಅನ್ನೋದು ಆಚೆಯಿಂದ ಬರೋದಲ್ಲ, ಜ್ಞಾನ ಅನ್ನೋದು ಒಳಗಡೆನೇ ಇರೋದು. ಆದರೆ ಅದನ್ನು ಈ ಅಜ್ಞಾನ ಅನ್ನೋದು ಮುಚ್ಚಾಕ್ಬಿಟ್ಟಿದೆ. ಅದರಿಂದ ನಾವು ಮಾಡಬೇಕಾಗಿರೋದು ಏನು ಅಂದರೆ, ಮುಚ್ಚಾಕಿರೋದನ್ನು ಪಕ್ಕಕ್ಕೆ ಸರಿಸೋದು ಅಷ್ಟೇ ನಾವು ಮಾಡಬೇಕಾಗಿರೋದು. ಭಗವತ್ಪಾದ ಶಂಕರರು ಒಂದು ಉದಾಹರಣೆ ಕೊಡ್ತಾರೆ ಇದಕ್ಕೆ. ಆಕಾಶದಲ್ಲಿ ಸೂರ್ಯ ಪ್ರಖರವಾಗಿ ತನ್ನ ಕಿರಣಗಳಿಂದ ಬೆಳಗ್ತಾ ಇದ್ದಾನೆ. ಒಂದು ಕ್ಷಣಕಾಲ ಮೋಡ ಬಂದು ಅದನ್ನು ಆವರಿಸ್ಕೊಂಡಿದೆ. ಆಗ ನನಗೇನು ಭಾವನೆ ಬರುತ್ತೆ? ಸೂರ್ಯ ಮುಳುಗೋದ ಅನ್ನೋ ಭಾವನೆ ಬರುತ್ತೆ. ಮರುಕ್ಷಣದಲ್ಲಿ ಗಾಳಿ ಬೀಸಿದಾಗ, ಮೋಡ ಚೆದರು ಹೋದಾಗ ಮತ್ತೆ ಸೂರ್ಯ ಪ್ರಕಾಶಿಸ್ತಾನೆ. ಆ ಸೂರ್ಯ ಬೇರೆಯಲ್ಲ, ನಮ್ಮ ಒಳಗಡೆ ಇರತಕ್ಕಂಥ ಆತ್ಮ ಸೂರ್ಯ ಬೇರೆಯಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅದಕ್ಕೆ ಕಠೋಪನಿಷತ್ ಹೇಳ್ತಾ ಇರೋದು, ಈ ಆತ್ಮ ಸೂರ್ಯನಿಗೆ ಇನ್ಯಾವ ಸೂರ್ಯನ ಅವಶ್ಯಕತೆಯೂ ಬೇಕಾಗಿಲ್ಲ. ಇದರಿಂದ ಮಿಕ್ಕೆಲ್ಲವೂ ಬೆಳಗತ್ತೆ ಹೊರತು ಇದಕ್ಕೆ ಇನ್ಯಾವುದರ ಬೆಳಕು ಬೇಕಾಗಿಲ್ಲ. ಹಾಗಾದರೆ ಆ ಮೋಡ ಯಾವುದು? ಆ ಮೋಡವೇ ಅಜ್ಞಾನ ರೂಪವಾಗಿರ್ತಕ್ಕಂಥ ಅವಿದ್ಯೆ. ಆ ಗಾಳಿ ಯಾವುದಪ್ಪ? ಸದ್ಗುರುವಿನ ಉಪದೇಶ. ಈ ರೀತಿ ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಮನವರಿಕೆ ಆಗುತ್ತೆ ನೋಡಿ. ಅದಕ್ಕೇ ಪುರ ಎಂದರೆ ದೇಹ, ದೇಹ ಧರಿಸಿದವನು ಪುರುಷ. ಪ್ರಪಂಚದ ಮೂಲ ವಸ್ತುವಾದ ಬ್ರಹ್ಮವು ತತ್ವದಲ್ಲಿ ಎಂದರೆ ಅದರ ನೈಜ ಸ್ಥಿತಿಯಲ್ಲಿ ಆಕಾರ, ವರ್ಣ, ಶಬ್ದ ಮೊದಲಾದ ಯಾವ ಗುರುತೂ ಇಲ್ಲದ್ದು.
ಅದಕ್ಕೆ ನಾವು ಹೇಳಬೇಕಾಗಿರೋದು ನಿರ್ಗುಣ, ನಿರಾಕಾರ, ನಿರವಯವ, ನಿರಂಜನ ಅನ್ನೋ ಮಾತು ಅಲ್ಲೇ ಸಾರ್ಥಕತೆ ಆಗೋದು. ನಿರ್ಗುಣ ಬ್ರಹ್ಮ ಅನ್ನೋದನ್ನು ಅದಕ್ಕೇ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಹೇಳ್ತಕ್ಕಂಥದ್ದು. ಸೊ ಒಂದು ಆಕಾರವನ್ನು ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ, ನಮ್ಮ ದೇಹ ಇರೋ ಹಾಗೇ ಆ ಪುರುಷನಿಗೂ ಕೂಡ ಒಂದು ಸೀಮಿತಿಯನ್ನು ನಾವು ತಂದುಬಿಡಂಗಾಗತ್ತೆ. ಅಸೀಮವಾಗಿರ್ತಕ್ಕಂಥದ್ದು, ವ್ಯಾಪಕವಾಗಿರೋದನ್ನು ನಾವು ಅದರ ವ್ಯಾಪಕತೆಯನ್ನು ಕಳಿಸ್ಕೊಂಡ್ಬಿಟ್ಟು ನಮ್ಮ ಸ್ಥಿತಿಯಲ್ಲಿರ್ತಕ್ಕಂತಹ ಪರಿಚ್ಛಿನ್ನತ್ವಕ್ಕೆ ಅದನ್ನು ತಂದು ಇಳಿಸ್ದಂಗೆ ಆಗುತ್ತೆ. ಅದು ಆಗಬಾರ್ದು. ಅದಕ್ಕೇ ನಿರಾಕಾರ ಅಂದರೆ ಏನರ್ಥ, ನಿರ್ಗುಣ ಅಂದರೆ ಏನರ್ಥ, ಗುಣತ್ರಯಗಳಿಗೆ ಅತೀತವಾಗಿರೋದು ಅಂತ ಅರ್ಥ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಸತ್ವ, ರಜಸ್ ಮತ್ತು ತಮಸ್, ಈ 3 ಗುಣಗಳನ್ನು ನೀನು ಮೆಟ್ಟಿ ನಿಲ್ಲಬೇಕು ಅಂತ. ಬಾಯಲ್ಲಿ ಹೇಳ್ಬೋದು, ಆದರೆ ಆಚರಣೆ ತರೋದು ಅಷ್ಟು ಸುಲಭ ಅಲ್ಲ. ಒಂದು ವಸ್ತು ಕಂಡು ಕೂಡಲೇ ನೋಡಿ ಅದು ಕಣ್ಣಿಗೆ ಗೋಚರ ಆಗುತ್ತೆ. ಆ ಗೋಚರ ಆಗಿದ್ದು ಮನಸ್ಸಿಗೆ ಪ್ರಾಂಪ್ಟ್ ಮಾಡುತ್ತೆ, ಮನಸ್ಸು ಪ್ರಾಂಪ್ಟ್ ಮಾಡಿದ್ದು ಕಾಲಿಗೆ ಹೇಳುತ್ತೆ, ಕಾಲಿಗೆ ಹೇಳಿದ್ದು ನಡ್ಕೊಂಡು ಹೋಗುತ್ತೆ, ನಡ್ಕೊಂಡು ಹೋದ ಕೂಡಲೇ ಕೈ ಚಾಚುತ್ತೆ, ಕೈ ಚಾಚಿದ ಕೂಡಲೇ ನಾಲ್ಗೆ ತೆಕ್ಕೊಳ್ಳುತ್ತೆ, ನಾಲ್ಗೆ ತೆಕ್ಕೊಂಡು ಕೂಡಲೇ ಚಕ್ಲಿ ಬಾಯೊಳಗೆ ಹೋಗುತ್ತೆ, ಹೋದ ಕೂಡಲೇ ಉಪ್ಪು ಜಾಸ್ತಿ ಆಗಿದೆಯಾ ಖಾರ ಜಾಸ್ತಿ ಆಗಿದೆಯಾ ನಾಲ್ಗೆಗೆ ರುಚಿ ಗೊತ್ತಾಗುತ್ತೆ. ಕಟುಮ್ ಅಂತ ಕಡಿದಾಗ ಕಿವಿಯಿಂದ ಶಬ್ದ ಆಚೆ ಬರುತ್ತೆ. ನೋಡಿ, ಪಂಚೇಂದ್ರಿಯಗಳಿಗೂ ಏಕಕಾಲದಲ್ಲಿ ಅನುಭವಕ್ಕೆ ಬರೋದು ಚಕ್ಲಿ. ಕರ್ಣಶಷ್ಕುಲಿ ನ್ಯಾಯ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು, ನಾನು ತಮಾಷೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೀವು ಯಾವುದೇ ಶಾಸ್ತ್ರ ಗ್ರಂಥ ತೆಗೆದು ನೋಡಿ, ಮತತ್ರಯ ಆಚಾರ್ಯರು ಎಲ್ಲರೂ ಕೋಟ್ ಮಾಡಿದ್ದಾರೆ ಭಾಷೆಯಲ್ಲಿ ಕರ್ಣಶಷ್ಕುಲಿ ನ್ಯಾಯವನ್ನು. ಸೊ ಅದರಿಂದ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಇದು. ಹಾಗೆ ಆಕಾರ, ವರ್ಣ ನೋಡಿ, ಒಂದು ಆಕಾರ ಹೇಳಿಬಿಟ್ರೆ ಏನು ತೊಂದರೆ ಬರುತ್ತೆ ಗೊತ್ತಾ? ನಾನು 5 ಅಡಿ 6 ಅಂಗುಲ ಇದ್ದೀನಿ ಅಂತ ಹೇಳಿದ ಹಾಗೆಯೇ ಪುರುಷ ಎಂಬತಕ್ಕಂಥದ್ದಕ್ಕೂ ಕೂಡ ನಮ್ಮದು ಹೈಟ್ ಸೀಮಿತಗೊಳಿಸಬೇಕಾಗತ್ತೆ. ಅವಾಗೇನಾಯಿತು, ನನ್ನ ಚೌಕಟ್ಟಿನಲ್ಲೇ ಅದನ್ನು ನಾನು ಹಿಡಿದಿಡ್ತಾ ಇದ್ದೀನೇ ಹೊರತು ಅದರ ವ್ಯಾಪಕತ್ವ ಅನ್ನೋದು ಕಳೆದು ಹೋಯಿತು. ಆಮೇಲೆ ವರ್ಣವನ್ನು ಹೇಳೋಕ್ಕೆ ಹೋದರೆ, ವರ್ಣ ಅಂದರೆ ಅನೇಕ ಅರ್ಥಗಳಿದೆ ವರ್ಣ ಅನ್ನೋ ಶಬ್ದಕ್ಕೆ. ಸೊ ವರ್ಣ ಅಂದರೆ ಅಕ್ಷರಗಳ ಒಂದು ಸರಮಾಲೆ ಅಂತಾಗತ್ತೆ. ವರ್ಣ ಅಂತ ಹೇಳಿದ್ರೆ ಕಲರ್ ಅಂತಾಗತ್ತೆ. ಸೊ ಅದರಿಂದ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅನ್ನೋದು ತುಂಬ ಮುಖ್ಯ. ಸಂಸ್ಕೃತದಲ್ಲಿ ಎಸ್ಪೆಷಲಿ ಕೆಲವು ಶಬ್ದಗಳಿದೆ. ಹರಿ ಅನ್ನೋ ಶಬ್ದಕ್ಕೆ 29 ಅರ್ಥ ಇದೆಯಲ್ಲಪ್ಪ. ಹರಿ ಅಂದರೆ ನಾನು ನಾರಾಯಣ ಅಂತ ಹೇಳುವಾಗ ಕೋತಿ ಅಂತ ಏನಾದರೂ ಹೇಳಿಬಿಟ್ರೆ ಎಷ್ಟು ಆಭಾಸ ಆಗುತ್ತೆ ನೋಡಿ. ಕೋತಿ ಅಂತಲೂ ಆಗತ್ತೆ, ಆಗಲ್ಲ ಅಂತಲ್ಲ, ಆ ಸಂದರ್ಭದಲ್ಲಲ್ಲ. ಸಿಂಹ ಅಂತಾಗತ್ತೆ, ಕೋತಿ ಅಂತಾಗತ್ತೆ, ಭಗವಂತ ಅಂತಾಗತ್ತೆ, ಹರಿ ಅಂತಾಗತ್ತೆ. ನಾರಾಯಣ ಶಬ್ದಕ್ಕೆ 29 ಅರ್ಥ ಇದೆ. ಬಾಣನ ಕಾದಂಬರಿ ನೀವು ತೆಗೆದು ನೋಡಿದ್ರೆ ಒಂದೊಂದು ಪ್ಯಾರಾಗ್ರಾಫಲ್ಲಿ ಒಂದೊಂದು ಅರ್ಥ ಬರೋ ಹಾಗೆ ಅದೇ ಶಬ್ದವನ್ನೇ ಬಳಸ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು ರುಚಿರಸ್ವರ ವರ್ಣ ಪದ ರಸಭಾವವತಿ ಜಗನ್ಮನೋಹರತಿ ತತ್ಕಿಂ ತರುಣಿ ನಹಿ ನಹಿ ವಾಣಿ ಬಾಣಸ್ಯ ಮಧುರಶೀಲಸ್ಯ. ಯಾರನ್ನಪ್ಪ ನೀನು ವರ್ಣನೆ ಮಾಡ್ತಾ ಇರೋದು? ಯಾರೋ ಸುಂದರವಾಗಿರ್ತಕ್ಕಂಥ ನೃತ್ಯ ಮಾಡ್ತಕ್ಕಂಥ ನೃತ್ಯಗಾರ್ತಿಯ ಕಾಲಿನ ಗೆಜ್ಜೆಯ ಹೊರಗೆ ಹೊರಡ್ತಾ ಇರತಕ್ಕಂತಹ ಶಬ್ದ ಮಾಧುರ್ಯದ ಒಂದು ರಂಜಕವಾಗಿರ್ತಕ್ಕಂಥ ಶಬ್ದವನ್ನು ನೀನಾದರೂ ವರ್ಣನೆ ಮಾಡ್ತಾ ಇದ್ದೆ? ಇಲ್ಲಪ್ಪ, ನಾನು ವರ್ಣನೆ ಮಾಡ್ತಾ ಇರೋದು ಬಾಣನ ಕುಂಚದಿಂದ ಹೊರಹೊಮ್ಮಿದ ಶಬ್ದಗಳ ಮಾಲೆಯನ್ನು ನಾನು ವರ್ಣನೆ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಬಾಣ ನೆವರ್ ವೆಂಟ್ ಇನ್ ಸರ್ಚ್ ಆಫ್ ವರ್ಡ್ಸ್ ಕೇಮ್ ಇನ್ ಸರ್ಚ್ ಆಫ್ ಬಾಣ ಗಶಿಂಗ್ಲಿ ಅಂತ ಒಬ್ಬ ವರ್ಣನೆ ಮಾಡ್ತಾನೆ ಪಾಶ್ಚಾತ್ಯ ಕವಿ. ಬಾಣ ಯಾವತ್ತೂ ಕೂಡ ಶಬ್ದವನ್ನು ಹುಡ್ಕೊಂಡು ಹೋಗಲಿಲ್ವಂತೆ, ಶಬ್ದಗಳೇ ಬಾಣನನ್ನು ಹುಡ್ಕೊಂಡ್ಬಂತು ನನ್ನನ್ನು ಬಿಡಬೇಡ ಅಂತ. ಶಬ್ದ ನೋಡಿ, ಶಬ್ದ ಅನ್ನೋದು, ಈಗ ತಾನೇ ನಾನು ಪೂಜ್ಯರಾದ ರಾಮಸ್ವಾಮಿಯವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವರೊಂದು ಮಾತು ಹೇಳಿದರು. ರಂಗನಾಥ್ ಶರ್ಮರು ನಮಗೆಲ್ಲ ಇಲ್ಲಿ ಸಂಸ್ಕೃತ ಪಾಠ ಹೇಳಿಕೊಟ್ಟಿದ್ದಾರೆ ಅಂತ. ರಂಗನಾಥ್ ಶರ್ಮರು ವಾಕ್ಯಪದೀಯ ಭರ್ತೃಹರಿಯ ವಾಕ್ಯಪದೀಯದ ಬ್ರಹ್ಮಕಾಂಡವನ್ನು ಕನ್ನಡಕ್ಕೆ ಎಷ್ಟು ಸೊಗಸಾಗಿ ಅನುವಾದ ಮಾಡಿದ್ದಾರೆ ಅಂದರೆ, ವಿಷ್ಣು ಪುರಾಣ ಮಾಡಿದ್ದಾರೆ, ಭಾಗವತ ಮಾಡಿದ್ದಾರೆ, ರಾಮಾಯಣ ಮಾಡಿದ್ದಾರೆ, ವ್ಯಾಸ ತಾತ್ಪರ್ಯ ನಿರ್ಣಯ ಮಾಡಿದ್ದಾರೆ, ಶ್ರುತಿಸಾರ ಸಮುದ್ರಣ ಮಾಡಿದ್ದಾರೆ, ಮಾಧವೀಯ ಶಂಕರ ದಿಗ್ವಿಜಯ ಮಾಡಿದ್ದಾರೆ, ಪಂಚದಶಿ ಮಾಡಿದ್ದಾರೆ. ನಾನು ಹೇಳ್ತಾ ಹೋದರೆ ಒಂದೇ ಎರಡೇ ನಮಗೆ ಗೊತ್ತಿರೋದು. ರಾಮಾಯಣ ಮಾಡಿದ್ದಾರೆ ಅಷ್ಟೇ ನಮಗೆ ಗೊತ್ತಿರೋದು. ಹಾಗೆ DVG ಇವರು ಅಂದರೆ ಕಗ್ಗ ಅಂತ ಹೇಳೋ ಹಾಗೆ, ಅದು ಒಂದೇನಾ ಅವ್ರು ಮಾಡಿದ್ದು? ಸೊ ಒಬ್ಬ ವ್ಯಕ್ತಿ ಎಷ್ಟು ಮಾಡಬಹುದು ಅನ್ನೋದಕ್ಕೆ 96 ವಯಸ್ಸಿನಲ್ಲಿ ಈಗಲೂ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಅರ್ಧ ವಯಸ್ಸಾಗಿರ್ತಕ್ಕಂಥ ನಮಗೆ ಅದೇ ಹೆಸರಿಟ್ಕೊಂಡಿರೋ ನಮಗೆ ನಾಚಿಕೆ ಆಗಬೇಕು. ಸೊ ಆ ದೃಷ್ಟಿಯಿಂದ ಎಂತಹ ಒಂದು ಮಾತು ನೋಡಿ ಇಲ್ಲಿ ಬರೆಸಿರ್ತಕ್ಕಂಥದ್ದು. ಗುರುತಿಲ್ಲದ್ದು ನೋಡಿ, ಗುರುತು ಅಂತ ಹೇಳಿಬಿಟ್ರೆ ಏನಾಗುತ್ತೆ ಗೊತ್ತಾ? ಇಂಥದ್ದು ಅಂತ ನಾವೊಂದು ಹಣೆ ಪಟ್ಟಿ ಕಟ್ಟಿಬಿಟ್ರೆ ಅದಕ್ಕಿಂತ ಭಿನ್ನವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ವ್ಯಾಪಕತ್ವಕ್ಕಲ್ಲಿ ದೋಷ ಬರುತ್ತೆ. ಅದನ್ನು ಹೇಳಿದರೆ ಅಪಾರವಾದ ಶಕ್ತಿ ಅಡಗಿಕೊಂಡಿರುತ್ತದೆ.
ಆ ಅಪಾರ ಚೈತನ್ಯವಾದರೋ ಒಂದಂಶ ಮಾತ್ರದಲ್ಲಿ ರೂಪ ತಾಳಿ ನಾನು ನಾನು ಎಂದುಕೊಂಡು ಹೊರಟಿರುತ್ತದೆ. ಆದ್ದರಿಂದ ಈ ಎಲ್ಲ ಪ್ರಪಂಚವು ಆ ನಾನು ನಾನು ಎನ್ನುವ ವಸ್ತುವೇ ಜೀವ, ಅದೇ ಆತ್ಮ, ಅದೇ ಜೀವಾತ್ಮ, ಅದೇ ಬ್ರಹ್ಮದ ವ್ಯಕ್ತ ಸ್ವರೂಪ. ನೋಡಿ ತಂದುಬಿಟ್ರು ಜೀವಬ್ರಹ್ಮೈಕ್ಯವನ್ನು ಎಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ ನೋಡಿ. ನಿರಾಕಾರ ಬ್ರಹ್ಮದ ಸಾಕಾರ ದಶೆಯೇ ಪುರುಷ. ನಿರಾಕಾರವಾಗಿದ್ದರೆ ಬ್ರಹ್ಮ, ಸಾಕಾರವಾದರೆ ಅವನೇ ಪುರುಷ. ರೂಪನಾಮಗಳಿಲ್ಲದ ಪರಬ್ರಹ್ಮವು ರೂಪವನ್ನು ಧಾರಣೆ ಮಾಡಿದಾಗ ಪುರುಷ ಎನಿಸಿಕೊಳ್ಳುತ್ತದೆ. ಆದ್ದರಿಂದಲೇ ಭಗವಂತನಿಗೆ ಆದಿಪುರುಷ ಎಂದು ಹೆಸರು. ನೋಡಿ, ಪುರುಷನಿಗೂ ಆದಿಪುರುಷನಿಗೂ ಏನು ವ್ಯತ್ಯಾಸ ಅಂದರೆ, ಜೀವಾತ್ಮ ಆದರೆ ಪುರುಷ, ಅದೇ ಪರಮಾತ್ಮ ಆದರೆ ಆದಿಪುರುಷ. ಅಲ್ಲೂ ಕೂಡ ಎಷ್ಟು ಕ್ಲಿಯರಾಗಿ ಡಿಫೈನ್ ಮಾಡಿದ್ದಾರೆ ನೋಡಿ. ಯಾಕೆಂದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಗೊತ್ತು ಅವರಿಗೆ ನಾವೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ನಿಸ್ಸೀಮರು ಅಂತ. ಅದಕ್ಕೆ ಅದನ್ನು ಹೆಂಗೆ ನಿವಾರಣೆ ಮಾಡೋದು ಅಂತ ಯೋಚನೆ ಮಾಡಿ ಒಂದೊಂದು ಶಬ್ದವನ್ನು ಕೂಡ ಹೇಗೆ ಇಡಬೇಕೋ ಹಾಗೇ ಇಡ್ತಾರೆ ಅವರು ತಂದು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅನ್ನೋ ಮಾತಿಗೆ DVG ಅವ್ರ ರೈಟಿಂಗ್ಸೇ ಜ್ವಲಂತ ನಿದರ್ಶನ. ಬ್ರಹ್ಮವಸ್ತು ಜಗತ್ತನ್ನು ಸೃಷ್ಟಿಸಿತು ಎಂದರೆ ಒಂದು ಕಾರ್ಯವನ್ನು ಮಾಡಿತು ಎಂದರ್ಥ. ಕಾರ್ಯ ಎಂಬುದರಲ್ಲಿ ಕರ್ತೃ ಎಂಬುದು ಅಡಗಿಕೊಂಡಿರುತ್ತದೆ. ನೋಡಿ, ಯಾವುದೇ ಒಂದು ಕಾರ್ಯ ಆಗಬೇಕಾದರೂ ಕೂಡ ಒಂದು ಕರ್ತೃ ಇರಬೇಕು ತಾನೆ. ಕರ್ತೃನೇ ಇಲ್ಲದೆ ಯಾವ ಕಾರ್ಯ ಆಗತ್ತೆ? ಅದಕ್ಕೇ ಸಾಂಖ್ಯರು ಹೇಳೋದು ಅಸದಕರಣಾತ್. ಆ ಮಾತು ಹೇಳ್ತಾ ಬರ್ತಾ ಅವರು ಸೃಷ್ಟಿ ಪ್ರಕ್ರಿಯೆ ಹೇಳುವಾಗ, ಸತ್ಕಾರ್ಯವಾದವನ್ನು ನಿರೂಪಣೆ ಮಾಡುವಾಗ ಪೂರ್ತಿ ಹೇಳ್ತಾ ಬರ್ತಾರೆ, ಲೈಕ್ ಮೈಂಡೆಡ್ ಕಾಸಸ್ ಪ್ರೊಡ್ಯೂಸ್ ಲೈಕ್ ಮೈಂಡೆಡ್ ಎಫೆಕ್ಟ್ಸ್. ನೋ ಅನ್ಲೈಕ್ ಮೈಂಡೆಡ್ ಎಫೆಕ್ಟ್ ಕ್ಯಾನ್ ಕಮ್ ಔಟ್ ಆಫ್ ಎ ಲೈಕ್ ಮೈಂಡೆಡ್ ಕಾಸ್. ಯಾಕೆ ಅಂತ ಹೇಳಿದ್ರೆ, ನೂಲಿನಿಂದ ಬಟ್ಟೆ ಆಗತ್ತೆ ಹೊರತು ನೂಲಿನಿಂದ ಮಡಕೆ ಆಗಲ್ಲ. ಮಣ್ಣಿನಿಂದ ಮಡಕೆ ಆಗತ್ತೆ ಹೊರತು ಮಣ್ಣಿನಿಂದ ಬಟ್ಟೆ ಆಗಲ್ಲ. ಸೊ ಅದರಿಂದ ಪೂರ್ವಭಾವಿಯಾಗಿ ಅದಕ್ಕೆ ಒಂದು ಸಿದ್ಧತೆ ಅನ್ನೋದು ಇರಬೇಕು. ಸಮಾನಾರ್ಥಕವಾದಂತಹ ಕ್ರಿಯೆಯಿಂದ ಸಮಾನಾರ್ಥಕವಾಗಿರ್ತಕ್ಕಂಥ ಕಾರ್ಯ ಅನ್ನೋದು ಉತ್ಪನ್ನವಾಗುತ್ತೆ. ಆ ದೃಷ್ಟಿಯಿಂದಲೇ ಕರ್ತೃ ಎಂದರೆ ಅವಯವ ಉಪಕರಣ ಸಹಿತವಾದ ಚೈತನ್ಯ. ಬ್ರಹ್ಮವು ಜಗತ್ಸೃಷ್ಟಿಗಾಗಿ ಕಾರ್ಯರೂಪವನ್ನು ಧರಿಸಿದ್ದು, ಪುರುಷ ಆ ಕಾರ್ಯ ಅವಸರದಲ್ಲಿ ವಿವಿಧ ರೂಪಗಳನ್ನು ಧಾರಣೆ ಮಾಡಿದ್ದು ವಿರಾಟ್. ನೋಡಿ, ವಿರಾಟ್ ಪುರುಷ ಅಂದರೆ ಏನು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಹಿನ್ನೆಲೆಯನ್ನು. ಬ್ರಹ್ಮದ ವ್ಯಕ್ತ ರೂಪಗಳಲ್ಲಿ ಸರ್ವೋತ್ಕೃಷ್ಟವಾದದ್ದು ಮನುಷ್ಯ ರೂಪ. ಯಾಕೆಂದರೆ ಮಾನವ ಜನ್ಮ ಅಷ್ಟು ಸುಲಭವಾಗಿ ಬರೋಲ್ಲ. ಜಂತೂನಾಂ ನರಜನ್ಮ ದುರ್ಲಭಂ ದುರ್ಲಭಂ ತ್ರಯಮೈವೈತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ವಿವೇಕ್ ಚೂಡಾಮಣಿ ಮೊದಲು 2 ಶ್ಲೋಕದಲ್ಲಿ ಮಾನವ ಜನ್ಮ ಎಷ್ಟು ದೊಡ್ಡದು ಅನ್ನೋದನ್ನು ಎಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ ನೋಡಿ ಭಗವಾನ್ ಶಂಕರರು. ಅದಕ್ಕೆ ಹೇಳೋದು, ಮಾನವ ಜನ್ಮ ಕೊನೆ ಜನ್ಮ. ಈ ಜನ್ಮ ಏನಾದ್ರು ನಾವು ಹಾಳು ಮಾಡ್ಕೊಂಡ್ಬಿಟ್ರೆ ಮುಕ್ತಿ ಅನ್ನೋದು ಸಾಧ್ಯ ಇಲ್ಲ. ಮತ್ತೆ ಹಿಂದೆ ಕೊಟ್ಟೋಗ್ತೀವಿ. ಪ್ರಾಣಿಗಳ ಜನ್ಮವೋ, ಪಶುಗಳ ಜನ್ಮವೋ, ಕ್ರಿಮಿಗಳ ಜನ್ಮವೋ, ಕೀಟಗಳ ಜನ್ಮವೋ, ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಚಾಂದೋಗ್ಯೋಪನಿಷತ್ತು 6ನೇ ಅಧ್ಯಾಯ ಸಾಮವೇದ. ಸೊ ಆ ದೃಷ್ಟಿಯಿಂದ ಹಿಂದೆ ಕೊಟ್ಟೋಗ್ತೀವಿ ಪ್ರಾಣಿ ಪ್ರಪಂಚಕ್ಕೆ ಮೊದಲು. ಆ ದೃಷ್ಟಿಯಿಂದಲೇ ಬ್ರಹ್ಮನ ವ್ಯಕ್ತರೂಪಗಳಲ್ಲಿ ಸರ್ವೋತ್ಕೃಷ್ಟವಾದದ್ದು ಮನುಷ್ಯ ರೂಪ. ಮೂಲ ಚೈತನ್ಯದ ಜ್ಞಾನಾಂಗಗಳಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮೊದಲಾದ ಅಂತಃಕರಣಗಳು ಅತ್ಯಂತ ಪೂರ್ಣ ದಶೆಗೆ ಬಂದಿರುವುದು ಮನುಷ್ಯನಲ್ಲಿ. ಯಾತಕ್ಕೋಸ್ಕರ ಇವನು ಶ್ರೇಷ್ಠ ಅಂತ ವಿವರಣೆ ಕೊಡ್ತಾ ಇದ್ದಾರೆ ನೋಡಿ. ಸುಮ್ಮನೆ ಶ್ರೇಷ್ಠ ಅಂತ ಹೇಳಿ ಬಿಟ್ಬಿಡಲಿಲ್ಲ. ಆದ ಕಾರಣ ಅವನೇ ಜೀವಕೋಟಿಯಲ್ಲೆಲ್ಲ ಶ್ರೇಷ್ಠನು. ಅವನಲ್ಲಿ ಜ್ಞಾನಶಕ್ತಿ ಮಿಕ್ಕೆಲ್ಲ ಜೀವಗಳಲ್ಲಿರುವುದಕ್ಕಿಂತ ಹೆಚ್ಚಾಗಿ ವಿಕಾಸ ಪಡೆದಿರುತ್ತದೆ. ಯಾವುದನ್ನು ಬಯಾಲಜಿಸ್ಟ್ ಹೇಳ್ಬೋದೋ, ಡಾರ್ವಿನ್ಸ್ ಥಿಯರಿನಲ್ಲಿ ಹೇಳ್ಬೋದೋ, ಅದನ್ನು ಪೂರ್ತಿ ಪುರುಷ ಸೂಕ್ತಕ್ಕೆ ಅಪ್ಲೈ ಮಾಡಿ ಸೈಂಟಿಫಿಕ್ಕಾಗಿ ತರ್ತಾ ಇದ್ದಾರೆ ನೋಡಿ. ಜ್ಞಾನಶಕ್ತಿ ಮಿಕ್ಕೆಲ್ಲ ಜೀವಗಳಲ್ಲಿರುವುದಕ್ಕಿಂತ ಹೆಚ್ಚಾಗಿ ವಿಕಾಸ ಪಡೆದಿರುತ್ತದೆ. ಆ ಕಾರಣದಿಂದ ಪರಬ್ರಹ್ಮದ ವ್ಯಕ್ತ ರೂಪಗಳಲ್ಲೆಲ್ಲ ಅಗ್ರಗಣ್ಯ ಎಂದು ವೇದ ಭಾವಿಸಿದೆ. ವೇದ ಭಾವಿಸಿದೆ, ನಾನು ಭಾವಿಸಿದ್ದೀನಿ ಅಂತ ಹೇಳ್ತಾ ಇಲ್ಲ ಅವರು. ವೇದ ಈ ರೀತಿಯಾಗಿ ಹೇಳ್ತಾ ಇದೆಯಪ್ಪ. ನಾನು ನೆನ್ನೆನೇ ಹೇಳಿದೆ, ವಿದ್ಯೆ ವಿನಯದಿಂದ ಶೋಭಿಸುತ್ತೆ ಹೊರತು ಅಹಂಕಾರದಿಂದ ಅಲ್ಲ ಅಂತ. ಇದು ಬ್ರಹ್ಮವಿದೋ ವದಂತಿ. ಉಪನಿಷತ್ಕಾರರಲ್ಲಿ ಹೇಳ್ತಾರೆ, ಬ್ರಹ್ಮಜ್ಞಾನಿಗಳು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಪ್ಪ, ನನ್ನ ಮಾತಲ್ಲ ಅಂತ. ಅದನ್ನು ಇಲ್ಲೂ ಕೂಡ ಮನುಷ್ಯ ದೇಹದಲ್ಲಿ ಜೀವೋತ್ತಮ ರೂಪ ಪಡೆದಿರುವುದರಿಂದ ಪುರುಷ ಎಂಬ ಹೆಸರನ್ನು ಮನುಷ್ಯನಿಗೆ ವಿಶೇಷವಾಗಿ ಅನ್ವಯಿಸಿದೆ. ನಮ್ಮ ಪ್ರತಿದಿನದ ಭಾಷಾ ರೂಢಿಯ ಕಾರಣದಿಂದ ನಮ್ಮ ಮನಸ್ಸಿಗೆ ಪುರುಷ ಎಂದೊಡನೆಯೇ ಸ್ತ್ರೀ ಅಲ್ಲದ,
ಸ್ತ್ರೀಯಿಂದ ಬೇರೆಯಾದ ಸಾಮಾನ್ಯ ಮನುಷ್ಯ, ಗಂಡು ಎಂಬ ಅರ್ಥ ತಿಳಿಯುತ್ತದೆ. ಈ ಅರ್ಥ ಪ್ರಕೃತ ಗ್ರಂಥದಲ್ಲಿ ಅಸಂಗತವಾಗುತ್ತದೆ. ಅದು ಪಾಯಿಂಟ್ ಬೇಕಾಗಿರೋದು. ಇಲ್ಲಿ ರೆಲೆವೆಂಟ್ ಅಲ್ಲ ಅದು. ಅದಕ್ಕೆ ಅವಕಾಶ ಇರದಂತೆ ಮಾಡೋದಕ್ಕೋಸ್ಕರ ಪುರುಷ ಸೂಕ್ತದಲ್ಲಿ ಧ್ಯೇಯನಾಗಿರುವ ಸ್ವಾಮಿಯನ್ನು ನಮ್ಮ ಅನುವಾದದಲ್ಲಿ ಆದಿಪುರುಷ ಪರಮೇಶ್ವರ ಎಂದು ಕರೆಯಲ್ಪಟ್ಟಿದೆ. ಆದಿಪುರುಷ ಅಂತ ಯಾಕೆ ಕರೀಬೇಕು ಅಂದರೆ ಈ ಡಿಸ್ಟಿಂಕ್ಷನ್ ತರೋದಕ್ಕೆ. ಇಲ್ಲದೆ ಹೋದರೆ ಪುರುಷ ಅಂದ್ಬಿಟ್ರೆ ಡೌಟ್ ಶುರು ಆಗಿಬಿಡತ್ತಲ್ಲ. ಕ್ಲಾರಿಫೈ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪುರುಷ ಸೂಕ್ತದಲ್ಲಿ ವಿವಕ್ಷಿತವಾಗಿರತಕ್ಕಂಥ ಪುರುಷ ಪರಮಾತ್ಮ ಸ್ವರೂಪಿಯಾದ ವಿರಾಟ್ ಪುರುಷ. ವಿರಾಜನಲ್ಲಿ ಸಮಸ್ತ ಚರಾಚರ ಪ್ರಪಂಚವು ಅಡಗಿಕೊಂಡಿರುತ್ತದೆ. ಅವನು ನಿರ್ಲಿಂಗಿ ಅಥವಾ ಉಭಯಲಿಂಗಿ. ಆದ್ದರಿಂದ ಲಿಂಗ ವಿವಕ್ಷೆಗೆ ಎಡೆಯಿಲ್ಲ. ಪುರುಷ ಎಂದರೆ ದೇಹದಾಸಿಯಾಗಿರುವ ಚೈತನ್ಯ ಎಂದು ಅರ್ಥ. ಇದು ಕೇವಲ ಸಂಕೇತ ಶಬ್ದ. ನೋಡಿ, ಸಾಂಕೇತಿಕ ಅರ್ಥ ಅನ್ನೋದೊಂದಿರುತ್ತೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ. ಎಷ್ಟು ಸಂಕೇತಗಳು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಧರ್ಮದ ಬಗ್ಗೆ ಒಂದು ಸಂಕೇತ ಅನ್ನೋದಿದೆ. ವೃಷಭ, ಎತ್ತು ಅನ್ನೋದು ಧರ್ಮಕ್ಕೆ ಸಂಕೇತ ಅಂತ. ನಾನು ನಾಳೆ ಉಪನ್ಯಾಸದಲ್ಲಿ ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀನಿ, ಇವತ್ತು ಬೇಡ. ಅದು ಧರ್ಮ ಅನ್ನೋದರ ಬಗ್ಗೆ ಯಾವ ರೀತಿಯಾಗಿ ವಿಶ್ಲೇಷಣೆ ಕೊಡ್ಬೋದು ಅನ್ನೋದಕ್ಕೆ ಅಲ್ಲಿ ಹೇಳೋಣ. ಈ ಹಿನ್ನೆಲೆಯಲ್ಲಿ ಈಗ ನಾವು ಮೊಟ್ಟ ಮೊದಲನೆಯ ಸೂಕ್ತವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮ ಅನುಮತಿಯನ್ನು ಬೇಡ್ತಾ ಇದ್ದೀನಿ. ಇಲ್ಲಿ ಪ್ರಾರಂಭದಲ್ಲಿ ಇನ್ನೊಂದು ಮಾತು ಹೇಳಲೇಬೇಕು ನಾನು. ಪ್ರತಿಯೊಂದು ಮಂತ್ರದ ಪ್ರಾರಂಭದಲ್ಲೂ ನೋಡಿ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ ಡಿ ವಿ ಜಿಯವರು. ಈ ಶೀರ್ಷಿಕೆಗಳು ನೀವು ನೋಡಿಬಿಟ್ರೆ ಟೈಟಲ್ಸು ಆ ಮಂತ್ರದಲ್ಲಿ ಬರ್ತಕ್ಕಂಥ ಪ್ರಧಾನ ವಿಷಯ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊದಲನೇದಕ್ಕೆ ನೋಡಿ, ಈಶ್ವರನ ಅನಂತ ರೂಪತ್ವ. ಅರ್ಥ ಆಗುತ್ತೋ ಇಲ್ವೋ ಅಂತಿಟ್ಕೊಂಡು ಕನ್ನಡದಲ್ಲಿ ದೇವರ ಅಳತೆ ಮೀರಿದ ಗಾತ್ರ. ಯಾಕೆಂದರೆ ನಾವು ಸಂಸ್ಕೃತ ಪದಗಳು ಹೇಳಿಬಿಟ್ರೆ ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಬರೀ ಕನ್ನಡ ಹೇಳಬೇಡ ಅಂತ, ಇವರಿಗೆ ಟ್ರೆಡಿಷನ್ನೇ ಗೊತ್ತಿಲ್ಲ, ಇವರಿಗೆ ಮೂಲತಃ ಸಂಸ್ಕೃತನೇ ಬರಲ್ಲ, ಇವ್ರಿಗೆ ಪಾಠವೇ ಆಗಿಲ್ಲ, ಪರಂಪರೆನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಅವ್ರಿಗೂ ಸರಿ ಹೋಗಬೇಕು, ಇವ್ರಿಗೂ ಸರಿ ಹೋಗಬೇಕು. సో ಅದರಿಂದ మీకేం కావాలనో పెట్టుకోండి. సంస్కృతం కావాలన్నా ఇస్తాను, కన్నడం కావాలన్నా దాన్ని ఇస్తాను, రెండూ కావాలన్నా రెండూ పెట్టుకోండి. ಆ ಸ್ಟ್ಯಾಂಡು ಡಿ ವಿ ಜಿ ಅವ್ರದ್ದು ನೋಡಿ. ಮೊದಲನೇದಕ್ಕೆ ಈಶ್ವರನ ಅನಂತ ರೂಪಿತ್ವ ಅಂತ ಕೊಟ್ಟು ತಕ್ಷಣ ಕೊಡ್ತಾರೆ ದೇವರ ಅಳತೆ ಮೀರಿದ ಗಾತ್ರ. ಎರಡನೇದಕ್ಕೆ ವಿಶ್ವಮಯ ಹೆಡಿಂಗು, ಕನ್ನಡದಲ್ಲಿ ಎಲ್ಲವೂ ಅವನೇ, ಅವನನ್ನು ಬಿಟ್ಟು ಇನ್ನೇನು ಇಲ್ಲಪ್ಪ ಅಂತ, ಇರೋದೇ ಅವನೊಬ್ಬ. ಮೂರನೇದು ನೋಡಿ ಲೋಕಾತೀತತ್ವ, ಅದಕ್ಕೇನು ಎಲ್ಲ ಮೀರಿದವನು, ಎಲ್ಲಕ್ಕೂ ಕೂಡ ಅತೀತನಾದವನು. ಅತ್ಯತಿಷ್ಠ ದಶಾಂಗುಲಂ ಬರುತ್ತೋ ಇಲ್ವೋ, ಅದಕ್ಕೋಸ್ಕರ ಎಲ್ಲವನ್ನು ಮೀರಿರ್ತಕ್ಕಂಥವನು. ನಾಲ್ಕನೇದು ವ್ಯಕ್ತ ಅವ್ಯಕ್ತ ಉಭಯ. ಅವ್ಯಕ್ತ ಲೋಕಾತೀತ, ವ್ಯಕ್ತವೇ ಸೃಷ್ಟಿ, ಅದಕ್ಕೆ ಕೊಡ್ತಾರೆ. ಐದನೇದಕ್ಕೆ ಪೂರ್ವ ಸೃಷ್ಟಿ, ಕನ್ನಡದಲ್ಲಿ ಪ್ರಪಂಚ ಬೀಜ. ಸೃಷ್ಟಿ ಅಂದರೆ ನಮಗೆ ಎಷ್ಟೋ ಜನಕ್ಕೆ ಅರ್ಥ ಆಗದೇ ಇರ್ಬೋದು, ಬೀಜ ಅಂದರೆ ಎಲ್ರಿಗೂ ಅರ್ಥ ಆಗತ್ತೆ ನೋಡಿ. ಸೊ ಅದರಿಂದ ಪ್ರಪಂಚ ಬೀಜ. ಆರನೇದು ಉತ್ತರ ಸೃಷ್ಟಿ, ಅದಕ್ಕೆ ಪ್ರಪಂಚ ವೃಕ್ಷ. ಬೀಜ ಏನಾಗತ್ತೆ, ವೃಕ್ಷ ಆಗತ್ತೋ ಇಲ್ವೋ. ಸೊ ಆ ದೃಷ್ಟಿಯಿಂದ ಗ್ರೋತು ಹೆಂಗೆ ಅದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಏಳನೇದು ಯಜ್ಞ ರೂಪಕ. ನೋಡಿ, ನಮಗೆ ರೂಪಕ ಅಂದರೆ ಮನಸ್ಸಿಗೆ ಬರೋದು ಕಠೋಪನಿಷತ್ತಲ್ಲಿ ಇರತಕ್ಕಂತಹ ರಥರೂಪಕವಾಗಿರ್ತಕ್ಕಂಥ ರೂಪಕ. ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಆ ರೂಪಕ ನಮ್ಗೆ ಎಷ್ಟು ಜನಜನಿತವಾಗಿದೆ ಅಂದರೆ, ರೂಪಕಾಲಂಕಾರ ಉಪನಿಷತ್ತಲ್ಲಿ ಕಾವ್ಯ ಅಂತ ಯಾರಾದರೂ ಯೋಚನೆ ಮಾಡೋದಾದರೆ ಆ ಮಂತ್ರ ನಾವು ಮರೆಯೋ ಹಾಗೆ ಇಲ್ಲ. ಅದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥದ್ದು. ಬೃಹದಾರಣ್ಯಕದಲ್ಲೂ ಈ ತರಹ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಸಮಯ ಆದರೆ ನಾಳೆ ಹೇಳ್ತೀನಿ. ಯಜ್ಞ ರೂಪಕ, ಯಾಗದ ಹೋಲಿಕೆ. ನೋಡಿ, ಯಜ್ಞವನ್ನೇ ಒಂದು ರೂಪಕವಾಗಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಎಂಟನೇದು ಏಕ ಅನೇಕ, ಅದಕ್ಕೆ ಭಾಷಾಂತರ ಒಂದರಿಂದ ಹಲವು. ಒಂಬತ್ತನೇದು ಚಾತುರ್ವರ್ಣ್ಯ, ಕನ್ನಡದಲ್ಲಿ ಜಾತಿ ವ್ಯವಸ್ಥೆ.
10ನೇದು ನಾಮರೂಪ ರಹಸ್ಯ ದರ್ಶನ, ಕನ್ನಡದಲ್ಲಿ ಒಡಲು ಹೆಸರುಗಳೇ ಪ್ರಪಂಚ. 11 ಧರ್ಮಮೂಲ, ಕನ್ನಡದಲ್ಲಿ ನೀತಿಗೆ ಮೊದಲ ಮೆಟ್ಟಲು. ನೋಡಿ, ಧರ್ಮ ಅಂದರೆ ನೀತಿ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ. ಆಫ್ಕೋರ್ಸ್ ಧರ್ಮಕ್ಕೆ ಅನೇಕ ಅರ್ಥಗಳಿದೆ. ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ನಾವು ತೆಗೆದು ನೋಡಿಬಿಟ್ರೆ ಪಿ ವಿ ಕಾಣೆ ಅವರದು 6000 ಪುಟ ಮೆಟೀರಿಯಲ್ ಇದೆ ಧರ್ಮ ಅಂದರೆ ಏನು ಅನ್ನೋದಕ್ಕೆ. 6 ವಾಲ್ಯೂಮು, 1000 ಪುಟ ಒಂದೊಂದು ವಾಲ್ಯೂಮು. 1954ನೇ ಇಸ್ವಿನಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ ಪ್ರಪ್ರಥಮವಾಗಿರ್ತಕ್ಕಂಥ ಸಾಹಿತ್ಯ ಅಕಾಡೆಮಿ ಪುರಸ್ಕೃತವಾಗಿರ್ತಕ್ಕಂಥ ಗ್ರಂಥ ಅಂದರೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬೈ ಪಿ ವಿ ಕಾಣೆ, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಬ್ಲಿಕೇಶನ್, ಪುಣೆ. ಸೊ ಆ ದೃಷ್ಟಿಯಿಂದ ಧರ್ಮ ಅಂದರೆ ಏನು? ಧರ್ಮ ಅನ್ನೋದನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ ಇಂಗ್ಲೀಷಲ್ಲಿ. ರಿಲಿಜನ್ ಅಲ್ಲ, ಎಥಿಕ್ಸ್ ಅಲ್ಲ, ಮೊರಾಲಿಟಿ ಅಲ್ಲ, ಕೋಡ್ ಆಫ್ ಕಾಂಡಕ್ಟ್ ಅಲ್ಲ, ಎಲ್ಲ ಸೇರ್ಕೊಂಡಿರೋದು ಧರ್ಮ. ಧಾರಣಾ ಧರ್ಮ ಇತ್ಯಾಹುಹು ಧರ್ಮಯೇವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ. ಅದಕ್ಕೆ ಹೇಳೋದು, ನಾವು ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಹೋದರೆ ಧರ್ಮವೂ ನಮ್ಮನ್ನು ಕಾಪಾಡುತ್ತೆ. ನಾನು ಹೊಡಿತೀನಿ ಅಂತ ಹೋದರೆ ಹೊಡೆಸ್ಕೋತೀನಿ ಅಷ್ಟೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅದಕ್ಕೆ ಕೃಷ್ಣ ಪರಮಾತ್ಮ ಅಲ್ಲಿ ಹೇಳಿರೋದು, ಮತ್ತೆ ಮತ್ತೆ ನಾನು ಹುಟ್ಟು ಬರ್ತೀನಿ. ಯಾತಕ್ಕೋಸ್ಕರ? ಧರ್ಮವನ್ನು ಕಾಪಾಡೋದಕ್ಕೆ, ಅಧರ್ಮವನ್ನು ಮೆಟ್ಟಿ ನಿಲ್ಲೋದಕ್ಕೆ. ಇಲ್ಲದೆ ಹೋದರೆ ಸಜ್ಜನರ ಗತಿ ಏನು ಲೋಕದಲ್ಲಿ? ಬರೀ ದುರ್ಜನರೇ ತಾಂಡವ ಆಡ್ತಾ ಹೋದರೆ ಸಜ್ಜನರ ಗತಿ ಏನು? ಯಾರು ಸಜ್ಜನರನ್ನು ಕಾಪಾಡ್ತಕ್ಕಂಥವರು? ಆ ದೃಷ್ಟಿಯಿಂದ ಇಷ್ಟು ಪೂರ್ವ ನಾರಾಯಣ ಆ ಶೀರ್ಷಿಕೆ ಕೆಳಗಡೆ ಬರೋದು. ಆಮೇಲೆ ತೆಗೆದುಕೋತಾರೆ ನೋಡಿ ಉತ್ತರ ನಾರಾಯಣ. ಇದರಲ್ಲಿ ಮೊದಲನೇದು ವಿಶ್ವಕರ್ಮತ್ವ, ಅದಕ್ಕೆ ಭಾಷಾಂತರ ಸರ್ವಸಾಮರ್ಥ್ಯ. ವಿಶ್ವಕರ್ಮತ್ವ ಅಂದರೆ ಪ್ರೊಫೆಸರ್ ಜಿ ಎನ್ ಚಕ್ರವರ್ತಿಗಳು ಅಂತಿದ್ದರು. ಅವರು ವೇದದಲ್ಲಿ ಸಾಮರಸ್ಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಜಿ ಎನ್ ಚಕ್ರವರ್ತಿಗಳು ಮೈಸೂರು ಫಿಲೋಮಿನಾಸ್ ಕಾಲೇಜಲ್ಲಿ ಸಮೃತ ಪ್ರೊಫೆಸರ್ ಆಗಿ ರಿಟೈರ್ ಆದವರು. 97 ವಸಂತಗಳನ್ನು ಕಂಡು 2 ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದಂತಹ ಮಹನೀಯರು, ಧೀಮಂತರು. ಋಗ್ವೇದದ ಸಮಸ್ತ 36 ವಾಲ್ಯೂಮ್ ಯಾವುದನ್ನು ಜಯಚಾಮರಾಜೇಂದ್ರ ವೇದ ರಕ್ಷಣ ಗ್ರಂಥಮಾಲಾದಿಂದ ಹೊರಹೊರಡ್ತೋ ಆ ಸಂಪಾದಕ ಮಂಡಳಿಯ ಸದಸ್ಯರೂ ಆಗಿದ್ದರು. ಅಂತಹ ಉದ್ದಾಮ ವಿದ್ವಾಂಸರು ಕಾಸ್ಮಾಲಜಿ ಆಫ್ ಋಗ್ವೇದ ಅಂತ ಒಂದು ಇಂಗ್ಲೀಷಲ್ಲಿ ಬರೆದರು. ಅದನ್ನೇ ಕನ್ನಡದಲ್ಲಿ ಆಮೇಲೆ ಅದನ್ನು ವಿಶ್ವ ಸಾಮರಸ್ಯ ಅಂತ ಕನ್ನಡಕ್ಕೆ ತಂದರು. ಆ ದೃಷ್ಟಿಯಿಂದ ವಿಶ್ವದಲ್ಲಿ ನಾವು ಯಾವಾಗಲೂ ಕೂಡ ಸಾಮರಸ್ಯವನ್ನು ಇಟ್ಕೊಂಡು ಹೋಗಬೇಕೇ ಹೊರತು ಬೇರೆದಲ್ಲ. ಅವರ ಮನೆತನದಲ್ಲಿ ಒಂದು ಗುಟ್ಟು, ಅವರು 97 ವರ್ಷ, ಅವರ ಇನ್ನೊಬ್ಬರ ಅಣ್ಣ 6 ಸಂಪುಟಗಳಲ್ಲಿ ಸಮೃತ ಕನ್ನಡ ಡಿಕ್ಷನರಿ ಬರೆದಿರ್ತಕ್ಕಂಥ ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯ ಅವರು ಇದ್ದಿದ್ದು 97 ವರ್ಷ. ಅವರಣ್ಣ ಮೇಲ್ಕೋಟೆಯಲ್ಲಿ ಘನಪಾಠಿಗಳು ಅವರಿದ್ದಿದ್ದು 97 ವರ್ಷ. ಎಲ್ಲರೂ 97 ಬಂದು ಅದೇನೋ 100 ಬರ್ತಾರೆ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಯಾಕೋ ಭಗವಂತ ಕರ್ಕೊಂಡ್ಬಿಟ್ಟ ಅಷ್ಟೇ ಅವ್ರನ್ನ. ಯಾತಕ್ಕೆ ಹೇಳ್ತೇನೆ ಅಂದರೆ ಕೆಲವು ಜೀವಮಾನದಲ್ಲಿ ಹಂಗಿರುತ್ತೆ 97 ಅಂತ. ಹಾಗೆ ನನ್ನ ಘಟನೆಯಲ್ಲೂ ಹಾಗೆ. ನಮ್ಮ ತಾಯಿ ಇದ್ದಿದ್ದು 47 ವರ್ಷ, ನಮ್ಮ ಸೋದರ ಮಾವ ಇದ್ದಿದ್ದು 47 ವರ್ಷ, ನಮ್ಮ ಇನ್ನೊಬ್ಬ ದೊಡ್ಡಮ್ಮ ಇದ್ದಿದ್ದು 47 ವರ್ಷ. ಸೊ ಕೆಲವು 97 ಆದರೆ ಕೆಲವು 47. ಅದು ಏನು ಅಂತ ನಾವು ಲಾಜಿಕಲ್ಲಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಇರಲಿ. ಸೊ ಈಗ ಉತ್ತರ ನಾರಾಯಣದಲ್ಲಿ ನೋಡಿ ಈ ಮಾತನ್ನು ಹೇಳ್ತೀನಿ. ವಿಶ್ವಕರ್ಮತ್ವ ಅನ್ನೋದು ಸರ್ವಸಾಮರ್ಥ್ಯ. 2ನೇದು ತತ್ವ ಸಾಕ್ಷಾತ್ಕಾರ ಅಂದರೆ ಸತ್ಯ ಸಂದರ್ಶನ. ನೋಡಿ, ಸತ್ಯವನ್ನು ನಾವು ದರ್ಶನ ಮಾಡಬೇಕು ಯಾವತ್ತೂ ಕೂಡ, ಮಿಥ್ಯೆಯನ್ನಲ್ಲ. ಸತ್ಯ ಅಂದರೆ ಯಾವುದು? ಅದೇ ನಮ್ಮ ಸ್ವರೂಪ. 3ನೇದು ಅಂತರ್ಯಾಮಿತ್ವ, ಅದಕ್ಕೆ ಭಾಷಾಂತರ ಒಳಗಿನ ಚೈತನ್ಯ. ನೋಡಿ, ಚೈತನ್ಯ ಯಾವಾಗಲೂ ಕೂಡ ಒಳಗಿಂದ ನಮಗೆ ಸ್ಫುರಿಸಬೇಕು ಯಾವಾಗಲೂ ಕೂಡ. ಚಿದ್ಗಗನ ಚಂದ್ರಿಕಾ ಅಂತ ಒಂದು ಗ್ರಂಥ ಕಾಳಿದಾಸನಿಂದ ರಚಿತವಾಗಿದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬ್ರಹ್ಮ ತೇಜಸ್ಸು 4ನೇದು, ಅದಕ್ಕೆ ಭಾಷಾಂತರ ಭಗವಂತನ ಸತ್ವ. 5ನೇದು ಜ್ಞಾನ ಮಹಿಮೆ, ಭಾಷಾಂತರ ದೇವತೆಗಳು ಒಲಿಯುವವರು. ಆಮೇಲೆ ಧರ್ಮೈಶ್ವರ್ಯ ಸಮನ್ವಯ 6ನೇದು, ಅದಕ್ಕೆ ನೀತಿ ಬಿಡದ ಭಾಗ್ಯ. ಯಾವುದು ನಿಜವಾದ ಭಾಗ್ಯ ಅಂದರೆ ನೀತಿಯನ್ನು ಯಾರು ಇಟ್ಕೊಂಡಿರ್ತಾರೋ ಅದೇ ಭಾಗ್ಯ. ನಿನ್ನೆ ಪ್ರಾರಂಭದ ಮೊದಲನೇ ಪುಟದಲ್ಲಿ ಡಿ ವಿ ಜಿಯವರ ಪುರುಷ ಸೂಕ್ತದ ಮುನ್ನುಡಿ ಓದುವಾಗ ನಾನು ಒಂದು ಮಾತು ಹೇಳಿದೆ, ಅಲ್ಲಿ ಇದಕ್ಕೆ ಸಮನ್ವಯ ಆಗತ್ತೆ ಆ ಮಾತು ಎಂಬತಕ್ಕಂಥದ್ದು ಯಾವಾಗಲೂ ಕೂಡ. ಇನ್ನು ವೈಷ್ಣವಾನುವಾಕದಲ್ಲಿ ಮೊದಲನೇದು ನೋಡಿ ಭೂಮಹಿಮೆ, ಅದಕ್ಕೆ ಭಾಷಾಂತರ ಭೂಮಿ ತಾಯಿ. 2ನೇದು ತ್ರಿವಿಕ್ರಮಾವತಾರ, ಅದಕ್ಕೆ
ವಾಮನ ಕಥೆ. ತ್ರಿವಿಕ್ರಮಾವತಾರ ಅಂದರೆ ಒಂದು ನೆನಪಾಗತ್ತೆ ನನಗೆ. ನೋಡಿ, ದಶಾವತಾರಗಳನ್ನು ಭಗವಂತ ಒಂದಾದಮೇಲೆ ಒಂದು ತೋರಿಸ್ದ. ನಾವು ಕೆಲವರು ಒಂದೇ ರಾತ್ರಿ 10 ಅವತಾರ ತೋರಿಸ್ಬಿಡ್ತೀವಿ. ಹೆಂಗೆ ಮಲ್ಕೊಂಡು ನಿದ್ದೆ ಮಾಡ್ತೀವಿ ಅನ್ನೋದಕ್ಕೆ ಅರಿಯರ್ ಶ್ರೀರಾಮ್ ಶರ್ಮಾ ಅಂತ ಮೇಲ್ಕೋಟೆ ಸಮೃತ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿರ್ತಕ್ಕಂಥವರು, ಪಂಚಭಾಷಾ ಕವಿತಾ ವಲ್ಲಭ ಎಂಬತಕ್ಕಂತಹ ಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥವರು, ಮಲ್ಲೇಶ್ವರದ 15ನೇ ಕ್ರಾಸಿನ MES ಕಾಲೇಜ್ ಪಕ್ಕದಲ್ಲಿರ್ತಕ್ಕಂಥ ಸೂರ್ಯ ನೆಸ್ಟ್ ಎಂಬತಕ್ಕಂಥ ಅಪಾರ್ಟ್ಮೆಂಟ್ನ 3/2ನೇ ಡೋರ್ ನಂಬರಲ್ಲಿ ಕಳೆದ ವರ್ಷ ವಾಸವಾಗಿದ್ದವರು, ತಮ್ಮ ಅಪ್ರಕಟಿತವಾಗಿರ್ತಕ್ಕಂಥ ಭಗವದ್ ರಾಮಾನುಜರನ್ನ ಕುರಿತು ಬರೆದಿರತಕ್ಕಂಥ ಅಸ್ಮತ್ ಚಂಪು ಎಂಬತಕ್ಕಂಥ ಗ್ರಂಥದ 3ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯನ್ನು ನಮ್ಮ ಮುಂದೆ ತೆರೆದಿಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಪ್ಪ, ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ ಗೊತ್ತಾ? ಕೆಲವರು ಮತ್ಸ್ಯಾವತಾರ ತೋರಿಸ್ತಾರೆ. ರಾತ್ರಿ ನಿದ್ದೆ ಮಾಡುವಾಗ ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ. ನಾವು ಮತ್ಸ್ಯಾವತಾರ ಆಗ್ತೀವಿ ರಾತ್ರಿ. ಇನ್ನು ಕೆಲವರು ಗೊರ್ಗೊರ್ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ, ವರಾಹಾವತಾರ. ಇನ್ನು ಕೆಲವರು ಕಾಲೆಲ್ಲ ಮಡ್ಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನಾವತಾರ. ಇನ್ನೊಬ್ಬರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ತ್ರಿವಿಕ್ರಮಾವತಾರ. ಇನ್ನು ಕೆಲವರು ಕೂದಲನ್ನೆಲ್ಲ ದಿಂಬ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹಾವತಾರ. ಹೀಗೆ ಭಗವಂತ ಒಂದಾದ ಮೇಲೆ ಒಂದು ಅವತಾರ ತೋರಿಸ್ತೀವಿ. ನಾವು ಒಂದೇ ರಾತ್ರಿ 10 ಅವತಾರ ತೋರಿಸ್ತೀವಿ ನೋಡಿ, ನಾವೇನು ಕಡಿಮೆನಾ ಅಂತ. ಅವರು ಆ ಗ್ರಂಥದಲ್ಲಿ ತಮಾಷೆ ಮಾಡಿದ್ದಾರೆ ಹಾಸ್ಯರಸವನ್ನು ತರೋದಕ್ಕೆ. ತ್ರಿವಿಕ್ರಮ ಅಂತ ಜ್ಞಾಪಕ ಬಂತು. ತ್ರಿವಿಕ್ರಮಾವತಾರ, ವಾಮನ ಕಥೆ, ಧರ್ಮಾಧಾರ, ನೀತಿಮೂಲ, ದಿವ್ಯ ದರ್ಶನ, ಈಶ್ವರ ಸನ್ನಿಧಾನ. ಅದಾದಮೇಲೆ ಕೊನೆಗೆ ಅನುಬಂಧವನ್ನೂ ಇಟ್ಟಿದ್ದಾರೆ. ಪರ್ಫೆಕ್ಟ್ ಥೀಸಿಸ್ ವರ್ಕೌಟ್ ಮಾಡಿದ್ದಾರೆ. ಚಾತುರ್ವರ್ಣ್ಯ ವ್ಯವಸ್ಥೆ, ಪುನರ್ವಿಚಾರ. ಅಲ್ಲಿಂದ ಗ್ರಂಥ ಪರಿಸಮಾಪ್ತಿ ಆಗುತ್ತೆ. ನೋಡಿ ಎಷ್ಟು ಲಾಜಿಕಲಾಗಿ ತಂದಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಫ್ರೇಮ್ವರ್ಕು ನಾನು ಮಾತಾಡ್ತಾ ಇರೋದು, ಇನ್ನು ಕಂಟೆಂಟ್ಸ್ ಬಗ್ಗೆ ನಾನು ಬರ್ತಾನೇ ಇಲ್ಲ. ಸೊ ಈಗ ಮೊದಲನೇದು ಈ ಹಿನ್ನೆಲೆಯಲ್ಲಿ ಶುರು ಮಾಡೋಣ. ಈಶ್ವರನ ಅನಂತ ರೂಪಿತ್ವ ಮೊದಲನೇ ಮಂತ್ರದಲ್ಲಿ ಹರಿಹಿ ಓಂ. ವೇದ ಪಠಣ ಮಾಡ್ತಕ್ಕಂಥವರು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆ ಶಬ್ದ ಹೇಳದೆ ವೇದವನ್ನು ಉಚ್ಚಾರ ಮಾಡೋ ಹಾಗಿಲ್ಲ ಪಾರಂಪರಿಕವಾಗಿ. ಅದಕ್ಕೆ ನೋಡಿ ಹರಿಹಿ ಓಂ ಅನ್ನೋ ಶಬ್ದವನ್ನು ತಂದಿದ್ದಾರೆ. ಅಂದರೆ ಏನಾಯಿತು, ಪುರುಷ ಸೂಕ್ತ ಎಂಬತಕ್ಕಂಥದ್ದು ಲಿಖಿತ ರೂಪದಲ್ಲಿ ಅನಂತರ ಬಂದಿದ್ದು, ವಾಕ್ ರೂಪದಲ್ಲಿ ಅದು ತಲೆಮಾರಿಂದ ತಲೆಮಾರಿಗೆ, ತಂದೆಯಿಂದ ಮಗನಿಗೆ, ಗುರುವಿನಿಂದ ಶಿಷ್ಯನಿಗೆ ಅಸ್ಖಲಿತವಾಗಿ, ಅನೂಚಾನವಾಗಿ, ಅನನ್ಯಾದೃಶವಾಗಿ, ಸ್ಫುಟವಾಗಿ, ಅದು ಯಾವ ಸ್ವರ ವರ್ಣಗಳ ವ್ಯತ್ಯಾಸವೂ ಇಲ್ಲದೆ ಬರಬೇಕಾಗಿರ್ತಕ್ಕಂಥ ಕ್ರಮ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಹರಿಹಿ ಓಂ ಪ್ರಾರಂಭದಲ್ಲಿ ಅವರಿಟ್ಟಿರ್ತಕ್ಕಂಥದ್ದು. ಓಂಕಾರ ಎಂಬತಕ್ಕಂಥದ್ದಕ್ಕೆ ಅವರೇ ವ್ಯಾಖ್ಯಾನ ಮಾಡ್ತಾರೆ. ನನ್ನ ವ್ಯಾಖ್ಯಾನ ಯಾಕೆ ಬೇಕು? ಮಹಾವಿಷ್ಣು ಓಂಕಾರವು ಪರಬ್ರಹ್ಮ ವಸ್ತುವಿಗೆ ಅನಾದಿ ಕಾಲದಿಂದ ಬಂದಿರುವ ಹೆಸರು. ವೇದ ಪಾಠದ ಪ್ರಾರಂಭದಲ್ಲಿ ಹರಿಹಿ ಓಂ ಎಂದು ಭಗವಂತನನ್ನು ಸ್ಮರಿಸುವುದು ಪುರಾತನ ಸಂಪ್ರದಾಯ ಬಿಡಬಾರ್ದು ಅನ್ನೋದಕ್ಕೆ. ನೋಡಿ, ಓಂಕಾರ ಎಂಬತಕ್ಕಂಥದ್ದು ಆದಿ ಅಕ್ಷರ. ಓಂ ಇಲ್ಲದೆ ನಾವೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಓಂ ಇತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್. ನೋಡಿ, ಯಾವುದೇ ವೇದ ಮಂತ್ರ ಆದರೂ ಕೂಡ ಓಮಿಂದ ಶುರುವಾಗಬೇಕು, ನಮಃ ಇಂದ ಕೊನೆ ಆಗಬೇಕು. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಕಾರಾಯ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೋಡಿ, ನಮಃ ಇಂದ ಕೊನೆ ಆಯಿತು, ಓಮಿಂದ ಪ್ರಾರಂಭ ಆಯಿತು. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನುಕೃತಿಃ ಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗಂಸಂತಿ ಓಮಿತ್ಯದ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿ ಇತ್ಯಾದಿಯಾಗಿ ತೈತ್ರಿಯ ಉಪನಿಷತ್ತಲ್ಲಿ ಬರುತ್ತೆ. ಆ ಪೂರ್ತಿ ಅನುವಾಕ ಓಂಕಾರಕ್ಕೆ ಮೀಸಲಾಗಿರ್ತಕ್ಕಂಥದ್ದು. ಓಂ ಇಲ್ಲದೆ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಅಕಾರ ಉಕಾರ ಮಕಾರಗಳು ಸೇರಿದಾಗ ಓಂಕಾರ ಬರುತ್ತೆ. ಅದಕ್ಕೆ ಓಂಕಾರವನ್ನು ಯಾರು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಅದರ ಬಗ್ಗೆ ಮೆಡಿಟೇಟ್ ಮಾಡ್ತಾರೋ, ಅವ್ರಿಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಮೊದಲು ಓಂ ಹೇಳಿಕೊಂಡು ಆಮೇಲೆ ಅಕಾರ ಉಕಾರ ಮಕಾರಗಳನ್ನು ಬೇರೆಯಾಗಿ ಹೇಳಿಕೊಂಡು ಆಮೇಲೆ ಒಟ್ಟಿಗೆ ಕೂಡಿಸ್ಬಿಟ್ಟು ಹೇಳಿದ್ರೆ ಅದಕ್ಕೊಂದು ಶೇಪು, ಅದಕ್ಕೊಂದು ಫಾರ್ಮು, ಅದಕ್ಕೊಂದು ರೀತಿಯಾಗಿರ್ತಕ್ಕಂತಹ ಚೌಕಟ್ಟು ಬರುತ್ತೆ. ಯಾವ ರೀತಿಯಾಗಿ ಓಂಕಾರ ಉಚ್ಚಾರ ಮಾಡಬೇಕು ಅನ್ನೋದಕ್ಕೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದೀರ್ಘವಾಗಿ ನಾವು ಉಸಿರು ತೆಗೆದುಕೊಂಡು ಪ್ಲುತದಲ್ಲಿ ಓಂಕಾರವನ್ನು ಉಚ್ಚಾರ ಮಾಡಬೇಕು ಅಂತ. ಪ್ಲುತ ಅಂದರೆ 3 ಮಾತ್ರಾ ಕಾಲ. 1 ಮಾತ್ರಾ ಕಾಲ ಹ್ರಸ್ವ, 2 ಮಾತ್ರಾ ಕಾಲ ದೀರ್ಘ, 3 ಮಾತ್ರಾ ಕಾಲ ಪ್ಲುತದಲ್ಲಿ ಉಚ್ಚಾರ ಮಾಡಬೇಕು ಅಂತ. ಹಿಂದೆ ಆಶೀರ್ವಾದ ಮಾಡ್ತಕ್ಕಂಥ ಪದ್ಧತಿ ಇದ್ದಾಗ
ಈಗ ಮಾಡೋರು ಕಡಿಮೆ, ಮಾಡಿಸ್ಕೊಳ್ಳೋರು ಕಡಿಮೆ, ಹಾಗಾಗಿಬಿಟ್ಟಿದೆ. ಮಾಡೋ ಸಂದರ್ಭದಲ್ಲಿ ಗೃಹಸ್ಥರು ಏನಾದರೂ ನಮಸ್ಕಾರ ಮಾಡಿದ್ರೆ ಅವರಿಗೆ ಗಂಡಸರು ದೀರ್ಘದಲ್ಲಿ ಅವರಿಗೆ ಆಶೀರ್ವಾದ ಮಾಡಬೇಕು. ಗೃಹಸ್ಥರಾಗಿರ್ತಕ್ಕಂಥ ಹೆಂಗಸರು ಏನಾದರೂ ನಮಸ್ಕಾರ ಮಾಡಿದ್ರೆ ಅವರಿಗೆ ಹ್ರಸ್ವದಲ್ಲಿ ಆಶೀರ್ವಾದ ಮಾಡಬೇಕು. ಒಟುವಾಗಿರ್ತಕ್ಕಂಥ ಬ್ರಹ್ಮಚಾರಿ ಏನಾದರೂ ನಮಸ್ಕಾರ ಮಾಡಿದ್ರೆ ನೀವು ಪ್ಲುತದಲ್ಲಿ ಆಶೀರ್ವಾದ ಮಾಡಬೇಕು ಅಂತಿರೋದು ಶಾಸ್ತ್ರದಲ್ಲಿ. ಎಲ್ರಿಗೂ ಒಂದೇ ತರಹ ಅಲ್ಲ ಆಶೀರ್ವಾದ ಮಾಡೋದು, ಅದರಲ್ಲೂ ಪದ್ಧತಿ ಇದೆ. ಆಯುಷ್ಮಾನ್ ಭವ ಯಜ್ಞದತ್ತ ಅಂತ ಆಶೀರ್ವಾದ ಮಾಡಬೇಕು ಪ್ಲುತದಲ್ಲಿ. ಯಜ್ಞದತ್ತ ಅಂತ ಅವನ ಹೆಸರಿದ್ದರೆ ಆ ಬ್ರಹ್ಮಚಾರಿ ಹೆಸರು. ಆಯುಷ್ಮತಿ ಭವ ಗಾರ್ಗಿ, ಅವಳ ಹೆಸರು ಗಾರ್ಗಿ ಅಂತಿದ್ದರೆ ಏಕಮಾತ್ರ ಕಾಲದಲ್ಲಿ ಆಯುಷ್ಮತಿ ಭವ ಗಾರ್ಗಿ ಅಂತ ಉಚ್ಚಾರ ಮಾಡಬೇಕು. ಅವನು ಗೃಹಸ್ಥನಾಗಿದ್ದರೆ ಆಯುಷ್ಮಾನ್ ಭವ ಜಯದೇವ ಅಂತ ಉಚ್ಚಾರ ಮಾಡಬೇಕು ದೀರ್ಘದಲ್ಲಿ. ಸೊ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಮಾರ್ಗದರ್ಶನ ಇದೆ. ನಮಗೆ ಗೊತ್ತಿಲ್ಲದೆ ಹೋದರೆ ನಾವು ಸುಮ್ಮನೆ ಇರಬೇಕೇ ಹೊರತು ಅಲ್ಲಿ ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಯಾಕೆಂದರೆ ಎಲ್ಲ ನನಗೆ ಗೊತ್ತಿರೋಕ್ಕೆ ಸಾಧ್ಯ ಆಗೋದೂ ಇಲ್ಲ. ಯಾಕೆಂದ್ರೆ ನನ್ನದೇ ಆದ ಪರಿಧಿ ಒಂದು ಲಿಮಿಟೇಷನ್ ಇರುತ್ತೆ ನೋಡಿ ಮನುಷ್ಯನಿಗೆ. ಈ ಓಂಕಾರ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಯಾತಕ್ಕೆ ಇಷ್ಟು ಶ್ರೇಷ್ಠ ಆಯಿತು ಅಂದರೆ, ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರ್ತಕ್ಕಂಥದ್ದು ಓಂಕಾರ ಅನ್ನೋದಕ್ಕೆ ಅಥಾತೋ ಬ್ರಹ್ಮಜಿಜ್ಞಾಸ ಎಂಬತಕ್ಕಂತಹ ಬ್ರಹ್ಮಸೂತ್ರದ ಮೇಲೆ ಆಚಾರ್ಯ ಶಂಕರ ಭಾಷ್ಯದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಬಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ ಅಂತ ಹೇಳಿದ್ದಾರೆ. ಓಂಕಾರ ಮತ್ತು ಅಥಾತೋ ಬ್ರಹ್ಮಜಿಜ್ಞಾಸಾಲಿರ್ತಕ್ಕಂಥ ಅಥಶಬ್ದ ಎರಡೂ ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರೋದ್ರಿಂದ ಅದು ಬ್ರಹ್ಮವೇ ಆಗಿದೆ ಅಂತ. ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಓಂಕಾರ ಉಚ್ಚಾರ ಮಾಡ್ಬೋದು? ಅಭ್ಯುದಾನೆ, ಅಭ್ಯುಪಗಮೆ, ತೂಷ್ಣೀಂಭಾವೆ, ಸಮರ್ಚನೆ, ದಾನ, ಪ್ರತಿಗ್ರಹಾದೌಚ ಓಂಕಾರೇಪಿ ಚ ಮಂಗಳೇ. ಮಂಖಕೋಶ ಅಂತ ಒಂದು ಕೋಶ ಇದೆ ನಮ್ಮಲ್ಲಿ. ನಮಗೆ ಎಷ್ಟೋ ಜನಕ್ಕೆ ಅಮರಕೋಶ ಗೊತ್ತಿದೆ ಅಷ್ಟೇ ಹೊರತು ಮಿಕ್ಕ ಕೋಶಗಳೇ ಗೊತ್ತಿಲ್ಲ. ಮಂಖಕೋಶ ಇದೆ, ಅಮರಕೋಶ ಇದೆ, ವೈಜಯಂತಿ ಕೋಶ ಇದೆ, ನಾರದ ಕೋಶ ಇದೆ, ಹಾರೀತ ಕೋಶ ಇದೆ, ಏಕಾಕ್ಷರ ಕೋಶ ಇದೆ, ಅನೇಕಾಕ್ಷರ ಕೋಶ ಇದೆ. ಎಷ್ಟು ಕೋಶಗಳಿದೆ? ಅನಂತಾವೈ ಕೋಶಾಹ. ಅದಕ್ಕೆ ನಾವು ಕನ್ನಡದಲ್ಲಿ ಹೇಳೋದುಂಟು, ದೇಶ ನೋಡು ಕೋಶ ಓದು ಅಂತ. ಕೋಶ ಓದದೇ ಹೋದರೆ ಆ ವೊಕ್ಯಾಬ್ಯುಲರಿನೇ ಇಂಪ್ರೂವ್ ಆಗಲ್ಲ. ಇವತ್ತು ನಮಗೆ ಅಮರಕೋಶ ಬಾಯಲ್ಲಿ ಇಲ್ಲದೆ ಇರೋದ್ರಿಂದಲೇ ನಾವು ಒದ್ದಾಡ್ತಾ ಇರೋದು ಪರ್ಯಾಯ ಪದಗಳಿಗೆ. ಅಮರಕೋಶ ಬಾಯಲ್ಲಿದ್ದರೆ ಒಂದು ಶಬ್ದಕ್ಕೆ 24 ಪರ್ಯಾಯ ಪದ ಟಕ್ 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 ಅಂತ ಬರ್ತಾ ಇರಬೇಕದು. ಮದನಃ ಅಂತ ಹೇಳಿಬಿಟ್ರೆ ಬಂದುಬಿಡಬೇಕು 24 ಪರ್ಯಾಯ ಪದ. ಮದನೋ ಮನ್ಮಥೋ ಮಾರ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಹಿ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪದನ್ವ ರತಿಪತಿ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿ ಶ್ರೀಪುತ್ರಃ ಶೂರ್ಪಕಾರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕಾ. ಅಲ್ಲಿಗೆ ನಿಂತೋಗ್ಬೇಕದು 24 ಪರ್ಯಾಯ ಪದ ಬಂದು. ಇಂದ್ರ ಅಂತ ಹೇಳಿದ್ರೆ ಬಂದ್ಬಿಡಬೇಕು. ಇಂದ್ರೋ ಮರತ್ವಾನ್ ಮಗವಾ ಬಿಡೋ ಜಾಪಾಕಶಾಸನಃ ವೃದ್ಧಶ್ರವ ಸುನಾಸೀರಃ ಪುರುಹೂತ ಪುರಂದರಃ ಜಿಷ್ಣು ಲೇಕರ್ಷಭಃ ಶಕ್ರಃ ಶತಮನ್ಯುರ್ದಿವಸ್ಪತಿ ಸುತ್ರಾಮ ಗೋತ್ರಭಿದ್ವಜ್ರೀ ವಾಸವೋ ವೃತ್ರಃ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. ಶಚೀಪತಿ ಕೊನೆ ಅಮ್ಮ ಅವ್ರ ಗಂಡ, ಕೈಲಾಸಂ ನಾಟಕ. ಸೊ ಅದರಿಂದ ಈ ಓಂಕಾರ ಅನ್ನೋದಕ್ಕೆ ಅಷ್ಟು ಹಿನ್ನೆಲೆ ಇದೆಯಪ್ಪ. ಅಕಾರ ಅಂದರೆ ಜಾಗ್ರತ್, ಉಕಾರ ಅಂದರೆ ಸ್ವಪ್ನ, ಮಕಾರ ಅಂದರೆ ಸುಷುಪ್ತಿ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅಂದರೆ ತುರಿಯ. ನೋಡಿ 4 ಸ್ಟೇಟ್ಸು, ಕೊನೆಯದು ಸ್ಟೇಟ್ಲೆಸ್ ಸ್ಟೇಟ್ ಅಫ್ಕೋರ್ಸ್. ಅದನ್ನು ಎಷ್ಟು ಚೆನ್ನಾಗಿ ಓಂಕಾರದಲ್ಲಿ ತರ್ತಾರೆ ಅನ್ನೋದಕ್ಕೇ ಸಾಂಪ್ರದಾಯಿಕವಾಗಿ ಓಂಕಾರವನ್ನು ಪರಬ್ರಹ್ಮ ವಸ್ತುವಿಗೆ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಪಾರಂಪರಿಕ ಹೆಸರು. ಪರಂಪರೆ ಬಿಡಬಾರ್ದು. ನಾನು ಒಂದು ಮಾತು ಹೇಳಿದ್ದೀನಿ ನಿನ್ನೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ ಆಚಾರ್ಯ ಶಂಕರ ಭಾಷ್ಯ ಭಗವದ್ಗೀತೆ 13ನೇ ಅಧ್ಯಾಯ 2ನೇ ಶ್ಲೋಕದ ಮೇಲೆ ಅವರ 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಶೈಲಿಯ ಭಾಷ್ಯದ 4ನೇ ಸಾಲು. ಸೊ ಆ ದೃಷ್ಟಿಯಿಂದ ಯಾವುದು ನಿಜವಾಗಿರ್ತಕ್ಕಂಥ ಪರಂಪರೆ ಸಂಪ್ರದಾಯ ಯಾರಿಗೆ ಗೊತ್ತಿಲ್ವೋ ಅವ್ರು ಎಲ್ಲ ಓದ್ಕೊಂಡಿದ್ರು ಕೂಡ ಮೂರ್ಖರು, ಅವ್ರನ್ನ ವಿಶೇಷವಾಗಿ ನೀವು ಗಮನಕ್ಕೆ ತಗೋಬೇಡ ಅಂತ ಅವ್ರು ಹೇಳಿರೋದು. ಅದಕ್ಕೆ ಪರಶುರಾಮರ ಕಲ್ಪಸೂತ್ರದಲ್ಲಿ ಹೇಳ್ತಾರೆ ನೋಡಿ, ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಇದೆಯೋ ಅವರಿಗೆ ಎಲ್ಲವೂ ಸಿದ್ಧವಾಗತ್ತೆ ಅಂತ. ಈಗ ನೋಡಿ ಮೊದಲನೇ ಮಂತ್ರದಲ್ಲಿ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಭೃತ್ವ ಅತ್ಯತಿಷ್ಠದಶಾಂಗುಲಂ ಸ್ಮೃತಿ ಮಾತ್ರೇಣ ಪುಂಸಾಂ ಪಾಪಂ ಹರತೀತಿ ಹರಃ. ಫುಟ್ ನೋಟ್ಸು ಬಿಡ್ತಾರಾ? ಕೊಡದೆ ಎಷ್ಟು ಆಥೆಂಟಿಕೇಟ್ ಮಾಡ್ತಾರೆ ನೋಡಿ. ಒಂದೊಂದು ಸ್ಟೇಟ್ಮೆಂಟ್ಗೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆಥೆಂಟಿಕ್ಕಾಗಿ. ಪ್ರಸ್ಥಾನತ್ರಯ ಭಾಷೆಗಳಿಂದ ಆಗ್ಬೋದು, ಖುರಾನಿಂದ ಕೋಟ್ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂಥ ವಿಶಾಲ ದೃಷ್ಟಿ ಇತ್ತು ಅವರಿಗೆ ಅಂದರೆ. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಯಾವ ದಿಕ್ಕಿನಿಂದ ನನಗೆ ಒಳ್ಳೆ ಮಾತು ಬಂದರೂ ನಾನು
ಸ್ವಾಗತಿಸೋದಕ್ಕೆ ತಯಾರಾಗಿರಬೇಕು ಅಂತ. ಆನೋ ಭದ್ರಾ ಕ್ರತವೋ ಯಂತ ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದ ಅಂತ. ಅದಕ್ಕೆ ಜ್ವಲಂತವಾಗಿ ಡಿ ವಿ ಜಿಯವರ ಇದೇ ಪುರುಷ ಸೂಕ್ತದಲ್ಲೇ ಸಿಗತ್ತೆ ನಿಮಗೆ ಉದಾಹರಣೆ. ಖುರಾನಿಂದ ಕೋಟ್ ಮಾಡ್ತಾರೆ ಒಂದು ಸೂಕ್ತದ ಅರ್ಥ ಹೇಳುವಾಗ. ಸಹಸ್ರಶೀರ್ಷ ಪುರುಷ ಅನ್ನೋದಕ್ಕೆ ನೋಡಿ ವ್ಯಾಖ್ಯಾನ ಮಾಡ್ತಾ ಎಂತಹ ಒಳ್ಳೆಯ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಂದರೆ, ಆದಿ ಪುರುಷನಾದ ಪರಮೇಶ್ವರನು 1000 ತಲೆ 1000 ಕಣ್ಣು 1000 ಕಾಲುಗಳುಳ್ಳವನು ಎಂದರೆ, ನಮಗೆ ಕಾಣದಿರುವ ಎಲ್ಲ ತಲೆ ಎಲ್ಲ ಕಣ್ಣು ಎಲ್ಲ ಕೈಕಾಲುಗಳು ಅವನವೇ. ಅವನು ಭೂಮಂಡಲವನ್ನು ಎಲ್ಲ ಪಕ್ಕಗಳಲ್ಲಿಯೂ ಸುತ್ತು ಕಟ್ಟಿ ಇನ್ನೂ ಆಚೆಗೆ ಹರಡಿಕೊಂಡಿದ್ದಾನೆ. ಇಲ್ಲಿ ಸಹಸ್ರ ಎಂದರೆ 999 + 1 ಎಂದಾಗಲಿ 1000 - 1 ಎಂದಾಗಲಿ ಅರ್ಥ ಮಾಡತಕ್ಕದ್ದಲ್ಲ. ಇದೇ ರೀತಿ ವೆಸ್ಟರ್ನ್ ಸ್ಕಾಲರ್ಸ್ ಮಾಡೋದು. ಅದಕ್ಕೋಸ್ಕರ ಅವರು ನಮ್ಮನ್ನು ಹುಷಾರು ಮಾಡ್ತಾ ಇದ್ದಾರೆ. 1000 ಹೆಡೆಡ್ 1000 ಲೆಗ್ಡ್ ಹೀಗೇ ಟ್ರಾನ್ಸ್ಲೇಟ್ ಮಾಡೋದು. ಸಹಸ್ರ ಅಂತ ಹೇಳಿಬಿಟ್ರೆ ದೇ ಟೇಕ್ ಲಿಟ್ರಲ್ ಸೆನ್ಸ್, ನಾಟ್ ದ ಲಿಟರರಿ ಸೆನ್ಸ್, ಲೆಟ್ ಅಲೋನ್ ದಿ ಫಿಲಸಾಫಿಕಲ್ ಸೆನ್ಸ್. ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಲಿಟ್ರಲ್ಲಾಗೇ ಮಾಡಿ ಇಟ್ಟು ಅಹೋರಾತ್ರ ಅನ್ನೋ ಪದಕ್ಕೆ ಡೇ ಆ್ಯಂಡ್ ನೈಟ್ ಸ್ಯಾಕ್ರಿಫೈಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲಪ್ಪ, ಇನ್ನೇನು ಹೇಳೋಣ. ಅದನ್ನು ಮ್ಯಾಕ್ಸ್ ಮಿಲ್ಲರ್ ಹೇಳ್ದ, ಮ್ಯಾಕ್ಡೊನಲ್ಡ್ ಸೆಟ್ಸೋ, ಮ್ಯಾಕ್ಸ್ ಮಿಲ್ಲರ್ ಸೆಟ್ಸೋ, ಕೋಲ್ ಬ್ರೂಕ್ ಸೆಟ್ಸೋ. ನಾವು ಓದಿದ್ದೆ MA ಕ್ಲಾಸ್ಗೆ ವೇದಿಕ್ ಲೀಡರ್ ಪ್ರಿಸ್ಕ್ರೈಬ್ ಮಾಡಿದ್ದೆ, ಅದನ್ನು ಅವ್ರದ್ದು ಅರ್ಥ ಹೇಳಿದ್ದೆ ಆ ಪ್ರಕಾರವಾಗಿ. ಯಾಕೆ ವೈ ಕಾಂಟ್ ದೇರ್ ಬಿ ಅದರ್ ಆಲ್ಟರ್ನೇಟಿವ್? ವೈ ಡೋಂಟ್ ಯು ಪ್ರಿಸ್ಕ್ರೈಬ್ ಸಾಯಣ ಭಾಷೆ ಆನ್ ಸಮಥಿಂಗ್, ಆರ್ ವೈ ಡೋಂಟ್ ಯು ಡಿಸ್ಕ್ರೈಬ್ DVG's ಪುರುಷ ಸೂಕ್ತ ಇಟ್ ಸೆಲ್ಫ್? ನನ್ನ ಕೈಗೇನಾದರೂ ಸಿಲೆಬಸ್ ಫ್ರೇಮ್ ಮಾಡೋ ಅವಕಾಶ ಬಂದರೆ ಇದನ್ನೇ ನಾನು ಪ್ರಿಸ್ಕ್ರೈಬ್ ಮಾಡೋದು. DVG ಅವ್ರ ಪುರುಷ ಸೂಕ್ತ ಓದಿ ಅಂತ ಪ್ರಿಸ್ಕ್ರೈಬ್ ಮಾಡ್ತೀನಿ. ಅದು ನನಗೆ ಬರಲ್ಲ, ಅದು ಬೇರೆ ವಿಷಯ. ಆದರೆ ಬಂದರೆ ಬಿಡಲ್ಲ, ಅದು ಮಾತ್ರ ಗ್ಯಾರಂಟಿ. ಯಾಕಂದರೆ ತಪ್ಪರ್ಥಗಳೇ ನಮಗೆ ಗೊತ್ತಿದ್ದು ಹೇಳಬೇಕಲ್ಲಪ್ಪ. ಎಂತಹ ಒಂದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಾವು ಮನೆಗೆ ಬಂದು, ಅಯ್ಯೋ ನನಗೆ ಗೊತ್ತು ಇದು ತಪ್ಪರ್ಥ ಅಂತ, ಆದರೆ ಏನು ಮಾಡೋದು, ವಿಧಿ ಇಲ್ಲದೆ ಇದನ್ನು ಪಾಠ ಮಾಡಬೇಕಾಯ್ತಲ್ಲ ಅಂತ ನಮ್ಮ ಕಾನ್ಷಿಯನ್ಸ್ಗೆ ಅದು ಹರ್ಟ್ ಆಗುತ್ತೆ ತುಂಬ. ಅದಕ್ಕೆ ಯಾವಾಗಲೂ ಕೂಡ ಕಾನ್ಷಿಯನ್ಸ್ ಬಿಟ್ಟು ಪಾಠ ಮಾಡಬೇಕು. ತುಂಬ ಕಾನ್ಸನ್ಷಿಯಸ್ ಆಗಿಬಿಟ್ರೆ ಯು ಕಾಂಟ್ ಟೀಚ್. ನಿಜಕ್ಕೂ ಕೂಡ ಭಾಳ ತೊಂದರೆ ಅನುಭವಿಸ್ತೀವಿ ನಾವು. ಏನೋ ಸಿಲೆಬಸ್ ಕವರ್ ಮಾಡಬೇಕು ಅಷ್ಟೇ ಹೊರತು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸಹಸ್ರ ಎಂದರೆ 999 + 1 ಎಂದಾಗಲಿ 1001 - 1 ಎಂದಾಗಲಿ ಅರ್ಥ ಮಾಡತಕ್ಕದ್ದಲ್ಲ. ಮತ್ತು ತಲೆ 1000ವಾದರೆ ಕಣ್ಣು 2000. ನೋಡಿ ಎಷ್ಟು ನಾವು ಊಹೆ ಮಾಡಿದರೆ ನಿಜಕ್ಕೂ ಕೂಡ ಹೌದೋ ಅಲ್ವೋ. ಒಬ್ಬರು ಡಿನೈ ಮಾಡಲಿನಪ್ಪ 2000 ಕಣ್ಣು ಇಲ್ಲ ಅಂತ ಯಾವನಾದರೂ ಹೇಳಿ. ಯಾವಾಗ 1000 ತಲೆ ಆಯಿತು, ಆಟೋಮ್ಯಾಟಿಕ್ಕಾಗಿ 1 × 2 2000 ಬರಲೇಬೇಕಲ್ಲ ಕಣ್ಣು. 2000 ಮತ್ತು ಆಯಿತು, ಕಾಲು 2 ಬ್ರ್ಯಾಕೆಟಲ್ಲಿ 4 1000 ಇರಬೇಕಲ್ಲವೇ ಎಂದು ವಾದಿಸತಕ್ಕದ್ದಲ್ಲ. ಅಂದರೆ ಏನಾಯಿತು, ವ್ಯರ್ಥವಾಗಿ ನೀವು ಈ ರೀತಿ ವಾದಕ್ಕೆ ಇಳಿಬೇಡಿ ಅನ್ನೋದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ ಅವರು. ನಮ್ಮಲ್ಲಿ ವಾದದಲ್ಲಿ ಅನೇಕ ತರಹ ಇದೆ. ಜಿಜ್ಞಾಸವಾಗಿದ್ದರೆ ಪರವಾಗಿಲ್ಲ, ಜಲ್ಪ ವಿತಂಡ ಈ ರೀತಿಯಾಗಿ ವಾದ ಮಾಡ್ತಾ ಹೋದರೆ ಕೆಲವು ಬರೀ ವಿತಂಡವಾದಕ್ಕೆ ಇಳಿತಾರೆ. ದೇ ವಾಂಟ್ ಟು ಶೋ ಆಲ್ ದ ಸ್ಕಾಲರ್ಶಿಪ್ ಇನ್ ಎ ಫ್ಯೂಟೈಲ್ ವೇ ಬೈ ಆರ್ಗ್ಯೂಯಿಂಗ್ ಆನ್ ಎ ಟ್ರಿವಿಯಲ್ ಇಶ್ಯೂ. ಅದರಲ್ಲೇ ಕಾಲ ಕಳೆದು ಹೋಗ್ಬಿಡುತ್ತೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ತಾರ್ಕಿಕರನ್ನು ನಾನು ಉದಾಹರಿಸಿದರೆ, ತಾರ್ಕಿಕರು ತಮ್ಮ ಸಮಾನ ವಾದ ಮಾಡ್ತಕ್ಕಂಥವರೇ ಇಲ್ಲ ಅಂತ ಏನು ಹೇಳ್ತಾರೆ, ದೊನ್ನೆಯಿಂದ ತುಪ್ಪ ಇದೆಯೋ ತುಪ್ಪದಿಂದ ದೊನ್ನೆ ಇದೆಯೋ ಅಂತ ಅದಕ್ಕೆ ಆರ್ಗ್ಯುಮೆಂಟು. ಬಗ್ಗಿಸಿ ನೋಡಿದ್ರೆ ಗೊತ್ತಾಗಲ್ವಾ ಯಾವುದರಿಂದ ಯಾವುದಿದೆ ಅಂತ. ಅದಕ್ಕೆ ದೊಡ್ಡ ಆರ್ಗ್ಯುಮೆಂಟು. ಪ್ರತ್ಯಕ್ಷವಾಗಿ ಎದುರುಗಡೆ ಆನೆ ಎಂಬತಕ್ಕಂಥ ದೊಡ್ಡ ಪ್ರಾಣಿ ಇದ್ದರೂ ಕೂಡ ಅದನ್ನು ಆನೆ ಅಂತ ನಂಬೋದಿಲ್ಲ. ಅದು ಗೀಳಿಡಬೇಕೆ ಎಂಬತಕ್ಕಂಥದ್ದು ಆನೆಯ ಬಾಯಿಂದ ಬರೋದರಿಂದ ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ಊಹೆ ಮಾಡೋಷ್ಟಾಗ ಅದು ಬಂದು ಇವನು ತುಳಿದಾಕ್ಬಿಟ್ರತ್ತೆ. ಇವನು ಇರೋದೇ ಇಲ್ಲ ಅಲ್ಲಿ. ಸೊ ಎಲ್ಲೇ ಕೊನೆ ಮೊದಲು ನೈಷಾ ತರ್ಕೇಣ ಮತಿರಾಪನೇಯ. ತಾರ್ಕಿಕ ಘಟಪಟೇತಿ ರಟೇಯು, ಶಾಬ್ದಿಕ ಖಪಚಟೇತಿ ಪಟೇಯು, ಮಾದೃಶಾಂತು ಸತತಂ ಸ್ಮರಣೀಯೌ, ಚಂದ್ರಚೂಡಚರಣೌ ರಮಣೀಯೌ. ಅಪ್ಪಯ್ಯ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿ 22ನೇ ಶ್ಲೋಕವನ್ನು ಗಿರಿನಗರದಲ್ಲಿರ್ತಕ್ಕಂಥ ವೇದಮಾತಾಗೃಹ ವಾಸಿಯಾಗಿರ್ತಕ್ಕಂಥ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಜ್ಞಾನಸಾಗರ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಯಾವುದು ನಾನು ಹೇಳ್ತಕ್ಕಂಥದ್ದು ಎಲ್ಲಿ ಕೊನೆ ಮೊದಲು, ಘಟೋವಾ ಮೃತ್ಪಿಂಡೋ ಪಿಣಿರ್ಪಿಚ ಧೂಮೋಗ್ನಿರಚಲ ಪಟೋವಾ ತಂತುರ್ವಾ ಪರಿಹರ್ತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಾಸಿ ತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ರಜಸುದೀ. ಶಂಕರಾಚಾರ್ಯ ಶಿವಾನಂದ ಲಹರಿ ಘಟ ಪಟ ಕುಡ್ಯ ಕುಸಲ ಯಾವುದು ಕೊನೆಗೆ ಬರಲ್ಲಪ್ಪ.
ಕಿಂತರ್ಕೇಣ ವಿತರ್ಕಿತೇನ ಶತಶೋ ಜ್ಞಾನೇನ ಕಿಂ ಛಂದಸ ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ ಲೋಕಾಲೋಕ ವಿಲೋಕನೈಕ ಕುಶಲಃ ಜ್ಞಾನೇ ಹೃದಯ ಬ್ರಹ್ಮಣಃ. ಕೊನೆಗೆ ಎಲ್ಲಿ ಪರಿಸಮಾಪ್ತಿ ಆಗಬೇಕು? ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ ಅಷ್ಟೇ. ಅದಕ್ಕೇ ತಲೆ 1000ವಾದರೆ ಕಣ್ಣು 2000, ಕಾಲು 4,000 ಇರಬೇಕಲ್ಲವೇ ಎಂದು ವಾದಿಸತಕ್ಕದ್ದಲ್ಲ. ಸಹಸ್ರ ಎಂದರೆ ಅಸಂಖ್ಯೇಯ ಎಂದು ಹೆಸರು ಅಷ್ಟೇ, ಸಂಖ್ಯೆಗೆ ಅತೀತವಾದದ್ದು. ಯಾರೋ ಕೇಳ್ತಾರೆ, ಆ ಸಭೆಯಲ್ಲಿ ಎಷ್ಟು ಜನ ಇದ್ರಿ? 106 ಜನ ಇದ್ರಪ್ಪ. ಅಂದರೆ 100 + 6 ಅಂತಾನ ಅರ್ಥ? 106 ಅಂದರೆ ಕೌಂಟ್ಲೆಸ್, ಇನ್ಯೂಮರಬಲ್ ಅನ್ನೋ ಅರ್ಥದಲ್ಲಿ ಅವ್ರು ಬಳಸ್ತಕ್ಕಂಥದ್ದು. ಅದಕ್ಕೆ ಲಿಟ್ರಲ್ ಸೈನ್ಸ್ ತೆಗೆದುಕೊಂಡ್ರೆ ಇಂತಹ ಮಿಸ್ಟೇಕ್ಸೇ ನಾವು ಮಾಡೋದು. ಅದಕ್ಕೆ ವೇದವನ್ನು ಯಾವತ್ತೂ ಕೂಡ ನಾವು ಶಬ್ದಶಃ ಅರ್ಥ ಮಾಡೋಕ್ಕೆ ಹೋಗಬಾರ್ದು. ಗುರುಮುಖೇನ ಇಲ್ಲದೆ ವೇದ ಪಠಣ ಮಾಡಬಾರ್ದು. ವೇದಕ್ಕಿರ್ತಕ್ಕಂಥ ಭಾಷ್ಯ ಗ್ರಂಥಗಳನ್ನು ಓದದೆ ನಾವು ಅರ್ಥೈಸಬಾರ್ದು. ಸಾಯಣ ಭಾಷ್ಯವಾಗಲಿ, ಭಟ್ಟಭಾಸ್ಕರ ಭಾಷ್ಯವಾಗಲಿ, ಆ ಭಾಷ್ಯಗಳನ್ನು ಓದಿ ನಾವು ಅರ್ಥ ಮಾಡಬೇಕೇ ಹೊರತು ನಾನೇ ಸ್ವಬುದ್ಧಿ ಕಲ್ಪಿತವಾಗಿ ಅರ್ಥ ಮಾಡ್ತೀನಿ ಅಂತ ಹೋದರೆ ಅನರ್ಥವೇ ಆಗೋದದು. ಅದಕ್ಕೇ ಇಲ್ಲಿ ಸಹಸ್ರ ಎಂದರೆ ಅಸಂಖ್ಯೇಯ ಎಂದು ನಾವು ಅರ್ಥವನ್ನು ಮಾಡಬೇಕು. ಇಷ್ಟಾದ ಮೇಲೆ ಈ ಶಬ್ದಕ್ಕೆ ಕನ್ನಡದಲ್ಲಿ ಬರೆಯುವಾಗ ನೋಡಿ, ಒಂದೊಂದನ್ನು ಕೂಡ ಅವರು ಕನ್ನಡ ಪದ್ಯದಲ್ಲಿ ತಂದಿದ್ದಾರೆ. ಇದೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಬರೀ ಪುರುಷಸೂಕ್ತ ವ್ಯಾಖ್ಯಾನ ಮಾಡಿಬಿಟ್ಟಿಲ್ಲ ಅವರು. ಲೆಫ್ಟ್ ಹ್ಯಾಂಡ್ ಪೇಜಲ್ಲಿ ಸಮೃದ್ಧದಲ್ಲಿರ್ತಕ್ಕಂತಹ ಮೂಲ ಮಂತ್ರದ ಕೆಳಗೆ ಪ್ರತಿಪದಾರ್ಥ ಆದಮೇಲೆ ವ್ಯಾಖ್ಯಾನ, ಆಮೇಲೆ ರೈಟ್ ಹ್ಯಾಂಡ್ ಕಾರ್ನರ್ ಪೇಜಲ್ಲಿ ಅದಕ್ಕೆ ಸರಿಯಾಗಿ ಕನ್ನಡದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಶ್ಲೋಕ. ಸಾಸಿರದ ತಲಯವನು, ಸಾಸಿದರ ಕಣ್ಣವನು, ಸಾಸಿರದ ಕಾಲವನು, ಪುರುಷನಾದಿಮನು. ಈ ರೀತಿಯಾಗಿ ಒಂದೊಂದು ಶ್ಲೋಕಕ್ಕೂ ಕೂಡ ಬಲಗಡೆ ಕನ್ನಡದಲ್ಲಿ ಕೊಡ್ತಾ ಹೋಗ್ತಾರೆ. ಉಭಯ ಭಾಷಾ ಪಾಂಡಿತ್ಯ ಇಲ್ಲದೆ ಹೋದರೆ, ಉಭಯ ಭಾಷಾ ಶಬ್ದಶಕ್ತಿ, ಉಭಯ ಭಾಷಾ ಕರ್ತೃತ್ವ ಶಕ್ತಿ, ಉಭಯ ಭಾಷಾ ಕವಿತ್ವ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಇದನ್ನು ಅಟೆಂಪ್ಟ್ ಮಾಡೋಕ್ಕಾಗಲ್ಲ. ದಿಸ್ ಅನದರ್ ಡೈಮೆನ್ಷನ್ ಆಫ್ DVG. ಸೊ ನಾನು ಸುಮ್ಮನೆ ನೀವು ಪದರಗಳು ತೆಗೆದು ತೋರಿಸ್ತಾ ಇದ್ದೀನಿ ಅಷ್ಟೇ. ಸಂಪೂರ್ಣವಾಗಿ ಜಸ್ಟಿಸ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ, ನನಗೆ ಗೊತ್ತು, ನನಗೆ ಅಷ್ಟು ಜ್ಞಾನವೂ ಇಲ್ಲ. ಅದು ನಾನು ಅಡ್ಮಿಟ್ ಮಾಡ್ಕೋತಾ ಇದ್ದೀನಿ ಓಪನ್ನಾಗಿ. ಯಾಕೆಂದರೆ ಒಂದೊಂದು ಪದರ ನಿಮಗೆ ತೋರಿಸಿದ್ರೆ ಯಾವ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಹೇಳಬಹುದು ಅನ್ನೋದಕ್ಕೆ ನೋಡಿ. ಆಮೇಲೆ ಆ ಕನ್ನಡದಲ್ಲಿ ವ್ಯಾಖ್ಯಾನ ಮಾಡ್ತಾ ಈ ಛಾಯಾನುವಾದದಲ್ಲಿ, ಆ ಪದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅನುವಾದದಲ್ಲಿ ಅಂತ ಅವ್ರು ಹೇಳ್ತಾ ಇಲ್ಲ. ಈ ಛಾಯಾನುವಾದದಲ್ಲಿ ಪುರುಷ ಎಂಬುದಕ್ಕೆ ಪರಮಾತ್ಮ, ಪರಬ್ರಹ್ಮ, ಪರಮೇಶ್ವರ, ಭಗವಂತ ಮೊದಲಾದ ಪದಗಳನ್ನು ಪರ್ಯಾಯ ಪದಗಳೆಂಬಂತೆ ಉಪಯೋಗಿಸಿದೆ. ಅವು ಅವಯವಾರ್ಥದಲ್ಲಿ ಭಿನ್ನಗಳಿಂದಲೂ ತಾತ್ಪರ್ಯದಲ್ಲಿ ಏಕವಸ್ತುವಾಚಕಗಳು. ಪುಟ 16 ನೋಡಿರಿ ರೆಫರೆನ್ಸ್. ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕಾ? ತೆಗೆದು ನೋಡಿಪ್ಪ 16ನೇ ಪುಟ. ಇಷ್ಟೇ ಸಾಕಾ? ತೊಗೊಳ್ಳಿ, ಸಾಕು. ಅಷ್ಟು ಯಾಕ್ರಿ ಹೇಳ್ತೀರ ಅಂದರೆ ಬೇಡಪ್ಪ ತಗೋ, ಇಷ್ಟೇ ಸಾಕು. ನೀವು ಕೊಟ್ಟರೋ ಸಾಲದು ಸ್ವಾಮಿ, ಇನ್ನೂ ನಮಗೆ ಬೇಕು, ಇನ್ನೂ ನಮಗೆ ಹಸುವು ಜಾಸ್ತಿ ಆಗಿದೆ, ಇನ್ನೂ ತೃಪ್ತಿಪಡಿಸಿದ್ರೆ ತಗೋ 16ನೇ ಪುಟಕ್ಕೆ ಹೋಗ್ಬೋದು, ಕೊಡ್ತೀನಿ ಡೀಟೇಲ್ಸ್. ದಿಸ್ ಈಸ್ ದಿ ರೈಟಿಂಗ್, ದಿಸ್ ಈಸ್ ದಿ ಎಕ್ಸಾಕ್ಟ್ ರೈಟಿಂಗ್. ನಾನು ನೆನ್ನೆ ನಿಮಗೊಂದು ಮಾತು ಹೇಳಿದೆ ನೋಡಿ, ಫ್ರಾನ್ಸಿಸ್ ಬೇಕನ್ದು, ರೀಡಿಂಗ್ ಮೇಕೆತ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್, ಆ್ಯಂಡ್ ರೈಟಿಂಗ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್ ಅಂತ. ಸೊ ಎಕ್ಸಾಟಿಟ್ಯೂಡ್ ಇಲ್ಲದೆ ಹೋದರೆ ನಾವು ಬರೆಯೋಕ್ಕಾಗಲ್ಲ. ಅದಕ್ಕೆ ಹಿಂದಿನ ಕಾಲದ ಹೇಳಿದೆ, ಪುಟ್ ಇಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಡೋಂಟ್ ಟಾಕ್, ಬರೀ ಕೂತ್ಕೊಂಡು ಸುಮ್ಮನೆ ಮಾತಾಡಬೇಡ ಅಂತ. ಛಾಯಾನುವಾದದಲ್ಲಿ ಅಂತ ಒಂದು ಪದ, ಮತ್ತು ಆ ಪರ್ಯಾಯ ಪದಗಳು ನೋಡಿ, ಪರಮಾತ್ಮ, ಪರಬ್ರಹ್ಮ, ಪರಮೇಶ್ವರ, ಭಗವಂತ. ಇಷ್ಟೂ ಪದಗಳು ನೀವು ಯಾವುದನ್ನು ಬೇಕಾದರೂ ಇಲ್ಲಿ ಬಳಸಬಹುದು ಅನ್ನೋದಕ್ಕೆ. ಪುರುಷ ಏವೇದಗಂ ಸರ್ವಂ ಯದ್ಭೌತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹತಿ. ಇದಕ್ಕೆ ಪುರುಷನೇ ಇದೆಲ್ಲಮಂ, ಆದುದುಂ ಆಗಲಿರ್ಬುದುಂ. ಈ ರೀತಿಯಾಗಿ ಕನ್ನಡದಲ್ಲಿ ಎಷ್ಟು ಸೊಗಸಾಗಿ ಅದನ್ನು ಭಾಷಾಂತರ ಮಾಡ್ತಾರೆ ನೋಡಿ. ಪರಬ್ರಹ್ಮ ವಸ್ತುವು ಪೂರ್ಣ ವ್ಯಕ್ತವಾದಾಗ, ಅತ್ಯುತ್ಕೃಷ್ಟ ದೇಹವನ್ನು ಧರಿಸಿದಾಗ ಪುರುಷ ಎನಿಸಿಕೊಳ್ಳುತ್ತದೆ. ಆಗ ಅದಕ್ಕೆ ಆಹಾರ ಬೇಕಾಗುತ್ತದೆ ಎಂದರೆ
ಉಂಡು ಬದುಕುವ ಜೀವರಾಶಿಯೆಲ್ಲ ಪರಮಾತ್ಮ ಸ್ವರೂಪವೇ. ಆದರೆ ದೇಹಕ್ಕುಂಟಾಗುವ ಸಾವು ಆತ್ಮಕ್ಕಿಲ್ಲ. ಆತ್ಮವು ಅಮರ್ತ್ಯ. ನೋಡಿ, ಆ ದೃಷ್ಟಿಯಿಂದನೇ ದೇಹ ನಿತ್ಯ ಅಲ್ಲ, ಆತ್ಮ ಮಾತ್ರವೇ ನಿತ್ಯ ಅಂತ ನಿನ್ನೆ ಪ್ರಾರಂಭದಲ್ಲಿ ಉಪೋದ್ಘಾತ ಸಂದರ್ಭದಲ್ಲಿ ಸಾಧನ ಚತುಷ್ಟಯಗಳನ್ನು ನಿರೂಪಣೆ ಮಾಡಿದರು ಡಿ ವಿ ಜಿಯವರು, ನಿತ್ಯಾನಿತ್ಯ ವಸ್ತು ವಿವೇಕವನ್ನು. ಅದಕ್ಕೆ ಮತ್ತೆ ಇಲ್ಲಿ ಬರುತ್ತೆ ನೋಡಿ ಈ ಶ್ಲೋಕದಲ್ಲಿ, ಈ ಮಂತ್ರದಲ್ಲಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮೈ ಪಾಸ್ಟ್ ಈಸ್ ಇನ್ ಮೈ ಫ್ಯೂಚರ್ ಈಸ್ ಇನ್ ಮೈ ಪಾಸ್ಟ್ ಅಂತ ಟಿ.ಎಸ್. ಎಲಿಯಟ್ ಒಂದು ಕಡೆ ಹೇಳ್ಕೊತಾನಂತೆ. ಸೊ ಒಂದು ಪರಿಪಕ್ವವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವನಿಗೆ ಪಾಸ್ಟ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಪ್ರೆಸೆಂಟ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ಪಾಸ್ಟ್. ಏಕೆಂದರೆ ಎಲ್ಲವನ್ನೂ ಏಕಸಂಧಿಗ್ರಾಹಿಯಾಗಿ ನೋಡ್ತಕ್ಕಂತಹ ಒಂದು ಶಕ್ತಿ ಅವರಿಗಿರುತ್ತೆ. ಏಕೆಂದರೆ ಟೈಮ್ ಎಂಬತಕ್ಕಂಥದ್ದೇ ನಮ್ಮಲ್ಲಿ ಅನಾದಿ. ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತಾ ಅಣುಭಿಶ್ಚ ಮಹದ್ಭಿಶ್ಚ ಅರುಣ ಪ್ರಶ್ನದಲ್ಲಿ ಬರುತ್ತೆ, ಮೊದಲನೇ ಪ್ರಶ್ನೆ ತೈತ್ರಿಯ ಆರಣ್ಯಕದಲ್ಲಿ. ಆದರೆ ಪಾಶ್ಚಾತ್ಯರಾದರೆ ಕಾಲಕ್ಕೆ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಅವರಾದರೆ ಲೀನಿಯರ್ ಟೈಮು, ಸರ್ಕ್ಯುಲರ್ ಟೈಮು, ಜಿಯೋಲಾಜಿಕಲ್ ಟೈಮು, ಜಿಯೋಮೆಟ್ರಿಕ್ ಟೈಮು, ಕ್ರಾನಲಾಜಿಕಲ್ ಟೈಮು, ಕ್ರಾನೋಮೆಟ್ರಿಕ್ ಟೈಮು ಎಲ್ಲ ಹೇಳ್ಕೊಂಡು ಬಂದು ಕೊನೆಗೆ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಟೈಮ್ ಅಂತ ನಿಲ್ಲಿಸ್ಬಿಡ್ತಾರೆ. ಅಷ್ಟೇ. ಗೋ ಆನ್, ಲೆಟ್ ಮಿ ಸಿ ಫಾರ್ ಹೌ ಲಾಂಗ್ ಯು ಕ್ಯಾನ್ ಗೋ ಆನ್. ಅಂಟಿಲ್ ಎ ಪಾಯಿಂಟ್ ಯು ಕ್ಯಾನ್ ಗೋ ಆನ್. ಅದಕ್ಕೇ ಆನಂದ್ ಕುಮಾರಸ್ವಾಮಿ ಟೈಮ್ ಆ್ಯಂಡ್ ಎಟರ್ನಿಟಿ ಅಂತ ಒಂದು ಪುಸ್ತಕ ಬರೆದಿರೋದು. ಟೈಮ್ ಆ್ಯಂಡ್ ಟೈಮ್ ವೇಟ್ಸ್ ಫಾರ್ ನಾನ್. ಹೌ ಸೂನ್ ಹ್ಯಾತ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ 320th year. ಮಿಲ್ಟನ್ನು 23ನೇ ಹುಟ್ಟುಹಬ್ಬ ದಿವಸ ಮೊದಲನೇ ಕವನ ಬರೆದಂತೆ. 22 ವರ್ಷ ದಂಡವಾಗಿ ಕಳೆದುಬಿಟ್ಟೆ ನಾನು, 23ನೇ ಹುಟ್ಟುಹಬ್ಬ ದಿವಸ ಮೊದಲನೇ ಕವನ ಆದರೂ ಬರೆಯೋಕ್ಕೆ ಸಾಧ್ಯ ಆಗಲಿ ಅಂತ. ಯಾರ್ಯಾರು ಏನೇನೋ ಮಾಡ್ತಾರೆ ಹುಟ್ಟುಹಬ್ಬ ದಿವಸ, ಅವನು ಕವನ ಮಾಡ್ದ. ಸೊ ಹಾಗೆ ಸಮಯ ಅನ್ನೋದು ನೋಡಿ ಯಾವ ರೀತಿಯಾಗಿ ಇದಾಗತ್ತೆ ಅನ್ನೋದಕ್ಕೆ ಇಲ್ಲಿ ಪರಬ್ರಹ್ಮ ವಸ್ತುವು ಪೂರ್ಣವಾದಾಗ ಎಂದರೆ ಅತ್ಯುತ್ಕೃಷ್ಟ ದೇಹವನ್ನು ಧರಿಸಿದಾಗ ಪುರುಷ ಎನ್ನಿಸಿಕೊಳ್ಳುತ್ತದೆ. ಆಗ ಅದಕ್ಕೆ ಆಹಾರ ಬೇಕಾಗುತ್ತದೆ. ಎಂದರೆ ಉಂಡು ಬದುಕುವ ಜೀವರಾಶಿಯೆಲ್ಲ ಪರಮಾತ್ಮ ಸ್ವರೂಪವೇ. ಆದರೆ ದೇಹಕ್ಕುಂಟಾಗುವ ಸಾವು ಆತ್ಮಕ್ಕಿಲ್ಲ, ಆತ್ಮವು ಅಮರ್ತ್ಯ. ಅಲ್ಲಿಗೇನಾಯಿತು? ದೇಹ ಎಂಬತಕ್ಕಂಥದ್ದು ದಹ್ಯತೆ ಇತಿ ದೇಹ, ಸುಡೋದಕ್ಕೆ ಲಾಯಕ್ಕಾಗಿರ್ತಕ್ಕಂತಹದ್ದು, ಬೀಳ್ತಕ್ಕಂಥದ್ದು, ಕುಗ್ಗತಕ್ಕಂಥದ್ದು, ಏಳ್ತಕ್ಕಂಥದ್ದು, ಸಾಯ್ತಕ್ಕಂಥದ್ದು. ಈ ಯಾವುದು ಇಲ್ಲದೇ ಇರತಕ್ಕಂಥದ್ದು ಆತ್ಮವಸ್ತು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನು ವ್ಯಾಖ್ಯಾನ ಮಾಡ್ತಾ, ನಮಗೆ ಕಾಣಿಸುವ ಇದೆಲ್ಲ ಆ ಪುರುಷನೇ ಹಿಂದೆ ಇದ್ದದ್ದು, ಈಗ ಇರುವುದು, ಇನ್ನು ಮುಂದೆ ಇರಬಹುದಾದದ್ದು ಎಲ್ಲವೂ ಅವನೇ. ಇದನ್ನೇ ಸತ್ಯ ಅನ್ನೋ ಪದಕ್ಕೆ ನಾವು ಇಟ್ಕೋಬೇಕಾಗಿರೋ ವ್ಯಾಖ್ಯಾನ. ಸತ್ಯ ಅಂದ್ರೇನಪ್ಪ? 3 ಕಾಲಗಳಲ್ಲೂ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಸತ್ಯ. ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ. ಆಚಾರ್ಯ ಶಂಕರ ಭಾಷ್ಯದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮಾನವಾಗ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಯದ್ರೂಪೇಣ ಯನ್ರೂಪಂ ವ್ಯಭಿಚರತೀತಿ ಅನೃತಂ ಅಂತ ಬರೀತಾರೆ. ಸೊ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದನ್ನು ಮಾತ್ರ ಸತ್ಯಾಸತ್ಯ ನಾವು ಇಟ್ಕೋಬೇಕೇ ಹೊರತು ಇನ್ನು ಯಾವುದೂ ಆ ರೀತಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಈ ದೇಹ ಇಟ್ಕೊಂಡ್ರೆ ಆ ರೀತಿ ಇರೋಕ್ಕೆ ಸಾಧ್ಯನಾ? ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಆಗುತ್ತೆ ನೋಡಿ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಹೇಳೋದಾದರೆ, ಬಾಡಿ ಈಸ್ ಲೈಕ್ ಎ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ಇಟ್. ಪ್ರತಿ ಕ್ಷಣವೂ ಕೂಡ ಆಯಸ್ಸು ಅನ್ನೋ ಕಣಗಳು ಆಚೆ ಹೋಗ್ತಾ ಇದೆ ದೇಹದಿಂದ. ಹೇಗೆ ಅಂದರೆ, ತೂತು ಬಿದ್ದಿರ್ತಕ್ಕಂಥ ಮಡಿಕೆಯಿಂದ ನೀರು ಜಿನುಗಿ 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 ಯಾವತ್ತೋ ಒಂದಿನ ಪೂರ್ತಿ ಆ ಬಿಂದಿಗೆ ಬರಿದಾಗೋ ಹಾಗೆ ಈ ದೇಹ ಅನ್ನೋ ಬಿಂದಿಗೆ ಬರಿದಾಗ್ತಾ ಇದೆಯಪ್ಪ, ಯೋಚನೆ ಮಾಡಿ ಅಂತ. ಯಾಕೆ ಮಮಕಾರ ಇಟ್ಕೋತೀರಾ? ಯಾಕೆ ಅಹಂಕಾರ ಇಟ್ಕೋತೀರಾ ದೇಹದ ಮೇಲೆ? ಯಾವತ್ತಿದ್ರೂ ಬೀಳೋದೇ ಇದು. ಈ ದೇಹವನ್ನು ನಂಬ್ಕೊಂಡು ನೀವು ಯಾವತ್ತೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದಲೇ ದೇಹ ಸೌಂದರ್ಯ ಎಂಬತಕ್ಕಂಥದ್ದು ಕ್ಷಣಿಕ ಸೌಂದರ್ಯ, ಆಂತರಿಕವಾಗಿರ್ತಕ್ಕಂತಹ ಸೌಂದರ್ಯವೇ ನಿತ್ಯವಾದ ಸೌಂದರ್ಯ ಅಂತ ಹೇಳೋದಕ್ಕೋಸ್ಕರವೇ ಸತ್ಯಂ ಶಿವಂ ಸುಂದರಂ ನಮ್ಮಲ್ಲಿರೋ ಮಾತು. ಯಾವುದು ಸತ್ಯವೋ ಅದೇ ಶಿವ. ಶಿವ ಅಂದರೆ ಬೇರೆಯಲ್ಲ, ಮಂಗಳ ಅಂದರೆ ಬೇರೆಯಲ್ಲ. ಯಾವುದು ಮಂಗಳವೋ ಅದೇ ಸುಂದರ. ಸುಂದರ ಅಂದರೆ ಯಾವುದು? ಯಾವುದೇ ಸೌಂದರ್ಯವನ್ನು ನಾವು ಶಬ್ದದಿಂದ ವರ್ಣನೆ ಮಾಡೋಕ್ಕಾಗಲ್ವೋ ಅದು ಸುಂದರ, ನಿಜವಾದ. ಹರ್ಡ್ ಮೆಲೋಡೀಸ್ ಮೇ ಬಿ ಸ್ವೀಟ್, ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್. ಓಡನ ಗ್ರೀಷನ್ನರ್ನಲ್ಲಿ ಕೀಟ್ಸ್ ಹೇಳ್ತಾನೆ, ವಾಟ್ ಯು ಹಿಯರ್ ಈಸ್ ನಾಟ್ ದಟ್ ಸ್ವೀಟ್, ವಾಟ್ ಯು ಡೋಂಟ್ ಹಿಯರ್ ಈಸ್ ಸರ್ಟನ್ಲಿ ಸ್ವೀಟರ್ ದ್ಯಾನ್ ದಟ್ ಅಂತ. ನಮ್ಮ ಕಿವಿಗೆ ಗೋಚರವಾಗೋದಕ್ಕಿಂತ ಅಗೋಚರವಾಗಿರ್ತಕ್ಕಂಥದ್ದು ಹೆಚ್ಚು ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಸ್ಪೀಚ್ ಮೇ ಬಿ ಸಿಲ್ವರ್ ಬಟ್ ಸೈಲೆನ್ಸ್ ಈಸ್ ಗೋಲ್ಡ್ ಅಂತ.
ಯಾವತ್ತೂ ಕೂಡ ನಿಶ್ಶಬ್ದತೆ ಅನ್ನೋದು ಎಂತಹ ಒಂದು ಶಾಂತ ಸ್ವರೂಪವನ್ನು ಕೊಡುತ್ತೆ ನೋಡಿ. ರಮಣ ಮಹರ್ಷಿಗಳ ಫೋಟೋ ನೋಡಿ, ರಾಮಕೃಷ್ಣ ಪರಮಹಂಸರ ಫೋಟೋ ನೋಡಿ, ಚಂದ್ರಶೇಖರ ಭಾರತಿಗಳ ಫೋಟೋ ನೋಡಿ, ಹೆಂಗಿತ್ತು ಅನ್ನೋದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಶಾಂತತೆ. ಯಾರಿಗೆ ಬರುತ್ತೆ ಆ ಶಾಂತಿ ಅನ್ನೋದು? ಯಾರು ಸಂತೋಷವಾಗಿರ್ತಾರೋ ಅವರು ಶಾಂತವಾಗಿರ್ತಾರೆ. ಶಾಂತಮು ಲೇಖ ಸೌಖ್ಯಮು ಲೇದು, ಅಶಾಂತಸ್ಯ ಕುತಃಸುಖಂ ಭಗವದ್ಗೀತೆ. ಶಾಂತಿ ಇಲ್ಲದೆ ಇರತಕ್ಕಂಥ ಸುಖ ಹೆಂಗೆ ಬರೋಕ್ಕೆ ಸಾಧ್ಯ? ಯಾರಿಗಿರುತ್ತೆ ಶಾಂತಿ? ಯಾರು ಅಹಂಕಾರವನ್ನು ಗೆದ್ದಿದ್ದಾರೋ ಅವ್ರಿಗೆ ಶಾಂತಿ ಇರುತ್ತೆ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾವಿಲಾಸ ಗ್ರಂಥದ 20ನೇ ಶ್ಲೋಕ. ಅಹಂ ಅನ್ನೋದು ಯಾರ್ಯಾರಿಗೆ ಹೆಂಗೆ ಬರುತ್ತೆ ಅನ್ನೋದಕ್ಕೆ ನಾವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು ಅನುಗ್ರಹ ಭಾಷಣದಲ್ಲಿ ಹೇಳಿದ್ದಾರೆ ಒಂದು ಮಾತನ್ನು. ನೋಡಪ್ಪ ಮನುಷ್ಯ, ನೀನು ಯಾವ ಪ್ರಾಣಿಗಿಂತ ಶ್ರೇಷ್ಠ ಅಂತ ಬೀಗ್ತಾ ಇದೆಯಪ್ಪ. ನಾನು ತುಂಬ ದೂರ ನೋಡಬಲ್ಲೆ ಅಂತ ನಿನಗೇನಾದರೂ ಅಹಂಕಾರ ಇದೆಯಾ? ಹದ್ದಿಗೆ ನಿನಗಿಂತ ಒಳ್ಳೆ ಕಣ್ಣಿದೆ. ನೀನು ಹದ್ದು ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ ದೃಷ್ಟಿಯಿಂದ. ಹೋಗಲಿ, ನಾನು ತುಂಬ ಚೆನ್ನಾಗಿ ಕೇಳಬಲ್ಲೆ ಅಂತ ನಿನಗೆ ಅಹಂಕಾರನಾ? ನಿನಗಿಂತ ನಾಯಿಗೆ, ಕೆಲವು ಪ್ರಾಣಿಗಳಿಗೆ ಒಳ್ಳೆ ಕಿವಿ ಕೊಟ್ಟಿದ್ದಾನೆ ಭಗವಂತ. ನೀನು ನಾಯಿಗಿಂತ ಕಡೆ ಕೇಳೋ ದೃಷ್ಟಿಯಿಂದ ನೀನು ನೋಡೋದಾದರೆ. ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತ ಅಹಂಕಾರನಾ? ನಿನ್ನ ಕೈಯಿಂದ ನಿನ್ನ ಕೂದಲು ಮುಟ್ಕೊಂಡ್ರೇ ಅಮಂಗಳ ಅಂತ ಸ್ನಾನ ಮಾಡಬೇಕು. ಪಾರಂಪರಿಕವಾಗಿ ಯೋಚನೆ ಮಾಡೋದಾದರೆ ಕುರಿ ಕೂದಲು ತೆಗೆದುಕೊಂಡ್ರೆ ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಶಾಲ್ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ. ನಿನ್ನ ಕೂದಲು ಕುರಿ ಕೂದಲಿಗಿಂತ ಕಡೆ. ಯು ಕೆನ್ನಾಟ್ ಕಂಪೀಟ್ ವಿತ್ ಎ ಗೋಟ್ ಆರ್ ಎ ಶೀಪ್. ಆಯಿತು, ನಾನು ತುಂಬ ಸುಂದರಾಂಗ ಅಂತ ನಿನಗೆ ಅಹಂಕಾರನ? ನವಿಲ್ನ, ಕೋಗಿಲೆನ ಮೃಗಾಲಯದಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ರಕ್ಷಣೆ ಮಾಡ್ತಾರೆ, ನೋಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತುಗಳು ಅಂತ. ಯಾವ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ಮೃಗಾಲಯದಲ್ಲಿ ಹಾಕಿಬಿಟ್ಟು ಇವನು ನೋಡ್ತಕ್ಕಂಥ ವಸ್ತು ಅಂತ ಇಟ್ಟಿರಲ್ಲ. ನೀನು ನವಿಲಿಗಿಂತ ಕಡೆ ಆ ದೃಷ್ಟಿಯಿಂದ ನೋಡೋದಾದರೆ. ನಾನು ತುಂಬ ಬುದ್ಧಿವಂತ ಅಂತ ಅಹಂಕಾರನ? ನರಿಗಿರ್ತಕ್ಕಂತಹ ಚಾಣಾಕ್ಷ ಬುದ್ಧಿ ಮುಂದೆ ನಿನ್ನ ಬುದ್ಧಿ ಯಾರು ಕೇಳ್ತಾರೆ? ನೀನು ನರಿಗಿಂತ ಅಧ್ವಾನ ಆ ದೃಷ್ಟಿಯಿಂದ ನೋಡೋದಾದರೆ. ನನ್ನ ಹಲ್ಲು ತುಂಬ ಸುಂದರವಾಗಿದೆ ಅಂತ ಅಹಂಕಾರನ? ಆನೆ ದಂತದ ಮುಂದೆ ನಿನ್ನ ಹಲ್ಲು ಯಾರಿಗೆ ಬೇಕು? ಆನೆ ಬದುಕಿದ್ರೂ ಅದಕ್ಕೆ ಕೀರ್ತಿ ಇದೆ, ಸತ್ರು ಕೀರ್ತಿ ಇದೆ. ನಿನ್ನ ಹಲ್ಲು ಕಟ್ಕೊಂಡು ಯಾರಿಗೇನಾಗಬೇಕಾಗಿದೆ? ಇನ್ನು ಹಸು ಬಗ್ಗೆ ಏನು ಹೇಳಬೇಕು? ಹಸುಗೆ ಸಂಬಂಧಪಟ್ಟು ಎಲ್ಲವೂ ಶ್ರೇಷ್ಠವೇ. ಹಾಗಿರುವಾಗ ನೀನು ಯಾವ ಪ್ರಾಣಿ, ಯಾವ ಪಕ್ಷಿಯಿಂದ ಶ್ರೇಷ್ಠ ಹೇಳು? ಈ ರೀತಿ ನಾವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಾನು ಯಾರೂ ನನಗೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಕೂಡ ನಾವು ಏನೇನೇನೇನೋ ಅಂದ್ಕೊಂಡ್ಬಿಟ್ಟಿದ್ದೀವಿ ನಮ್ಮನ್ನು. ಅದು ಯಾವುದೂ ನಾವಲ್ಲ. ನಿಜವಾದ ವಸ್ತುಸ್ಥಿತಿಯೇ ಬೇರೆ. ವಿ ಆರ್ ಇನ್ ಐವರಿ ಟವರ್ಸ್. ಪೀಪಲ್ ಇನ್ ಗ್ಲಾಸ್ ಹೌಸಸ್ ಶುಡ್ ನಾಟ್ ಥ್ರೋ ಸ್ಟೋನ್ಸ್ ಅಟ್ ಅದರ್ಸ್ ಅಂತ ಚೈನೀಸ್ ಪ್ರಾವರ್ಬ್ ಇದೆ. ಸೊ ನಾವು ಇನ್ನೊಬ್ಬರ ಬಗ್ಗೆ ಬೆಟ್ ತೋರಿಸೋವಾಗ 3 ಬೆಟ್ ನಮ್ಮನ್ನೇ ನೋಡ್ತಾ ಇದೆ ಅನ್ನೋದನ್ನು ನಾವು ಮರೆತು ಬಿಡಬಾರ್ದು ಯಾವತ್ತೂ ಕೂಡ. ಈ ದೃಷ್ಟಿಯಿಂದ ಈ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ನೋಡಿ, ಇದೆಲ್ಲ ಆ ಪುರುಷನೇ. ಹಿಂದೆ ಇದ್ದದ್ದು, ಈಗ ಇರುವುದು, ಇನ್ನು ಮುಂದೆ ಇರಬಹುದಾದದ್ದು ಎಲ್ಲವೂ ಅವನೇ. ಅಮೃತತ್ವವು ಸಾವಿಲ್ಲದಿರುವುದು ಅವನ ವಶದಲ್ಲಿದೆ. ನಮ್ಮ ಕಣ್ಣಿಗೆ ಅವನು ದೇಹಧಾರಿಯಾಗಿ ಅನ್ನಪಾನಗಳಿಂದ ಬೆಳೆಯುವಂತೆ ಕಾಣಿಸಿಕೊಳ್ಳುತ್ತಾನೆ. ಯಾವುದು ಕಾಣಿಸುತ್ತೋ ಅದಿರೋದಲ್ಲ. ವಾಟ್ ಅಪಿಯರ್ಸ್ ಈಸ್ ನೆವರ್ ರಿಯಲ್. ವಾಟ್ ಈಸ್ ರಿಯಲ್ ಈಸ್ ಆಲ್ವೇಸ್ ರಿಯಲ್. ಅದಕ್ಕೆ F.H. ಬ್ರ್ಯಾಡ್ಲಿ ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ ಅಂತ ಒಂದು ಪುಸ್ತಕನೇ ಬರೆದ ಅವನು. ಪ್ರಾಬ್ಲಿ ದಟ್ ಈಸ್ ಇಸ್ ಡಾಕ್ಟ್ರಲ್ ಥೀಸಿಸ್. ವಾಟ್ ಅಪಿಯರ್ಸ್ ಈಸ್ ನಾಟ್ ಗೋಯಿಂಗ್ ಟು ಲಾಸ್ಟ್ ಫಾರ್ ಎವರ್. ಅದಕ್ಕೆ ಅವ್ರು ಹಂಗೆ ತೋರ್ತಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟ್ ಅದು. ಅವ್ರು ಹಂಗೆ ಇದ್ದಾರೆ ಅಂದರೆ ಒಳ್ಳೆ ಮಾತು. ಅವ್ರು ಹಂಗೆ ತೋರ್ತಾರೆ ಅಂದರೆ ಮರು ನಿಮಿಷ ಇನ್ನೊಂದು ತರಹ ತೋರ್ತಾರೇನೋ ಶಂಕೆ ಬರುತ್ತೆ. ಅದಕ್ಕೆ ಗೋಸುಂಬೆ, ಹೀಸ್ ಎ ಟರ್ನ್ ಕೋಟ್, ಹೀಸ್ ಎ ಕೆಮಿಲಿಯಾನ್ ಅನ್ನೋ ಸೆನ್ಸ್ ಬರುತ್ತೆ. ಅದಕ್ಕೇ ಅರಿಯುವಿಕೆ, ಇರುವಿಕೆ, ತೋರುವಿಕೆ ಇದಕ್ಕೆಲ್ಲ ಬಹಳ ವ್ಯತ್ಯಾಸ ಇದೆ. ಅರಿವು ಅಂತ ಒಂದು ಸಿನಿಮಾನೂ ಬಂದಿತ್ತು ಅಂತ ಇಟ್ಕೊಳ್ಳಿ. ಅರಿವು ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಫಿಲಾಸಫಿ ಪುಸ್ತಕ ಕನ್ನಡದಲ್ಲಿ ಇದೆ. ಪ್ರೊಫೆಸರ್ ಜಿ ಶ್ರೀನಿವಾಸನ್ ಅಂತ ಮೈಸೂರು ಯೂನಿವರ್ಸಿಟಿನಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು. ಅವರು ಅರಿವು ಅಂತ ಒಂದು ಪುಸ್ತಕ ಬರೆದಿದ್ದರು. ಬ್ಯಾಪ್ಕೋ ಪಬ್ಲಿಕೇಶನ್ 1985 April 2, ಇಫ್ ಮೈ ಮೆಮರಿ ಈಸ್ ಆಲ್ ರೈಟ್. ಸೊ ಆ ದೃಷ್ಟಿಯಿಂದ ಯಾವುದನ್ನು ನಾವು ಅರ್ಥಕೋಬೇಕಾದ್ರೆ ನಮ್ಮನ್ನು ನಾವು ಅರ್ಥಕೋಬೇಕೇ ಹೊರತು ಬೇರೆಯವರನ್ನೆಲ್ಲ ಅರ್ಥಕೊಳ್ತಕ್ಕಂಥದ್ದು. ಈ ದೃಷ್ಟಿಯಿಂದಲೇ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡಿ, ಈ ಆಹಾರಾದಿ ಅಪೇಕ್ಷೆಯು ತತ್ಪರಿಣಾಮವಾದ ವೃದ್ಧಿ ಕ್ಷಯಗಳು ಈಶ್ವರನ ಧರಿಸುವ ಪುರುಷಾಕೃತಿಯ ಒಂದು ಲೀಲೆ. ನೋಡಿಪ್ಪ, ಅದು ಒಂದು ಲೀಲೆನೇ ಭಗವಂತಂದು.
ಆಯಿತು, ನೀವು ಆ ಮಟ್ಟದಲ್ಲೇ ಇಟ್ಕೋತೀರಾ, ಸಂತೋಷ, ನಮಗೇನು ತೊಂದರೆ ಇಲ್ಲ. ಅದು ಒಂದು ಲೀಲೆ ಅಂತಲೇ ನಾವು ಹೇಳ್ತೀವಿ ಅಷ್ಟೇ. ಲೋಕವತ್ತು ಲೀಲಾ ಕೈವಲ್ಯಂ ಧ್ಯಾಯತೀವ ಲೇಲಾಯತೀವ ಧ್ಯಾಯತಿ ಬಕಃ, ಮುಗಿದೋಯ್ತು. ಅದು ಒಂದು ಲೀಲೆನೇ ಭಗವಂತಂದು. ಎಷ್ಟೋ ಲೀಲೆಗಳಿರೋ ಹಾಗೆ ಶಿವಲೀಲಾರ್ಣವ ಅಂತಲೇ ಒಂದು ಗ್ರಂಥ ಇದೆ ನೀಲಕಂಠ ದೀಕ್ಷಿತಂದು. ವಯ್ಯಾಳಿ ಕಾವಲಲ್ಲಿ ಸ್ಟೆಲ್ಲಾ ಮೇರೀಸ್ ಹೈಸ್ಕೂಲಲ್ಲಿ ಸಂಸ್ಕೃತ ಪಾಠ ಮಾಡ್ತಾ ಇದ್ದು, ಆ ಸ್ಕೂಲಲ್ಲಿ ಸಂಸ್ಕೃತ ಮುಚ್ಚೋದಾಗ ಮ್ಯಾಥಮ್ಯಾಟಿಕ್ಸ್ MScನೂ ಆಕೆಗೆ ಇದ್ದಿದ್ದರಿಂದ ಮ್ಯಾಥಮ್ಯಾಟಿಕ್ಸ್ ಪಾಠ ಮಾಡ್ಕೊಂಡು ಈಗ ನಿವೃತ್ತರಾಗಿ ಅನೇಕ ಶಿಷ್ಯರಿಗೆ ಮನೆಯಲ್ಲಿ ಹೇಳ್ಕೊಡ್ತಾ ಇರತಕ್ಕಂತಹ ವಿದುಷಿ ಅನಂತಲಕ್ಷ್ಮಿ ನಟರಾಜನ್ ಅವರು ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಮುಖ್ಯವಾಗಿ ಯಾವುದು ಲೀಲೆ ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲವೂ ಭಗವನ್ ಲೀಲೆಯೇ. ನಾವು ಸಾಮಾನ್ಯವಾಗಿ ಹೇಳೋದಾದರೆ ಅವನ ಲೀಲೆನೇ ಇದೆಲ್ಲವೂ ಕೂಡ ನಡೀತಾ ಇರೋದು. ಸೊ ಈಗ ನಾನು ಮಾತಾಡ್ತಾ ಇರೋದು ಅವನ ಲೀಲೆನೇ. ಇಲ್ಲದೆ ಹೋದರೆ ನಾನು ಏನು ಮಾಡೋಕ್ಕೆ ಸಾಧ್ಯ? DVG ಅವರ ಅನುಗ್ರಹ ಇಲ್ಲದೆ ಹೋದರೆ ನಾನು DVG ಅವರ ಹೆಸರು ಹೇಳೋಕ್ಕೂ ಆಗಲ್ಲ. ನಾನು ಹೇಳ್ತೀನಿ ಅನ್ನೋ ಸುಳ್ಳು, ಅವರು ಹೇಳಿಸ್ಬೇಕು ನನ್ನ ಬಾಯಿಂದ, ಅಷ್ಟೇ ಹೊರತು ನಾನು ಯಾರು ಇಲ್ಲದೆ ಹೋದರೆ ಹೇಳೋದಕ್ಕೆ. ಈ ವಿಶ್ವಮಯ ಅನ್ನೋದನ್ನು ನೋಡಿ, ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ ಅಮೃತತ್ವಸ್ಯ ಈಶಾನಃ. ನಾವು ಕೇಳ್ಕೊಳ್ಳೋದೇನೋ ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಕೇಳ್ಕೊತೀವಿ ಹೊರತು ಅಮೃತೋಮ ಮೃತ್ಯುಂಗಮಯ ಅಂತ ಕೇಳಿಲ್ಲ ಯಾವತ್ತೂ ಕೂಡ. ಮೃತ್ಯುವಿನಿಂದ ನಮಗೆ ಅಮೃತತ್ವ ಪ್ರಾಪ್ತಿಯಾಗಬೇಕು. ಶೂದ್ರಕ ಕವಿ ಮೃಚ್ಛಕಟಿಕ ಎಂಬತಕ್ಕಂಥ ನಾಟಕದಲ್ಲಿ ಚಾರುದತ್ತ ಎಂಬತಕ್ಕಂಥ ನಾಯಕನ ಪರಿಸ್ಥಿತಿಯನ್ನು ವರ್ಣನೆ ಮಾಡ್ತಾ ಒಂದು ಶ್ಲೋಕ ಹೇಳ್ತಾನೆ. ಸುಖಂ ಹಿ ದುಃಖಾನಿ ಅನುಭೂಯ ಶೋಭತೆ ಘನಾಂಧಕಾರೇಷ್ವಿವ ದೀಪದರ್ಶನಂ ಸುಖಾತ್ತು ಯೋ ಯಾತಿ ನರೋ ದರಿದ್ರತಾಂ ಧೃತ ಶರೀರೇಣ ಮೃತಸ್ಸ ಜೀವತಿ ಅಂತ ಮೊದಲನೇ ಅಂಕ 14ನೇ ಶ್ಲೋಕ ಮೃಚ್ಛಕಟಿಕ ನಾಟಕ ಶೂದ್ರಕ ಕವಿ. ಸುಖವನ್ನು ಅನುಭವಿಸಿ ದುಃಖ ಬಂದರೆ ಯಾವತ್ತೂ ಕೂಡ ಬದುಕಿದ್ರೂ ಸತ್ತಂತೆಯೇ. ದುಃಖವನ್ನು ಅನುಭವಿಸಿ ಸುಖ ಬಂದರೆ ಯಾವತ್ತೂ ಕೂಡ ಯಾರಿಗಾದರೂ ಸಂತೋಷ ಆಗುತ್ತೆ. ಎರಡನ್ನೂ ಒಂದೇ ತರಹ ನೋಡ್ಕೊಳ್ತಕ್ಕಂಥವರು ಸ್ಥಿತಪ್ರಜ್ಞರು. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ. ಸ್ಥಿತಪ್ರಜ್ಞ ಅಂದರೆ ಬೇರೆಯಲ್ಲ, ಜೀವನ್ಮುಕ್ತ ಅಂದರೆ ಬೇರೆಯಲ್ಲ, ಯೋಗಿ ಅಂದರೆ ಬೇರೆಯಲ್ಲ, ಸ್ವಾಮಿ ಅಂದರೆ ಬೇರೆಯಲ್ಲ ನಮ್ಮ ಪರಂಪರೆಯಲ್ಲಿ. ಇದೆಲ್ಲವೂ ಕೂಡ ಪರ್ಯಾಯವಾಗಿ ಉಪಯೋಗಿಸ್ತಾರೆ. ಇನ್ನು 3ನೇ ಮಂತ್ರವನ್ನು ನೋಡೋದಾದರೆ, ಏತಾವಾನಸ್ಯ ಮಹಿಮಾ ಅಥೋ ಜಾಯಾಗಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಇದು ಯಜುರ್ವೇದದ ಸ್ವರದ ಪ್ರಕಾರ ನಾನು ಹೇಳ್ತಾ ಇರೋದು. ಋಗ್ವೇದ ಆದರೆ ಸ್ವರ ವ್ಯತ್ಯಾಸ ಆಗುತ್ತೆ ಪುರುಷ ಸೂಕ್ತ ಹೇಳುವಾಗ. ಇಲ್ಲಿ ಏನಿದೆಯೋ ಅದನ್ನು ಅನುಗುಣವಾಗಿ ಇಟ್ಕೊಂಡು ನಾನು ಹೇಳಬೇಕೇ ಹೊರತು ಋಗ್ವೇದದ ಪುರುಷ ಸೂಕ್ತ ತರಹ ನಾನು ಉಚ್ಚಾರ ಮಾಡಿದರೆ ಗ್ರಂಥಕ್ಕೆ ಅದು ನಾನು ಲೋಪ ಮಾಡ್ದಂಗೆ ಆಗುತ್ತೆ. ಆ ದೃಷ್ಟಿಯಿಂದ ಈ ಸ್ವರ ನಾನು ಹೇಳ್ತಾ ಇರೋದು ಯಜುರ್ವೇದದ ಪ್ರಕಾರ. ಈ ಒಂದು ಮಂತ್ರಕ್ಕೆ ಮನುಷ್ಯನ ಅನುಭವಕ್ಕೂ ಊಹೆಗೂ ಸಿಕ್ಕುವ ಪ್ರಪಂಚವೆಲ್ಲ ಈಶ್ವರ ಮಹಿಮೆಯಲ್ಲಿ ಕಾಲು ಭಾಗ ಮಾತ್ರ. ನೋಡಿ, ಎಲ್ಲವನ್ನೂ ನಾನು ಊಹೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಸಾಧ್ಯನಾ ಎಲ್ಲಾದರೂ? ಮನುಷ್ಯನಿಗೆ ತನ್ನದೇ ಆಗಿರ್ತಕ್ಕಂಥ ಪರಿಧಿ ಇದೆ. ಅದಕ್ಕೆ ನಮ್ಮಲ್ಲಿ ಪಾರಂಪರಿಕವಾಗಿ ಒಂದು ಸುಭಾಷಿತ ಇದೆ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಶೇಷಂ ಕಾಲಕ್ರಮೇಣ ಚ ಅಂತ. ಎಷ್ಟೇ ಚೆನ್ನಾಗಿ ಅಧ್ಯಾಪಕನಾಗಿರೋನು ಪಾಠ ಮಾಡಿದರೂ ಕೂಡ ವಿದ್ಯಾರ್ಥಿಗೆ ಎಲ್ಲವೂ ಗ್ರಹಿಸಿದರೂ ಕೂಡ ಅವನ ತಲೆಗೆ ಹೋಗೋದು 25% ಮಾತ್ರನೇ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಅಥವಾ ಮೇಧಸ, ತನ್ನ ಸ್ವಂತ ಮೇಧಾಶಕ್ತಿಯಿಂದ ಅವನು ಗ್ರಹಿಸಬೇಕು. ಮೇಧಾ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ವೇದದಲ್ಲಿ, ನೆನಪಿರಲಿ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು ಅಂತ ಕೊನೆಯಾಗತ್ತೆ ಮೇಧಾ ಸೂಕ್ತ. ಮೇಧಾ ಸೂಕ್ತವನ್ನು ಪಠನ ಮಾಡಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಬಂದರೆ ಮೆಮರಿ ಹೆಂಗೆ ಇಂಪ್ರೂವ್ ಆಗುತ್ತೆ ಗೊತ್ತಾ? ಅದನ್ನು ಪಠನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿ ಕೂತ್ಕೊಂಡು ಹೇಳ್ತಾ ಹೋದರೆ ಅದು ಯಾಕೆ ಬರಲ್ಲ ನೋಡೋಣ. ಇಟ್ಸ್ ಎ ಚಾಲೆಂಜ್. ಇಟ್ ವಿಲ್ ಕಮ್, ಇಟ್ ಶುಡ್ ಕಮ್ ಆ್ಯಂಡ್ ಇಟ್ ವಿಲ್ ಕಮ್. ಅದು ಬೇಕಾಗಿರೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಕೂತ್ಕೊಂಡು ಮೇಧಾ ಸೂಕ್ತ ಪಠಣ ಮಾಡಬೇಕು. ಆವಾಗ ಆ ಮೆಮರಿ ಎಲ್ಲಿ ಹೋಗುತ್ತೆ? ಬಂದೇ ಬರಬೇಕದು. ಬರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಕೊಟ್ಟೇ ಕೊಡ್ತಾನೆ. ಆ ವಿಶ್ವಾಸ ನಮಗಿದ್ದರೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು, ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಹಿ ಪ್ರಿಸ್ಕ್ರೈಬ್ಸ್.
ವೈದ್ಯ ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ರೋಗ ಗುಣ ಆಗ್ತಾ ಇರೋದು. ರೋಗಿಗೆ ವೈದ್ಯನಲ್ಲಿರ್ತಕ್ಕಂಥ ವಿಶ್ವಾಸ, ಶ್ರದ್ಧೆ, ಅದರಿಂದನೇ ಗುಣ ಆಗತ್ತೆ ಅಂತ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ವಿವೇಕ್ ಚೂಡಾಮಣಿ. ಶಾಸ್ತ್ರದಲ್ಲಿ, ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಯಾರಿಗಿರುತ್ತೋ ಅವರಿಗೆಲ್ಲವೂ ಸಿದ್ಧವಾಗತ್ತೆ ಅನ್ನೋ ದೃಷ್ಟಿಯಿಂದಲೇ ಇಲ್ಲಿ ಹೇಳ್ತಾರೆ ನೋಡಿ. ಮನುಷ್ಯನ ಅನುಭವಕ್ಕೂ ಊಹೆಗೂ ಸಿಕ್ಕುವ ಪ್ರಪಂಚವೆಲ್ಲ ಈಶ್ವರ ಮಹಿಮೆಯಲ್ಲಿ ಕಾಲುಭಾಗ ಮಾತ್ರ, ಕೇವಲ ಕಾಲುಭಾಗನೇ. ಪಾದಂ ಶಿಷ್ಯ ಸ್ವಮೇಧಸ, ತನ್ನ ಮೇಧಾಶಕ್ತಿಯಿಂದ ಕಾಲುಭಾಗ ಕಲ್ತ್ಕೋಬೇಕಂತೆ. ಪಾದಂ ಸಬ್ರಹ್ಮಚಾರಿಭ್ಯ, ಇನ್ನು ಕಾಲುಭಾಗ ಸಹಪಾಠಿಗಳ ಜೊತೆ ವಿಷಯ ವಿನಿಮಯ ಮಾಡಿಕೊಂಡು ಕಲಿಯೋದು. ಶೇಷಂ ಕಾಲಕ್ರಮೇಣ ಚ, ಅವನ ಅನುಭವದಿಂದ ಕೊನೆ 25% ಅವನಿಗೆ ಬರುತ್ತಂತೆ. ಸೊ ಆ ದೃಷ್ಟಿಯಿಂದ ಅನುಭವ ಅನ್ನೋದು ಪರಮ ಪ್ರಮಾಣ ನಮ್ಮಲ್ಲಿರ್ತಕ್ಕಂಥದ್ದು. ಈ ಮುಕ್ಕಾಲು ಭಾಗ ಮನುಷ್ಯನಿಗೆ ತಿಳಿದದ್ದೇ ಅಲ್ಲ ಎಂದರೆ ಈ ದೃಶ್ಯ ಪ್ರಪಂಚವು ಅದೃಶ್ಯ ಬ್ರಹ್ಮ ಮಹಿಮೆಯಲ್ಲಿ ಒಂದು ಲೇಷಾಂಶ. ನೋಡಿ ಎಷ್ಟು ಚೆನ್ನಾಗಿದೆ ವಿವರಣೆ. ದೃಶ್ಯ ಪ್ರಪಂಚ ಯಾವಾಗಲೂ ದೃಶ್ಯವೇ. ಅದಕ್ಕೆ ಭಗವತ್ಪಾದ ಶಂಕರರು ದೃಕ್ ದೃಶ್ಯ ವಿವೇಕ ಅಂತ ಒಂದು ಗ್ರಂಥವನ್ನೇ ಬರೀಬೇಕಾಯಿತು. ದೃಕ್ ಬ್ರಹ್ಮ ದೃಶ್ಯಂ ಜಗತ್ ಇತಿ ವೇದಾಂತ ಡಿಂಡಿಮಃ. ದೃಕ್ ಅಂದರೆ ಬ್ರಹ್ಮ, ದೃಶ್ಯ ಅಂದರೆ ಪ್ರಪಂಚ. ವಿಶ್ವಂದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಸೊ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ನನಗೆ ನೆನಪಾಗ್ತಕ್ಕಂಥದ್ದು ಸೆಂಟ್ರಲ್ ಕಾಲೇಜಿನ ಫಿಸಿಕ್ಸ್ ಪ್ರೊಫೆಸರ್ ಆಗಿ ನಿವೃತ್ತರಾದ ಆಜನ್ಮ ಬ್ರಹ್ಮಚಾರಿಗಳಾಗಿದ್ದಂತಹ ಪ್ರೊಫೆಸರ್ DS ಸುಬ್ರಹ್ಮಣ್ಯನವರು. DS ಸುಬ್ರಹ್ಮಣ್ಯನವರು ದಕ್ಷಿಣಾಮೂರ್ತಿ ಸ್ತೋತ್ರ ಮೇಲೆ 2 ವಾಲ್ಯೂಮ್ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಅವರು ದಿನಕ್ಕೆ 5 ಸಲ ಸ್ನಾನ ಮಾಡ್ತಾಯಿದ್ರು ಮನೆಯಲ್ಲಿ. ಒಂದು ಸಲ ಒಬ್ಬ ಕಾರ್ಪೊರೇಷನ್ ಅಫಿಷಿಯಲ್ ಬಂದು ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ ಜಗಳ ಆಡ್ದ. ಅವರು ಕರ್ಕೊಂಡು ಹೋದ್ರು ಬಾವಿ ಹತ್ರ. ದಿಸ್ ಇಸ್ ಮೈ ವೆಲ್, ದಿಸ್ ಇಸ್ ಮೈ ರೋಪ್, ದಿಸ್ ಇಸ್ ಮೈ ಬಕೆಟ್. ಹವೆವರ್ ಮೆನಿ ಟೈಮ್ಸ್ ಐ ವಿಶ್ ಐ ವಿಲ್ ಪೋರ್ ಇಟ್ ಆನ್ ಮೈ ಹೆಡ್. ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದಟ್ ವೆಲ್ ಅಂದರು. ನೀನು ಯಾರು ನನಗೆ ಬಂದು ಕೇಳೋದಕ್ಕೆ? ನನ್ನ ಬಾವಿ, ನನ್ನ ಹಗ್ಗ, ನನ್ನ ಬಿಂದಿಗೆ, ಹೋಗಯ್ಯ, ಎಷ್ಟು ಸಲ ಬೇಕಾದ ತಲೆ ಮೇಲೆ ಹೋಯ್ಕೋತೀನಿ, ನೀನು ಯಾವನು ಕೇಳೋದಕ್ಕೆ? ಐ ಆಮ್ ನಾಟ್ ವೇಸ್ಟಿಂಗ್ ಯುವರ್ ಕಾರ್ಪೊರೇಷನ್ ವಾಟರ್. ಹೂ ಆರ್ ಯು ಟು ಆಸ್ಕ್ ಮೀ? ಹ್ಯಾವಿಂಗ್ ಇನ್ವೇಡೆಡ್ ಮೈ ಹೌಸ್, ಹ್ಯಾವ್ ಯು ಟೇಕನ್ ಎ ಪ್ರಯರ್ ಪರ್ಮಿಷನ್ ಟು ಎಂಟರ್ ಮೈ ಹೌಸ್ ಲೈಕ್ ದ್ಯಾಟ್? ಆಮ್ ಐ ಎ ಕಲ್ಪ್ರಿಟ್ ಟು ಡೂ ಲೈಕ್ ದ್ಯಾಟ್? ಏಕೆಂದ್ರೆ ನಾನು ಏನೋ ಸಂದರ್ಭಕ್ಕೆ ಆವತ್ತು ಅವ್ರ ಮನೇಲಿ ಇದ್ದಿದ್ದರಿಂದ ನಾನು ಕಣ್ಣಲ್ಲಿ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ ತಮಗೆ. ಸೊ ಅಕ್ಷಿ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ಈ ದೃಷ್ಟಿಯಿಂದ ಯಾಕೆಂದರೆ ಆ ದಕ್ಷಿಣಾಮೂರ್ತಿ ಸ್ತೋತ್ರದ್ದು ನಮ್ಮ ತಂದೆ ಫೇರ್ ಕಾಪಿ ಮಾಡಿದ್ರು. ನಾನೊಂದು ಪ್ರೂಫ್ ಕೃಷ್ಣಾಚಾರ್ ಪ್ರೆಸ್ಸಲ್ಲಿ ನೋಡೋ ಸೌಭಾಗ್ಯ ನನಗೆ ಒದಗಿತ್ತು ಆ ದೃಷ್ಟಿಯಿಂದ. ಸೊ ಇರಲಿ, ಈಗ ಏನು ಹೇಳಕ್ಕೆ ಬಂದೆ ಅಂದರೆ ಈ ಒಂದು ಮಂತ್ರದಲ್ಲಿ ದೃಶ್ಯ ಪ್ರಪಂಚ ಅದೃಶ್ಯ ಬ್ರಹ್ಮ ಮಹಿಮೆಯಲ್ಲಿ ಒಂದು ಲೇಷಾಂಶ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ವ್ಯಷ್ಟಿ ಮತ್ತು ಸಮಷ್ಟಿ ಅಂತ. ಯಾವುದು ವ್ಯಷ್ಟಿ ಜ್ಞಾನ, ಯಾವುದು ಸಮಷ್ಟಿ ಜ್ಞಾನ, ವೇದಾಂತ ಸಾರದಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಡಿಸ್ಕಸ್ ಮಾಡಿದ್ದಾರೋ ಅಷ್ಟೇ ಚೆನ್ನಾಗಿ ಆವರಣ ಗ್ರಂಥದ ಪ್ರಾರಂಭದಲ್ಲಿ SL ಭೈರಪ್ಪನವರು ಈ ವಿಷಯ ತೆಗೆದುಕೊಂಡು ಡಿಸ್ಕಸ್ ಮಾಡಿದ್ದಾರೆ. ವ್ಯಷ್ಟಿ ಅಂದ್ರೇನು, ಸಮಷ್ಟಿ ಅಂದ್ರೇನು ಅನ್ನೋದನ್ನು ನೀವು ಮುನ್ನುಡಿ ತೆಗೆದು ನೋಡಿ. ಆ ಪುಟಗಳಲ್ಲಿ ಎಂಥ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ಆ ವ್ಯಾಖ್ಯಾನ ನೋಡಿಬಿಟ್ಟು ನನಗೆ ಇನ್ಸ್ಪೈರ್ ಆಗಿಬಿಟ್ಟು ನಾನು ಪರಂಪರೆಯಲ್ಲಿ ಆವರಣ ಅನ್ನೋ ಶಬ್ದ ಎಲ್ಲೆಲ್ಲಿ ಬರುತ್ತೆ ಅಂತ ಹುಡುಕ್ಬಿಟ್ಟು 112 ರೆಫರೆನ್ಸ್ ಅವ್ರಿಗೆ ಬರ್ಕೊಟ್ಟಾಗ ಅವ್ರು ಸಂತೋಷವಾಗಿ ವಾಪಸ್ ಕಾಗದ ಬರೆದರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆವರಣ ವಿಕ್ಷೇಪ, ಆ ಥಾಟ್ಸ್ ಬಂದುಬಿಟ್ರೆ ಮೈಂಡ್ ಹಾಗೆಯೇ ಓಡ್ತಾ ಹೋಗುತ್ತೆ. ಎಲ್ಲೆಲ್ಲಿ ಬರುತ್ತೆ ಆವರಣ, ಪಂಚದಶಿಯಲ್ಲಿ ಎಲ್ಲಿ ಬರುತ್ತೆ, ಜೀವನ ಮುಕ್ತಿ ವಿವೇಕದಲ್ಲಿ ಎಲ್ಲಿ ಬರುತ್ತೆ. ಈ ರೀತಿಯಾಗಿ ಓಡ್ತಾ ಹೋದರೆ, ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಹೋದರೆ ಹೊಸ ಹೊಸ ಥಾಟ್ಸ್ ನಮಗೆ ಬರ್ತಾ ಹೋಗುತ್ತೆ. ನಿಜವಾಗ್ಲೂ ಕೂಡ ಇಟ್ಸ್ ಎ ಗ್ರೇಟ್ ಐ ಓಪನರ್. ಎಷ್ಟು ಮಾಡಬೇಕಾಗಿರೋದಿದೆ ಅಂದರೆ ನಮಗೆ ಭಯ ಆಗುತ್ತೆ. ಪೂರ್ವಜರು ಎಷ್ಟು ಮಾಡಿಟ್ಟು ಹೋಗಿದ್ದಾರೆ, ಇನ್ನು ನಾವು ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ವಲ್ಲಪ್ಪ. ಬೆಳೆಸ್ಕೊಳ್ಳೋದಿರಲಿ, ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ. DVG ಅವರು ಸಂಸ್ಕೃತ್ ರೈಟಿಂಗ್ಸೇ ಉಳಿಸ್ಕೊಳ್ಳೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಇನ್ನೇನು ನಾವು ಮಾಡೋದು. ಎಲ್ಲ ಮಹಾತ್ಮರು ಕೊಟ್ಟು ಹೋದರು ಅವರು. ತ್ರಿಪದೂರ್ಧ್ವಬುಧೈತ್ ಪುರುಷಃ ಪಾದೋಸ್ಯೇಹ ಭವತ್ ಪುನಃ ತಥೋ ವಿಶ್ವನ್ ವ್ಯಕ್ರಾಮತ್ ಶಾಸನಾನ ಶನೇ ಅಭಿ. ಚರಾಚರಗಳೆಂಬ ಜೀವಜಡಗಳೆಂಬ 2 ತೆರೆದ ಪ್ರಪಂಚ ವಸ್ತುಗಳು ಈಶ್ವರಾವತಾರಗಳೇ. ಉಣುವ ಪ್ಲಸ್ ಉಣ್ಣದ ಅವ್ರು ಕೊಡ್ತಕ್ಕಂಥದ್ದು ನೋಡಿ. ಸೊ ಉಣೋದು ಯಾವುದು, ಉಣ್ಣದೇ ಇರತಕ್ಕಂಥದ್ದು ಯಾವುದು, ಡೈರೆಕ್ಟಾಗಿ ಆ ಮಂತ್ರಕ್ಕೆ ಅದನ್ನು ರಿಲೇಟ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ವರ್ಣನೆ ಮಾಡ್ತಾರೆ. ಈಶ್ವರನ ನಮಗೆ 2 ದೆಸೆಗಳಲ್ಲಿ ಕಾಣುತ್ತಾನೆ.
ಒಂದು ವ್ಯಕ್ತದಶೆ ಎಂದರೆ ನಮ್ಮ ದೃಷ್ಟಿಗೆ ಗೋಚರವಾಗಿ ನಮ್ಮ ಪ್ರಪಂಚದ ಒಂದು ಅಂಶವಾಗಿರತಕ್ಕದ್ದು. ಇನ್ನೊಂದು ಅವ್ಯಕ್ತ ದಶೆ, ನಮಗೆ ಅದೃಶ್ಯವಾಗಿ ಪ್ರಪಂಚದಿಂದ ಅತೀತವಾಗಿರತಕ್ಕದ್ದು. ಈಶ್ವರನ ಅವ್ಯಕ್ತ ಭಾಗವೇ ಮೇಲಿನದು, ಅದು ಮುಪ್ಪಾಗ. ಹಾಗ ಮಟ್ಟಿಗೆ ವ್ಯಕ್ತ ಭಾಗ. ಈ ಹಾಗದ ಅಂಶವೇ ನಾನಾ ಜೀವರೂಪಗಳಲ್ಲಿ ಪುನಃ ಪುನಃ ಜನ್ಮಿಸತಕ್ಕದ್ದು. ಅದಕ್ಕೆ ಹೇಳೋದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಯಾವುದೋ ತಾಯಿಯ ಗರ್ಭವನ್ನು ಪ್ರವೇಶ ಮಾಡೋದು. ಅದಕ್ಕೆ ಭರ್ತೃಹರಿ ಎಂತಹ ನೈತಿಕ ಪ್ರಶ್ನೆ ತೆಗೆದುಕೋತಾನೆ ಅವನ ವೈರಾಗ್ಯ ಶತಕದಲ್ಲಿ ಅಂದರೆ, ನಾನು ಹುಟ್ಟಿ ಏನಪ್ಪ ಸಾಧನೆ ಮಾಡ್ದಂಗಾಯಿತು, ನನ್ನ ತಾಯಿಯ ಯೌವನವನ್ನು ಕಿತ್ಕೊಂಡಿದ್ದೊಂದನ್ನು ಬಿಟ್ಟರೆ. ವಾಟ್ ಹ್ಯಾವ್ ಐ ಅಚೀವ್ಡ್ ಇನ್ ದಿಸ್ ವರ್ಲ್ಡ್ ಅದರ್ ದ್ಯಾನ್ ಟೇಕಿಂಗ್ ಔಟ್ ದ ಯೂತ್ ಆಫ್ ಮೈ ಮದರ್? ಮೈ ಮದರ್ ವಾಸ್ ಇನ್ ದ ಪ್ರೈಮ್ ಆಫ್ ಹರ್ ಯೂತ್ when I took birth and I snatched away mercilessly her youth. ವಿದ್ಯಾನಾದಿಗತ ಕಲಂಕರಹಿತ ವಿತ್ತಂಚ ನೋಪಾರ್ಜಿತಂ ಎಲ್ಲ ಹೇಳ್ತಾ ಬಂದು ಕೊನೆಗೆ ಮಾತುಹು ಯೌವನ ಛೇದೆ ಕುಠಾರಾವಯಂ ಅಲ್ಲಿಗೆ ತಂದು ನಿಲ್ಲಿಸ್ಬಿಡ್ತಾನೆ. ಇನ್ನೇನು ತಾನೇ ಸಾಧನೆ ಮಾಡ್ದಂಗೆ ಆಯಿತು. ಆತ್ಮವಿಶ್ಲೇಷಣೆ, ಆತ್ಮಾವಲೋಕನ ಮಾಡ್ಕೋಬೇಕು ಯಾವಾಗಲೂ ಕೂಡ. ಅದು ನಮ್ಗೆ ಯಾವಾಗಲೂ ಕೂಡ ಪರಾವಲೋಕನದಲ್ಲೇ ಕಾಲ ಕಳೆದೋಗುತ್ತೆ. ಅವ್ರು ಹಾಗೆ ಇವ್ರು ಹೀಗೆ, ನಾನು ಯಾರು ಅವ್ರನ್ನ ಮಾತಾಡೋದಕ್ಕೆ? ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಈ ಬಿ ಜಡ್ಜ್ಡ್ ಅನ್ನೋ ಮಾತು ನಾವು ಮರ್ತು ಹೋಗ್ತೀವಿ. ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ಜಡ್ಜಿಂಗ್ ಅದರ್ಸ್. ಹೂ ಆಮ್ ಐ ಟು ಜಡ್ಜ್ ದೆಮ್? ವಾಟ್ ಈಸ್ ಮೈ ಕ್ರೈಟೀರಿಯನ್? ವಾಟ್ ಈಸ್ ಮೈ ಕೇಪಬಿಲಿಟಿ? ಹೌ ಆಮ್ ಐ ಕ್ವಾಲಿಫೈಡ್? ಒಂದು ಸಲ ಆದರೂ ಆ ಥಾಟೇ ನಮಗೆ ಬರಲ್ಲ ನೋಡಿ. ಈ ವ್ಯಕ್ತಾವಸ್ಥೆಯಲ್ಲಿ ಈಶ್ವರನು ಹಸಿವು ದಾಹಗಳುಳ್ಳ ಜೀವ ಜಂತುಗಳಿಗೂ ಹಸಿವಿಲ್ಲದ ಮಣ್ಣು ಕಲ್ಲು ಲೋಹ ಮೊದಲಾದ ಜಡವಸ್ತುಗಳಿಗೂ ವಿವಿಧ ರೂಪಗಳಲ್ಲಿ ಧರಿಸಿಕೊಂಡಿರುತ್ತಾನೆ. ಈ ರೀತಿಯಾಗಿ ಪುರುಷ ಅಂದರೆ ಏನು ಅನ್ನೋದನ್ನು ಹಿನ್ನೆಲೆ ರೂಪದಲ್ಲಿ ಮೊದಲ 4 ಮಂತ್ರಗಳಲ್ಲಿ ಒಂದು ಕಡೆ ಪ್ರತಿಪದಾರ್ಥ ಸಂಸ್ಕೃತ ಇಟ್ಕೊಂಡು ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಅದಕ್ಕೆ ಅನುಗುಣವಾಗತಕ್ಕಂಥ ರೀತಿಯಲ್ಲಿ ಶ್ಲೋಕ ರೂಪದಲ್ಲಿ ಅದರ ಭಾವವನ್ನು ಅಭಿವ್ಯಕ್ತಿಗೊಳಿಸಿ ಅದಕ್ಕೆ ವಿವರಣೆ ಕೊಟ್ಟು ಈ ರೀತಿ ಮುಂದುವರಿತಾರೆ. ಈ ಒಂದು ಪುರುಷ ಸೂಕ್ತದ ವ್ಯಾಖ್ಯಾನವನ್ನು 3ನೇ ದಿನ ಮತ್ತು ಕೊನೆಯ ದಿನವಾಗಿರ್ತಕ್ಕಂಥ ಈ ಮಾಲಿಕೆಯಲ್ಲಿ ಮುಂದುವರಿಸ್ತಕ್ಕಂತಹ ಮುಂದಿನ ಪ್ರಯತ್ನವನ್ನು ನಾಳೆ 6:15 ಗಂಟೆಗೆ ಮಾಡಿ ತಮ್ಮ ಹೊತ್ತನೆ ಹಂಚ್ಕೋತೀನಿ ಅಂತ ವಿನಮ್ರವಾಗಿ ವಿನಂತಿಸಿಕೊಂಡು 2ನೇ ದಿನದ ಉಪನ್ಯಾಸಕ್ಕೆ ತಾವೆಲ್ಲರೂ ಕೂಡ ಸಕಾಲಕ್ಕೆ ದಯಮಾಡಿಸಿ ನನ್ನನ್ನು ಅತ್ಯಂತ ತಾಳ್ಮೆಯಿಂದ ತಟ್ಟಿಕೊಂಡು ಕೇಳಿದ್ದಕ್ಕೆ ತಮಗೆ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಾನು ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. DVG ಸಮರ್ಪಣಮಸ್ತು.